वासुदेवाय नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरयेत् नष्टप्रायेषु अभद्रेषु नित्यं भागवतसेवया भगवतेरुत्तमश्लोके भक्तिर्भवति नैष्ठके. ಹರೇ ಕೃಷ್ಣ. ಎಲ್ಲರಿಗೆ ಭಾನುವಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಪರಮ ಪವಿತ್ರವಾದಂತಹ ಕಾರ್ತೀಕ ಮಾಸದ ಏಕಾದಶಿ. ಇಂದಿನ ಏಕಾದಶಿಯ ಹೆಸರೇನು? ಉತ್ಥಾನ ಏಕಾದಶಿ. ನಾಳೆ ಉತ್ಥಾನ ದ್ವಾದಶಿ, ತುಳಸಿ ಹಬ್ಬ, ಮತ್ತು ಇಂದಿನಿಂದ ಭೀಷ್ಮ ಪಂಚಕ ಎಲ್ಲ ಪ್ರಾರಂಭ ಆಗುತ್ತೆ. ಅತ್ಯಂತ ವಿಶೇಷ ಅಂದರೆ ಎಲ್ಲ ತಿಂಗಳಲ್ಲೂ ಕಾರ್ತಿಕ ಶ್ರೇಷ್ಠ, ಅದರಲ್ಲಿ ಏಕಾದಶಿ ಅತ್ಯಂತ ಶ್ರೇಷ್ಠವಾದದ್ದು. ಇಂತಹ ಪರಮ ಪವಿತ್ರವಾದಂತಹ ಕಾರ್ತಿಕ ಮಾಸ ಉತ್ಥಾನ ಏಕಾದಶಿಯಂದು ಭಾಗವತದಲ್ಲಿ ಬರುವಂತಹ ಗಜೇಂದ್ರ ಮೋಕ್ಷ, ಗಜೇಂದ್ರನ ಪ್ರಾರ್ಥನೆಗಳು ಮತ್ತು ಆತನಿಗೆ ಆದಂತಹ ತೊಂದರೆಯನ್ನು ಭಗವಂತ ಹೇಗೆ ನಿರ್ಮೂಲನ ಮಾಡಿದ ಅನ್ನೋದನ್ನು ಕೇಳೋದು ಬಹಳ ಶ್ರೇಯಸ್ಕರ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಉದಾಹರಣೆಗೆ ಅಂದರೆ ಕಾರ್ತೀಕದಲ್ಲಿ ಗೋಪಿಗೀತ, ಭಗವದ್ಗೀತೆಯ 15ನೇ ಅಧ್ಯಾಯ, ಕೃಷ್ಣನ ಬಾಲ್ಯ ಲೀಲೆಗಳು, ಈ ರೀತಿಯಾಗಿ ಕೆಲವನ್ನ ಕೇಳಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಗಜೇಂದ್ರ ಮೋಕ್ಷ ಅತ್ಯಂತ ವಿಶೇಷವಾದಂತಹ ಒಂದು ಸನ್ನಿವೇಶ. ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಯಥಾಶಕ್ತಿ. ಶ್ಲೋಕ ಇದು ಭಾಗವತ ಅಷ್ಟಮ ಸ್ಕಂದ 3ನೇ ಅಧ್ಯಾಯ 32ನೇ ಶ್ಲೋಕ. ಇದರಲ್ಲಿ 3ನೇ ಶ್ಲೋಕದಿಂದ 32ನೇ ಶ್ಲೋಕದವರೆಗೂ ಗಜೇಂದ್ರನ ಪ್ರಾರ್ಥನೆ ಅಂತಲೇ ಬರುತ್ತೆ. ಈ ಶ್ಲೋಕ ಒಂದ್ಸರಿ ಹೇಳೋಣ. ಸೋವಂತಹ ಸರಸಿ ಗುರುಬಲೇನ ಗೃಹೀತಾರ್ಥೋ ಸೋ ಅಂತಹ ಸರಸಿ ಉರುಬಲೇನ ಗೃಹೀತಾರ್ಥೋ. ಸೋ ಅಂತಹ ಸರಸಿ ಉರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತೆ ಹರಿತ ಉಪಾತ್ತ ಚಕ್ರಂ. ದೃಷ್ಟ್ವಾ ಗರುತ್ಮತೆ ಹರಿಂಖ ಉಪಾತ್ತ ಚಕ್ರಂ. ಉತ್ಕ್ಷಿಪ್ಯ ಸಾಂಬುಜಾಕರಂ ಗಿರಮೋ ಕೃಚ್ಛಾನ್. ಉತ್ಕ್ಷಿಪ್ಯ ಸಾಂಬುಜಾಕರಂ ಗಿರಮೋ ಕೃಚ್ಛಾನ್. ಉತ್ಕ್ಷಿಪ್ಯ ಸಾಂಬುಜಾಕರಂ ಗಿರಮೋ ಕೃಚ್ಛಾನ್. ಉತ್ಕ್ಷಿಪ್ಯ ಸಾಂಬುಜಾಕರಂ ಗಿರಮೋ ಕೃಚ್ಛಾನ್. ಎಲ್ಲ ಕೈ ಮುಗಿದ್ರಿ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಯಾಕಂದರೆ ಶ್ಲೋಕ ಉದ್ದ ಜಾಸ್ತಿ ಇದೆ. ಸೋ ಅಂತಹ ಸರಸಿ ಉರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತೆ ಹರಿಂಕ ಉಪಾತ್ತ ಚಕ್ರಂ. ಉತ್ಕ್ಷಿಪ್ಯ ಸಾಂಬುಜಾಕರಂ ಗಿರಮೋ ಕೃಚ್ಛಾನ್. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಯಾರಾದರೂ ಹೇಳ್ಬೋದು. ಸೋ ಅಂತ
सोऽन्तः सरसि ऊरुबलेन गृहोति अर्थो सोऽन्तः सरसि उर्बलेन गृहीतार्थो दृष्ट्वा गुरुतीर्थ हरिं क उपात्य चक्रम् दृष्ट्वा गरुत्मते हरिं कौभात्य चक्रम् दीप्यस अम्बुजकरं गिरिमहाकृश्चात् उत्क्षिप्य साम्बुजाकरं गिरमहाकृच्छात् नारायण अखिलगुरु भगवन् नमस्ते ಇನ್ಯಾರು ಹೇಳ್ಬಹುದಾ? सोऽन्त सरस्युरुबलेन गृहीतः सोऽन्तः सरसि उर्बलेन गृहीतार्थो दृष्ट्वा गरुत्मते हरिं का उपात्त चक्रम् दृष्ट्वा गरुत्मते हरिं कौपात्थ चक्रम् उत्क्षिप्य साम्बुजकरं गिरिमहाकृच्छात् उत्क्षिप्य साम्बुजाकरं गिरमहाकृच्छात् नारायणाखिलगुरो भगवन् नमस्ते ನಾರಾಯಣಾಖಿಲಗುರೋ ಭಗವನ್ ನಮಸ್ತೆ. ಇನ್ಯಾರು ಹೇಳ್ಬೋದಾ ಮಾತಾಜಿ? ಹೇಳಬೇಕು, ಮಾತಾಜಿ ಹೇಳಬೇಕು. ಸೋ ಅಂತಃ ಸರಸಿರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತೆ ಹರಿಂ ಕೌಪಾತ್ಯ ಚಕ್ರಂ उत्क्षिप्य साम्बुजाकरं गिरमहाकृच्छात् ನಾರಾಯಣ ಅಖಿಲಗುರೋ ಭಗವನ್ ನಮಸ್ತೆ. ಹರೇ ಕೃಷ್ಣ. ಅನುವಾದ ಈ ಥರ ಇದೆ. ನೀರಿನಲ್ಲಿದ್ದ ಮೊಸಳೆಯ ಬಿಗಿ ಹಿಡಿತಕ್ಕೆ ಸಿಕ್ಕಿಕೊಂಡಿದ್ದ ಗಜೇಂದ್ರನಿಗೆ ತೀವ್ರವಾದ ನೋವಾಗುತ್ತಿತ್ತು. ಆದರೆ ಚಕ್ರಧಾರಿಯಾಗಿ ಗರುಡನ ಬೆನ್ನೇರಿ ಆಕಾಶದಲ್ಲಿ ಬರುತ್ತಿದ್ದ ನಾರಾಯಣನನ್ನು ನೋಡುತ್ತಲೇ ಅವನು ತನ್ನ ಸೊಂಡಿಲಿನಿಂದ ಒಂದು ಕಮಲ ಪುಷ್ಪವನ್ನು ಕೂಡಲೇ ಎತ್ತಿಕೊಂಡು ಅತೀವ ನೋವಿನಲ್ಲಿಯೂ ಕಷ್ಟದಿಂದ ಹೀಗೆ ನುಡಿದನು. ಹೇ ನನ್ನ ಪ್ರಭುವೇ, ನಾರಾಯಣನೇ, ಬ್ರಹ್ಮಾಂಡ ನಾಯಕನೇ, ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಮಂಗಳಾಚರಣೆ ಮಾಡ್ತಾ ಪ್ರಾರಂಭ ಮಾಡುವ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುನ್ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪರಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಾಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದಿನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರ. ಹರೇ ಕೃಷ್ಣ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಈ ಏಕಾದಶಿಯ
ಪವಿತ್ರವಾದ ದಿನದಂದು ಗಜೇಂದ್ರ ಮೋಕ್ಷವನ್ನು ಹೇಳೋದಕ್ಕೆ ಮತ್ತು ಕೇಳಿಸ್ಕೊಳ್ಳೋದಕ್ಕೆ ಈ ಅವಕಾಶ ಸಿಕ್ಕಿರೋದು ನಿಜವಾಗಿಯೂ ಎಷ್ಟೋ ಜನ್ಮದ ಅಥವಾ ಎಲ್ಲ ವೈಷ್ಣವರ ಆಶೀರ್ವಾದ ಮತ್ತು ಸುಕೃತ ಅಂತ ಭಾವಿಸಿ ಎಲ್ಲ ವೈಷ್ಣವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ತಾ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡ್ತೀನಿ. ಈ ಥರನೇ ಅಂದರೆ ಕೆಲವು ಸರಿ ಸಂಸ್ಕೃತ ಶ್ಲೋಕಗಳು ತುಂಬ ಕಷ್ಟ ಆಗ್ಬಿಟ್ಟಾಗ ಸೋಂತಸ್ಯ ಉರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರ್ಭವತಿ ಹರಿಂತ ಉಪಾತ ಚಕ್ರಂ ಅಂದರೆ ಈ ಥರ ಕೆಲವೊಂದು ಸರಿ ಹೇಳೋದು ಕಷ್ಟ ಆಗುತ್ತೆ. ಇದೇ ಥರ ನಾನೊಂದು ಸರಿ ಹಿಂದೆ ಹೇಳಿದ್ದೆ. ಪುರಂದರದಾಸರ ಕೀರ್ತನೆಗೆ ಹೇಳಬೇಕಾದ್ರೆ ಅವರು ಅಕ್ಬರಗೊಲಿದ ಪುರಂದರ ವಿಠಲ ಅಕ್ಬರಗೊಲಿದ ಪುರಂದರ ವಿಠಲ ಅಂತ ಹೇಳ್ತಾ ಇದ್ರು. ನಾನು ಯೋಚನೆ ಮಾಡಿದೆ ಅಕ್ಬರ್ಗೆ ಪುರಂದರ ವಿಠಲ ಯಾವಾಗ ಬಂದಿದ್ದಪ್ಪ ಅಂತ. ತಿರ್ಗಾ ಅದನ್ನು ಸರಿಯಾಗಿ ನೋಡಿದ್ರೆ ಅದು ಅರ್ಭಕಗೊಲಿದ ಪುರಂದರ ವಿಠಲ ಅಂತ. ಅರ್ಭಕ ಅಂದರೆ ಮಗು, ಚಿಕ್ಕ ಮಗುವಿಗೆ ಒಲಿದಂತಹ ಭಗವಂತನ ರೂಪ ಯಾವುದು? ನಾರಸಿಂಹ. ಪ್ರಹ್ಲಾದನೆಗೊಲಿದ ಪುರಂದರ ವಿಠಲ ಅಂತ. ಅದಕ್ಕೇ ಅರ್ಭಕಗೊಲಿದ ಹೋಗಿ ಅಕ್ಬರಗೊಲಿದ ಆಗಿಬಿಟ್ರೆ ಎಲ್ಲನೂ ಉಲ್ಟಾಪಲ್ಟ ಆಗುತ್ತೆ. ಸ್ವಲ್ಪ ಅದಕ್ಕೇ ಹರೇ ಕೃಷ್ಣವನ್ನು ಜಪ ಮಾಡಬೇಕಾದ್ರೂ ಶ್ಲೋಕ ಹೇಳಬೇಕಾದ್ರೂ ಯೋಚನೆ ಮಾಡಿ ಸ್ವಲ್ಪ ಗಮನವಿಟ್ಟು ನಾವು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಹೇಳಿಲ್ವಾ ಅಂದರೆ ಪ್ರಹ್ಲಾದನ ಮನೆಗೆ ಪೋಸ್ಟ್ ಹೋಗೋ ಬದಲು ಅಕ್ಬರ್ ಮನೆಗೆ ಹೋಗ್ಬಿಟ್ರೆ ಕಷ್ಟ. ಒಂದು ಅಡ್ರೆಸ್ ಚೇಂಜ್ ಆದರೆ ಇವ್ರ ಮನೆಗೆ ಹೋಗೋ ಬದಲು ಅವ್ರಿಗೂ ಮನೆಗೆ ಹೋಗ್ಬಿಡುತ್ತೆ. ಬಹಳ ಅದ್ಭುತವಾದಂತಹ ಶ್ಲೋಕ ಇದು. ಕೊನೆ ಅಂದರೆ ಇವಾಗ ಒಂಥರ ಅರ್ಥ ಆಗುತ್ತೆ. ಇದೆಲ್ಲ ಗಜೇಂದ್ರ ಮೋಕ್ಷ ಕೇಳಿದ್ಮೇಲೆ ಒಂಥರ ಅರ್ಥ ಆಗುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಇವಾಗ ಸೋ ಅಂತಹ ಸರಸಿ ಉರುಬಲೇನ. ಸರಸಿ ಅಂದರೆ ಸರೋವರ, ಉರುಬಲೇನ ಅಂದರೆ ತುಂಬ ಕಷ್ಟಪಟ್ಟು. ಗ್ರಹೀತ ಅಂದರೆ ಮೊಸಳೆ. ಆ ಮೊಸಳೆಯಿಂದ ತುಂಬ ನೋವಿಗೊಳಪಟ್ಟಂಥದ್ದು. ಆರ್ತೋ ಅಂತ ಪದ ಇನ್ನೊಂದೆಲ್ಲೋ ಕೇಳಿದ್ದೀವಿ, ಯಾರಿಗಾರಿಗೂ ನೆನಪಿದೆಯಾ? ಭಗವದ್ಗೀತೆಯಲ್ಲಿ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಅಂದರೆ 4 ಜನ ನನ್ನ ಹತ್ರ ಬರ್ತಾರೆ. ಯಾರ್ಯಾರು? ಬಹಳ ದುಃಖದಲ್ಲಿರೋರು, ಹಣವನ್ನು ಬಯಸುವವರು, ಜ್ಞಾನಿಗಳು, ಅಥವಾ ಯಾವುದು ಅಂದರೆ ಒಂಥರ ಜಿಜ್ಞಾಸುಗಳು. ಜಿಜ್ಞಾಸು ಅಂತ ಜಿಜ್ಞಾಸುಗಳು ಅಂತಂದರೆ ಯಾಕಿದೆಲ್ಲ ಈ ಥರ ಆಗ್ತಾಯಿದೆ, ಯಾಕೆ ನನಗೆ ಬೇಡ ಅಂದರೂ ಕಷ್ಟಗಳು ಬರ್ತಾಯಿದೆ, ನಾನು ಒಳ್ಳೆಯವನಾಗಿದ್ದರೂ ನನಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ, ನನಗೆ ಯಾಕೆ ಹುಟ್ಟಿದೆ, ಎಲ್ಲಿಗೆ ಈ ದೇಹ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತೀನಿ, ಪ್ರಪಂಚ ಯಾಕಿದೆ ನಡೆದಿದ್ದಾರೆ, ತುಂಬ ಜಿಜ್ಞಾಸೆ ಇರುತ್ತಲ್ಲ ಅಂಥವ್ರಿಗೂ ಸಹ ಅಂಥವ್ರ ಹತ್ರ ಬರ್ತಾರೆ ಅಂತ ಹೇಳಿದರೆ. ಅದರಲ್ಲಿ ಯಾರು ಇವಾಗ ಹೋಗಿರೋದು ಆರ್ಥೋ ಅಂದರೆ ತುಂಬ ದುಃಖದಲ್ಲಿರೋರು ನನ್ನ ಬಳಿಗೆ ಬರ್ತಾರಲ್ಲ ಆ ಥರ. ದೃಷ್ಟ್ವಾ ಗರುತ್ಮತಿ ಹರಿ, ಗರುಡನ ಮೇಲಿರುವಂತಹ ಹರಿ. ಖ ಅಂದರೆ ಆಕಾಶ. ಉಪಾತ್ತ ಚಕ್ರಂ, ಚಕ್ರಾರೂಢನಾಗಿ, ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡು. ಉತ್ಕ್ಷಿಪ್ಯ ಸಾಂಬುಜಾಕರಂ, ಅವಾಗ ಏನು ಮಾಡ್ದ? ಎತ್ತಿದ ಏನನ್ನ, ಸೊಂಡಲಿನಿಂದ ಎತ್ತಿದ ಏನನ್ನ, ಅಂಬುಜ ಅದೇನು? ತಾವರೆ ಪುಷ್ಪ. ತನ್ನ ಸೊಂಡಲಿನಿಂದ ಎತ್ತು ತುಂಬ ಕಷ್ಟದಿಂದ ಹೇಳ್ತಾನೆ. ಏನು ಹೇಳ್ತಾನೆ? ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ. ಅದನ್ನೇ ವಾದಿರಾಜರ ಕೀರ್ತನೆಯಲ್ಲಿ ಬರೆದದ್ದು. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರ ನಿಗೊಲಿದ ಉಪೇಂದ್ರನ ಶುಭಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ, ಯದುಕುಲ ಚಂದ್ರನ ವಂದಿಸಿರೋ. ನಾರಾಯಣನ ಯಾಕೆ ಯಾವಾಗಲೂ ನೆನೀತಾ ಇರಬೇಕು? ಕಾಲಲ್ಲಿ ನಕ್ರ ಅಂದರೆ ಏನು? ಮೊಸಳೆ ಹಿಡಿದ್ಬಿಟ್ಟಿರುತ್ತೆ, ತುಂಬ ಬಾಧೆ ಆಗ್ತಾ ಇರುತ್ತೆ,
ತುಂಬ ನೋವು ಸಹಿಸಲಾರದಷ್ಟು ನೋವಾಗ್ತಾ ಇರುತ್ತೆ, ಪ್ರಾಣೋತ್ಕ್ರಮಣವಾಗ್ತಾ ಇರುತ್ತೆ, ಪ್ರಾಣ ದೇಹದಿಂದ ಆಚೆ ಹೋಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಮಗೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಬರ್ತಾ ATM ಪಾಸ್ವರ್ಡ್ ಹೇಳಲೇ ಇಲ್ವಲ್ಲಪ್ಪ, ದುಡ್ಡು ಅಷ್ಟೊಂದು ಇಟ್ಕೊಟ್ಟಿದ್ದೀನಿ, ಹೇಳಿದ್ರೆ ನನ್ನ ಮಕ್ಕಳಾರ ತಗೊಂಡಿರೋರು, LIC ಮಾಡಿಸಿದ್ದನ್ನೂ ಹೇಳಿಲ್ಲ. ಇದೇ ನಮಗೆ ದುಃಖ ಮನಸ್ಸಲ್ಲಾಗಲ್ಲ. ಅಥವಾ ನನಗೆ ತುಂಬ ಪ್ರೀತಿ ಪಾತ್ರ ಮೊಮ್ಮಗ ಇನ್ನೂ ಬರಲೇ ಇಲ್ಲ, ಈ ಥರ ಎಲ್ಲ ನೆನೆಸ್ಕೊಂಡು ಸತ್ರ ಏನಾಗ್ತೀವಿ, ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗ್ತೀವಿ. ಮತ್ತೆ ಯಾಕಂದರೆ ATMನೇ ನೆನೆಸ್ಕೊಂಡಿದ್ದಾರೆ, ತಿರ್ಗಾ ಬ್ಯಾಂಕಲ್ಲಿ ಕೆಲಸಕ್ಕೆ. ಮೊಮ್ಮಗನ್ನೇ ನೆನೆಸ್ಕೊಂಡ್ರೆ ಮೊಮ್ಮಗನ ಮನೆ ನಾಯಿ ಆಗಿ, ಯಾಕಂದರೆ ನೋಡ್ತಾ ಇರೋದಲ್ಲ ಯಾವಾಗಲೂ. ಯಂ ವ್ಯಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಲೇವರಂ. ನಾವು ಯಾವ ರೀತಿ ಸ್ಮರಣೆ ಮಾಡ್ತಾ ಈ ದೇಹವನ್ನು ಬಿಡ್ತೀವೋ ಅದೇ ರೀತಿ ಮುಂದಿನ ಜನ್ಮ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ನಾವು ಯಾವಾಗಲೂ ನಾರಾಯಣನ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ಕೊನೆಗೆ ಭಗವಂತ ದಧಾಮಿ ಬುದ್ಧಿಯೋಗಂ, ನಾನು ನಿನಗೆ ಸ್ಮರಣೆ ಕೊಡ್ತೀನಿ. ಅಂತ್ಯಕಾಲ ನೀನು ಯಾವಾಗಲೂ ಬದುಕಿರುವಾಗ ನನ್ನ ಸ್ಮರಣೆ ಮಾಡಿದ್ರೆ, ನೀನು ದೇಹ ಬಿಡಬೇಕಾದ್ರೆ ನಾನು ನಿನಗೆ ನನ್ನ ಸ್ಮರಣೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಇದು ತುಂಬ ಗಂಭೀರವಾದಂತಹ ವಿಷಯ. ಮತ್ತು ಫಲಶ್ರುತಿ, ಗಜೇಂದ್ರ ಮೋಕ್ಷವನ್ನು ಕೇಳಿದ್ರೆ ಭಗವಂತ ಫಲಶ್ರುತಿಯನ್ನು ಹೇಳ್ತಾರೆ. ಯಾವಾಗಲೂ ಫಲಶ್ರುತಿಯನ್ನು ಯಾರು ಹೇಳ್ತಾರೆ, ಇದನ್ನು ಕೇಳಿದ್ರೆ ಏನು ಪ್ರಯೋಜನ ಅಂತ ಯಾರು ಹೇಳ್ತಾರೆ ಅಂದರೆ ಬರೆದವರು ಹೇಳ್ತಾರೆ. ಆದರೆ ಇದರಲ್ಲಿ ಯಾರು ಹೇಳ್ತಾರೆ, ಸಾಕ್ಷಾತ್ ಭಗವಂತ ಹೇಳ್ತಾರೆ. ಯಾರು ಗಜೇಂದ್ರ ಮೋಕ್ಷ ವೃತ್ತಾಂತವನ್ನು ಕೇಳಿಸ್ಕೊಳ್ತಾರೆ ಅವರಿಗೆ ಅಪಮೃತ್ಯು ಆಗೋದಿಲ್ಲ. ಏನಾಗಲ್ಲ, ಅಪಮೃತ್ಯು ಅವರಿಗೆ ಯಾವತ್ತೂ ಆಗೋದಿಲ್ಲ. ಮತ್ತು ಅವರಿಗೆ ದುಸ್ವಪ್ನಗಳಾದರೆ ಆ ದುಸ್ವಪ್ನಗಳ ಒಂದು ಫಲ ಅವ್ರ ಮೇಲೆ ಪರಿಣಾಮ ಬೀರೋದಿಲ್ಲ, ದುಸ್ವಪ್ನಗಳ ಪರಿಣಾಮ ದೂರವಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಉದಯರಾಗದಲ್ಲಿ ಈ ಗಜೇಂದ್ರ ಮೋಕ್ಷದ 3ನೇ ಶ್ಲೋಕದಿಂದ 29ನೇ ಶ್ಲೋಕದಲ್ಲಿವರೆಗೂ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಸ್ಮರಣೆ ಮಾಡ್ತಿದ್ರಂತೆ ಹಿಂದಿನ ಕಾಲದಲ್ಲಿ. ಇಷ್ಟಾದರೂ ಸ್ಮರಣೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಗಜೇಂದ್ರ ವರದನಾದಂತಹ ಶ್ರೀಮನ್ನಾರಾಯಣ, ಗರುಡ ದೇವರು ಮತ್ತು ಗಜೇಂದ್ರ, ತ್ರಿಕೂಟಾಚಲ ಪರ್ವತ, ಸರೋವರ ಮತ್ತು ಮಕರ, ಇವಿಷ್ಟನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡಬೇಕು. ಏನೇನು, ಗಜೇಂದ್ರ, ಗರುಡ, ನಾರಾಯಣ, ಸರೋವರ, ಮಕರ, ಆಮೇಲೆ ತ್ರಿಕೂಟ ಪರ್ವತ, ಇವೆಲ್ಲವನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡಬೇಕು. ಕನಿಷ್ಠ ಹೋಗಲಿ ದುಸ್ವಪ್ನವಾದಂತಹ ದಿನವಾರು ಸ್ಮರಣೆ ಮಾಡಿ. ರಾತ್ರಿ ತುಂಬ ಕೆಟ್ಟ ಕನಸು ಬಂದಿರುತ್ತೆ, ನನ್ನೇ ಅಲ್ಲ ಏನೋ ತುಂಬ ಸ್ಮರಣೆ ಬರ್ತಾ ಇರುತ್ತೆ, ತುಂಬ ದುಃಖವಾಗಿರುತ್ತೆ, ಆ ಸಮಯದಲ್ಲಾದರೂ ಸ್ಮರಣೆ ಮಾಡಿ. ಉದಯ ರಾಗದಲ್ಲಿ ಈ 23ರಿಂದ 29ನೇ ಶ್ಲೋಕಗಳು, ಈ 25 ಅಥವಾ 26 ಶ್ಲೋಕಗಳನ್ನು ದಯಮಾಡಿ ಸಾಧ್ಯವಾದರೆ ನೆನಪಿಟ್ಕೊಳ್ಳಿ. ಎದ್ದ ತಕ್ಷಣ ಹೇಳೋದಕ್ಕೆ ಅನುಕೂಲವಾಗಿ ನೆನಪಿಟ್ಕೊಳ್ಳಿ ದಯಮಾಡಿ. ಭಗವಂತ ಈ ಫಲಶ್ರುತಿಯನ್ನು ಹೇಳ್ತಾರೆ. ಏನೇನು ದಯಮಾಡಿ ಒಂದು ಸ್ವಲ್ಪ ಎಲ್ಲ ಮುಂದೆ ಕುಂತ್ಬಿಟ್ರೆ ಉಳಿದವ್ರು ಕೂತ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಏನೇನು ಫಲಶ್ರುತಿಯನ್ನು ಹೇಳ್ತಾರೆ ಒಂದ್ಸರಿ ಹೇಳ್ಬೋದಾ? ಯಾಕೆಂತಾರೆ ನಮಗೆ ಏನು ಸಿಗುತ್ತೆ ಅಂತ ಗೊತ್ತಾದರೆ ಹೇಳೋದಕ್ಕೆ ಭಾಳ ಕೇಳಿಸ್ಕೊಳ್ಳೋಕ್ಕೂ ಅಟ್ಲೀಸ್ಟು ಟೈಮ್ ವೇಸ್ಟ್ ಆಗಿದ್ದು ಏನು ಆಗಲಿಲ್ಲ, ಕೊನೆ ಕೇಳಿಸ್ಕೊಡ್ವಿ ಅಂತಾರು ಅನಿಸುತ್ತಲ್ಲ. ಏನೇನು ಸಿಗುತ್ತೆ? ಅಪಮೃತ್ಯು ಪರಿಹಾರವಾಗುತ್ತೆ, ದುಸ್ವಪ್ನ ಪೀಡೆ ಪರಿಹಾರವಾಗುತ್ತೆ. ನಂತರ ಅನಾರೋಗ್ಯ, ತೀವ್ರವಾದಂತಹ ಅನಾರೋಗ್ಯವಿದ್ದರೆ ಅದು ಪರಿಹಾರವಾಗುತ್ತೆ. ನಂತರ ತೀವ್ರವಾಗಿ ಬಗೆಹರಿಯದಂತಹ ಕಷ್ಟ ಏನಾದ್ರು ಇದ್ದರೆ ಇದನ್ನು ಪದೇ ಪದೇ ಕೇಳ್ತಾರೆ, ಆ ಬಗೆಹರಿಯದಂತಹ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ಇನ್ನು ಅನೇಕ ಫಲಶ್ರುತಿಯನ್ನು ಹೇಳ್ತಾರೆ, ಇದು ಮುಖ್ಯವಾದದ್ದು. ಈ ರೀತಿಯಾಗಿ ವಿಶೇಷ ಅಂದರೆ ಭಗವಂತನೇ ಹೇಳಿರೋದಂಥದ್ದು. ಆಮೇಲೆ ಕೆಲವರು ಹಿರಿಯ ಆಚಾರ್ಯರು ಹೇಳ್ತಾರೆ, ಅನೇಕ ಲೀಲೆಗಳ ಕಥೆಗಳೇ ಒಂದು ಕಡೆ ಭಾಗವತದಲ್ಲಿ ಆದರೆ ಗಜೇಂದ್ರನ ಮೋಕ್ಷವಾದಂತಹ ಆ ವೃತ್ತಾಂತವೇ ಒಂದು ಕಡೆ. ಅದು ಅತ್ಯಂತ ವಿಶೇಷವಾದಂತಹ ಸನ್ನಿವೇಶ. ಯಾಕೆ ಅಂತ ಅಂದರೆ
ಅದು ನಮಗೆ ಸಂಬಂಧಪಟ್ಟಂತಹ ಸನ್ನಿವೇಶ. ನಿತ್ಯ ಜೀವನದಲ್ಲಿ ನಾವು ಒದ್ದಾಡಿ ಕೇಳಿಸ್ಕೊಳ್ತಿರೋ ನಮ್ಮ ಕತೆ ಅದು ಗಜೇಂದ್ರನ ಕತೆ ಅಲ್ಲ. ಗಜ ಅನ್ನೋದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಜಗ. ಇದು ಈ ಜಗತ್ತಿನ ಕತೆ, ಗಜೇಂದ್ರನ ಕತೆ ಅಲ್ಲ. ಆದ್ದರಿಂದ ಈ ಗಜ ಎನ್ನುವಂತಹ ನಿರೂಪಣೆಯಲ್ಲಿ ಜಗತ್ತಿನ ಕಥೆಯನ್ನು ಹೇಳಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಹಿಡಿದುಕೊಂಡಿದ್ದೇ ಆದರೆ ಉದ್ಧಾರ ಆಗೋದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಇದು ನಾ ಹೇಳಿದ ಮಾತಲ್ಲ, ಅನೇಕ ಹಿರಿಯ ಆಚಾರ್ಯರು ಹೇಳಿದ್ದಾರೆ. ಇದನ್ನು ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡ್ಬಿಟ್ರೆ ಮಾತ್ರ ಖಂಡಿತ ಉದ್ಧಾರ ಆಗೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಆ ಗಜೇಂದ್ರನಿಗೆ ಎಷ್ಟು ಅಂದರೆ ಅದು ವೃತ್ತಾಂತವನ್ನು ಕೇಳ್ತಾ ಗೊತ್ತಾಗುತ್ತೆ. ಎಷ್ಟು ಮೊದಲು ಆತನಿಗೆ ತನ್ನ ಮೇಲೆ ನಂಬಿಕೆ ಇರುತ್ತೆ, ತನ್ನ ಮೇಲಿನ ನಂಬಿಕೆಯಿಂದ ಹೋಗಿ ತನ್ನ ಮಕ್ಕಳು ಮತ್ತು ಬಂಧುಗಳ ಮೇಲೆ ನಂಬಿಕೆ ಬರುತ್ತೆ, ಅವರ ಮೇಲಿನ ನಂಬಿಕೆ ಹೋಗಿ ಕೊನೆಗೆ ಭಗವಂತನ ಮೇಲೆ ನಂಬಿಕೆ ಬರುತ್ತೆ. ನನಗಿನ್ಯಾರೂ ರಕ್ಷಣೆ ಮಾಡೋರು ದಿಕ್ಕೇ ಇಲ್ಲ ಅನ್ನೋ ಒಂದು ನಂಬಿಕೆ ಹೇಗೆ ಬರುತ್ತೆ ಅನ್ನೋದನ್ನು ಹಂತ ಹಂತವಾಗಿ ನೋಡಿದಾಗ ಅರ್ಥವಾಗುತ್ತೆ. ಈ ರೀತಿಯಾಗಿ ನಾವು ಗಜೇಂದ್ರ ಮೋಕ್ಷದ ಪ್ರಾರಂಭ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ಒಬ್ಬ ವ್ಯಕ್ತಿ ಯಾವ ರೀತಿ ಗಟ್ಟಿಯಾಗಿ ನಂಬಬೇಕು ಭಗವಂತನನ್ನು, ಅದು ಅಂದರೆ ಒಂದು ಚೂರು ಬೇರೆ ಕಡೆ ಅನ್ಡಿವಿಯೇಟೆಡ್, ಒಂದು ಸ್ವಲ್ಪನೂ ಅನುಮಾನವೇ ಇಲ್ಲದೆ ಯಾವ ರೀತಿ ಭಗವಂತನನ್ನು ನಂಬಬೇಕು. ಆ ನಂಬಿಕೆಯ ಪರಾಕಾಷ್ಠೆಗೆ ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಗಜೇಂದ್ರ ಮೋಕ್ಷವನ್ನು ಕೇಳಿಸ್ಕೊಳ್ಬೇಕು. ಯಾವಾಗ ನಾವು ಅನೇಕ ಸರಿ ಹೇಳ್ತೀವಿ, ಧ್ರುವ, ಪ್ರಹ್ಲಾದ ಇತ್ಯಾದಿ ಹಿರಿಯರ ಕಥೆಗಳನ್ನು ಕೇಳಿಸ್ಕೊಂಡಾಗ ಅವರಲ್ಲಿರುವಂತಹ ಒಂದು ಚಿಕ್ಕ ಗುಣ ನಮಗೆ ಬರುತ್ತಂತೆ. ಅದು ತುಂಬ ವಿಶೇಷವಾದದ್ದು. ಏನು ಬರುತ್ತೆ? ಅವರಲ್ಲಿರುವಂತಹ ಒಂದು ಸ್ವಲ್ಪ ಗುಣ ನಮಗೆ ಬರುತ್ತಂತೆ. ಅವರಲ್ಲಿರುವಂತಹ ಸ್ವಲ್ಪ ಗುಣ ನಮಗೆ ಬಂದುಬಿಟ್ರೆ ನಿಜವಾಗ್ಲೂ ಉದ್ಧಾರ ಆಗಿಬಿಡ್ತೀವಲ್ಲ. ಆದ್ದರಿಂದ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನು ಮಾಡ್ತಿರ್ತಾರೆ ಅಲ್ವಾ. ಅಂದರೆ ಮೊದಲು ಶುಕದೇವ ಗೋಸ್ವಾಮಿಗಳು, ಇದು ಭಾಗವತ ಅಷ್ಟಮ ಸ್ಕಂದ, ಪರೀಕ್ಷಿತ ಮತ್ತು ಶುಕದೇವ ಗೋಸ್ವಾಮಿಗಳ ನಡುವೆ ನಡೆಯುವಂತಹ ಚರ್ಚೆ. ಪರೀಕ್ಷಿತ ಮೊದಲು ಪ್ರಶ್ನೆ, ಅಂದರೆ ಶುಕದೇವ ಗೋಸ್ವಾಮಿಗಳು ಮೊದಲು ಚಿಕ್ಕದಾಗಿ ಹೇಳ್ತಾರೆ, ತ್ರಿಕೂಟಾಚಲ ಪರ್ವತದಲ್ಲಿ ಗಜೇಂದ್ರ ಅನ್ನುವನಿದ್ದ, ಆತ ನೀರು ಕುಡಿಬೇಕು ಅಂತ ಸರೋವರ ಕೇಳಿದ. ಆಗ ಒಂದು ಮೊಸಳೆ ಬಂದು ಆತನ ಕಾಲನ್ನು ಹಿಡಿತು. ಆಗ ಅವನು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಸ್ಮರಣೆ ಮಾಡ್ದ. ಆಗ ಭಗವಂತ ಬಂದು ಕಾಪಾಡಿಬಿಟ್ಟ ಅಂತ ಹೇಳ್ತಾರೆ. ಈಗ ನಾನು ನೆಕ್ಸ್ಟ್ ಸ್ಟೋರಿಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಪರೀಕ್ಷಿತ ಕೇಳ್ತಾನೆ, ನಮ್ಮಂಥವ್ರಾಗಿದ್ರೆ ಕರೆಕ್ಟ್ ನೀವು ಹೇಳಿದೆಲ್ಲ ಸಾಕಷ್ಟೆ, ಗಜೇಂದ್ರ ಇದ್ದ, ಮೊಸಳೆ ಕಾಲಿಡ್ಕೊಳ್ತು, ಆ ದೇವ್ರನ್ನ ಕೂಗ್ದ, ಬಂದ, ಮುಗಿದೋಯ್ತು, ಸರಿ ಇದೆ. ಇನ್ನು ನೆಕ್ಸ್ಟ್ ಏನು? ಮಹಾಪ್ರಸಾದೇ ಗೋವಿಂದೇ ನಮೋ ಬ್ರಾಹ್ಮಣೇ ವೈಷ್ಣವೇ. ಸಾಕು, ನಾವಾದರೆ ಅಷ್ಟೇ. ಆದರೆ ಪರೀಕ್ಷಿತ ಪ್ರಶ್ನೆ ಕೇಳ್ತಾನೆ, ಏನು ಹೇಳಿದ್ರಿ ಗುರುಗಳೇ, ಏನು ಹೇಳಿದ್ರಿ, ಎಂಥ ಮಾತು ಹೇಳಿದ್ರಿ. ಸಾಮಾನ್ಯವಾಗಿ ಜಗಳ ಪರಸ್ಪರ, ಅದು ಗಜೇಂದ್ರ ಭೂಮಿ ಮೇಲೆ ಇರುವಂತಹ ಪ್ರಾಣಿ, ಮೊಸಳೆ ನೀರಿನಲ್ಲಿರುವಂತಹ ಪ್ರಾಣಿ. ಭೂಮಿ ಮೇಲೆ ಇರುವಂತಹವರು ಕಿತ್ತಾಡೋದನ್ನು ನೋಡ್ತೀವಿ, ನೀರಲ್ಲಿರುವಂಥವರು ಕಿತ್ತಾಡೋದನ್ನು ನೋಡ್ತೀವಿ. ಆದರೆ ಭೂಮಿಯ ಮೇಲಿರುವಂತಹ ಗಜೇಂದ್ರ ನೀರೊಳಗೆ ಬಂದು ಕಿತ್ತಾಟ ಶುರುವಾಯಿತಾ? ಆ ಥರ ಹೇಗೆ ಸಾಧ್ಯ? ನಂತರ ಒಂದು ಪ್ರಾಣಿ ಸಾಮಾನ್ಯವಾಗಿ ಕಾಡಿನಲ್ಲಿ ಈ ಕ್ಷಣದಲ್ಲೂ ಅಷ್ಟೇ ಎಷ್ಟೋ ಮೃಗಗಳು, ಬಲವಾದಂತಹ ಮೃಗಗಳು ದುರ್ಬಲವಾದಂತಹ ಮೃಗಗಳನ್ನು ಹಿಡಿದು ತಿಂತವೆ. ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಗಜೇಂದ್ರ ಮತ್ತು ಮೊಸಳೆ ಅವರಿಬ್ಬರು ಪರಸ್ಪರ ಕಿತ್ತಾಡಿದ್ದು ಅದೇ ದೊಡ್ಡ ವಿಷಯವಾಗುತ್ತೆ. ಹೋಗಲಿ, ದೊಡ್ಡ ವಿಷಯವಾದರೂ ಪರವಾಗಿಲ್ಲ. ಆ ಗಜೇಂದ್ರನಿಗೆ ಮೊಸಳೆ ಕಾಲು ಹಿಡಿದಾಗ ಆತನಿಗೆ ಅಷ್ಟೊಂದು ಭಗವಂತನ ಮೇಲೆ ನಂಬಿಕೆ ಹೇಗೆ ಬಂತು? ಆ ನಂಬಿಕೆ ಬಹಳ ಮುಖ್ಯ. ಒಂದು ಸಾರಿ ಶ್ರೀ ಮಹಾಲಕ್ಷ್ಮಿಯ ಜೊತೆ ನಾರಾಯಣ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ದೀರ್ಘವಾಗಿ ಇದ್ದಕ್ಕಿದ್ದಂಗೆ ನಾರಾಯಣ ಎದ್ದು ಓಡೋಗ್ತಾ ಇರ್ತಾರಂತೆ. ಯಾಕೆ ಹೀಗೆ ಎದ್ದು ಓಡೋಗ್ತಾ ಇದ್ದೀರಾ ಅಂತ ಅಂದಾಗ, ನನ್ನ ಭಕ್ತನಿಗೆ ಯಾರೋ ತುಂಬ ಹಿಂಸೆ ಮಾಡಿ ಕಲ್ಲೊಳ್ಳಿ ಹೊಡಿತಾ ಇದ್ದಾರೆ, ಅದಕ್ಕೆ ಅವನ್ನ ಕಾಪಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸರಿ ಆಯಿತು ಅಂತಾರೆ. ಬಾಗಿಲ ಹತ್ರ ಹೋಗಿದ ತಕ್ಷಣ ಓಡ್ಬಂದ್ಬಿಡ್ತಾರೆ. ನಾರಾಯಣ ವಾಪಸ್ ಬಾ, ಆಟ ಆಡೋಣ ತಿರ್ಗಾ ಅಂತ ಹೇಳ್ತಾರೆ. ಅದೇ ಯಾಕೆ ವಾಪಸ್ ಬಂದ್ಬಿಟ್ರಲ್ಲ ಅಂತಂದರೆ, ಅವನು ವಾಪಸ್ ಕಲ್ಲಲ್ಲಿ ಹೊಡೆದ, ಅದಕ್ಕೆ ಬಂದ್ಬಿಟ್ಟೆ ಅಂತ.
ಅವನು ವಾಪಸ್ ಕೈಯಲ್ಲಿ ಹೊಡೆದ, ಇನ್ನೇನು ನಂಬೋದೈತೆ, ಅವ್ನು ನಾನೇ ಕಾಪಾಡ್ಕೊಳ್ತೀನಿ ಅಂತ ತನ್ನ ಶಕ್ತಿ ಮೇಲೆ ಅವ್ನು ನಂಬಿಕೆ ಐತೆ, ಅವ್ನು ಗ್ರೇಟ್, ಅವ್ನು ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ವಾಪಸ್ ಹೋಗ್ಬಿಟ್ಟೆ ಅಂತ. ಅಲ್ಲ, ಅಷ್ಟು ನಂಬಿಕೆ ಆ ಗಜೇಂದ್ರನಿಗೆ ಹೇಗೆ ಬಂತು? ಮನುಷ್ಯ ಮಾತ್ರನಿಗೆ ಜೀವ ಹೋಗಬೇಕಾದ್ರೆ ಭಗವಂತನ ಸ್ಮರಣೆ ಬರೋದಿಲ್ಲ, ಆದರೆ ಪ್ರಾಣಿ ಮಾತ್ರವಾದಂತಹ ಗಜೇಂದ್ರನಿಗೆ ಇಂತಹ ಸ್ಮರಣೆ ಹೇಗೆ ಬಂತು? ಗುರುಗಳೇ ದಯಮಾಡಿದ ನನಗೆ ವಿವರಿಸಿ ನೀವು ಹೇಳಲೇಬೇಕು. ಇದರ ಸೂಕ್ಷ್ಮ ಏನು, ಇದರಲ್ಲಿರುವಂತಹ ಸ್ವಾರಸ್ಯಗಳೇನು, ಅದು ನನಗೆ ತಿಳಿಸ್ಕೊಡ್ಬೇಕು ಅಂತ ಯಾರು ಪ್ರಶ್ನೆ ಮಾಡ್ತಾರೆ? ಪರೀಕ್ಷಿತ ಪ್ರಶ್ನೆ ಮಾಡ್ತಾರೆ. ನಾವು ಯಾವಾಗ ಈ ಥರ ಪ್ರಶ್ನೆ ಮಾಡಿದ್ದೇವೆ? ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ? ಮಹಾಪ್ರಸಾದ ಯಾವತ್ತೇ ಆಗಲಿ ಆ ರೀತಿಯಾದಂತಹ ಒಂದು ಆರ್ಥಿ, ಆ ರೀತಿಯಾದಂತಹ ಅತೀವವಾದಂತಹ ತನ್ಮಯತೆ ಶಿಷ್ಯನಲ್ಲಿ ಕಂಡು ಬರುತ್ತೆ. ಆಗ ಮಾತ್ರ ಗುರುಗಳು ಸ್ವಾರಸ್ಯಗಳನ್ನು, ರಹಸ್ಯಗಳನ್ನು ಹೇಳ್ಕೊಡ್ತಾರೆ. ಸುಮ್ಮನೆ ಮಾತಾಡ್ತಾ ಇದ್ರೆ, ಸುಮ್ಮನೆ ಕೇಳಿಸ್ಕೊಳ್ತಿದ್ರೆ ಯಾವತ್ತೂ ಗುರುಗಳು ಎಲ್ಲವನ್ನೂ ಸಹ ಹೇಳ್ಕೊಡೋದಿಲ್ಲ. ಮುಂದುವರಿತಾ ಆಗ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಿಗೆ, ನಿನ್ನಲ್ಲಿ ತುಂಬ ಕೇಳಬೇಕು ಅನ್ನೋ ಆಸಕ್ತಿ ಇದೆ, ಮತ್ತು ನಿನಗೆ ನಿನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತಹ ತುಂಬ ಇಷ್ಟ ಇದೆ, ಅದಕ್ಕೋಸ್ಕರ ನಾನು ಎಲ್ಲವನ್ನ ಹೇಳ್ತೀನಿ ಅಂತ ಅವರು ಹೇಳ್ತಾರೆ. ಕ್ಷೀರಸಾಗರದ ಹತ್ತಿರ ಒಂದು ತ್ರಿಕೂಟಾಚಲ ಪರ್ವತವಿತ್ತು. ಅಲ್ಲಿ ಋತುಮತು ಎನ್ನುವಂತಹ ಒಂದು ಉದ್ಯಾನವನ, ಆ ಉದ್ಯಾನವನ ವರುಣದೇವರಿಗೆ ಸೇರಿತ್ತು. ಎಲ್ಲಿ ಇದು ಅಂದರೆ ಸೀನ್ ಸೆಟ್ ಮಾಡ್ತಾರಲ್ಲ, ಅಂದರೆ ಒಂದು ಸೀನ್ ಸೆಟ್ ಮಾಡ್ತೀವಲ್ಲ, ಆ ರೀತಿಯಾದಂತಹ ಒಂದು ವಿಧಾನ. ಮೊದಲು ಎಲ್ಲಿ ಇದು ಕಥೆ ನಡೆದಿದ್ದು? ಕ್ಷೀರಸಾಗರದ ಬಳಿ ತ್ರಿಕೂಟ ಪರ್ವತ, ತ್ರಿಕೂಟಾಚಲ ಪರ್ವತ. ಆ ಪರ್ವತದ ಬಳಿ ಋತುಮತು ಎನ್ನುವಂತಹ ವರುಣದೇವರಿಗೆ ಸಂಬಂಧಪಟ್ಟಂತಹ ಉದ್ಯಾನವನ. ಆ ಉದ್ಯಾನವನದಲ್ಲಿ ಒಂದು ಕಾಡು, ಉದ್ಯಾನವನ ಕಾಡು ಎಲ್ಲ ಒಟ್ಟಿಗಿತ್ತು. ಅಲ್ಲಿ ಗಜೇಂದ್ರ ಎನ್ನುವಂತಹ ಎಲ್ಲ ಆನೆಗಳಿಗೆ ರಾಜನಾದಂತಹ ಗಜೇಂದ್ರ ವಾಸ ಮಾಡ್ತಿದ್ದ. ಈ ಒಂದು ಪ್ರದೇಶ ಎಷ್ಟು ವಿಶೇಷವಾಗಿತ್ತು ಅಂತ ಅಂದರೆ, ಮೊದಲು ತ್ರಿಕೂಟಾಚಲ ಪರ್ವತ, 3 ಪರ್ವತ, ಒಂದು ಚಿನ್ನದ ಪರ್ವತ, ಇನ್ನೊಂದು ಬೆಳ್ಳಿಯ ಪರ್ವತ, ಮತ್ತೊಂದು ಕಬ್ಬಿಣದ ಪರ್ವತ. ಆ ಒಂದು ಪ್ರದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ 10,000 ಯೋಜನ. ಎಷ್ಟು? 10,000 ಯೋಜನ ಇದ್ದಂತಹ ಪ್ರದೇಶದ ವಿಸ್ತೀರ್ಣ. ಇವೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು. ತ್ರಿಕೂಟಾಚಲ ಪರ್ವತ ಅಂತಲೇ ಯಾಕೆ ಹೇಳಿದ್ರು, ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದ ಪರ್ವತ ಅಂತಲೇ ಯಾಕೆ ಹೇಳಿದ್ರು, ಇವೆಲ್ಲ ಕೊನೆಗೆ ನಾನು ಹೇಳಿಲ್ಲ ಅಂದರೆ ನೀವಾರು ಪ್ರಶ್ನೆ ಕೇಳಿ. ಅಲ್ಲಿ ಕಾಡಲ್ಲೇ ಇದ್ದ ಗಜೇಂದ್ರ ಅಂತ ಯಾಕೆ ಹೇಳಿದರು, 10,000 ಯೋಜನವೇ ಯಾಕೆ ಅಂತ ಹೇಳಿದರು. ಇವೆಲ್ಲವೂ ಸಹ ಅತ್ಯಂತ ರಹಸ್ಯವನ್ನು ಒಳಗೊಂಡಿರುವಂತಹ ವಿಚಾರಗಳು. ಮತ್ತು ಅತ್ಯಂತ ಸುಂದರ ಆ ಕ್ಷೀರಸಾಗರ ಬಂದು ಈ ಪರ್ವತಗಳಿಗೆ, ಕ್ಷೀರಸಾಗರದ ಅಲೆಗಳು ಅಂದರೆ ಹಾಲಿನ ಅಲೆಗಳು ಈ ಪರ್ವತಗಳಿಗೆ ಅಪ್ಪಳಿಸ್ತಾ ಇದ್ದರೆ, ಆ ಅಪ್ಪಳಿಸಿದ ವೇಗಕ್ಕೆ ಮುತ್ತು ರತ್ನಗಳು, ಅನೇಕ ರೀತಿಯ ಸಮುದ್ರದಲ್ಲಿ ಸಿಗುವಂತಹ ಬೆಲೆ ಬಾಳುವ ವಸ್ತುಗಳು ಉತ್ಪತ್ತಿ ಆಗ್ತಿತ್ತಂತೆ. ಆ ರೀತಿ ಮುತ್ತುರತ್ನಗಳು ಉತ್ಪತ್ತಿಯಾಗಿ ಆ ಸಮುದ್ರದ ಬಳಿ ಮರಳಿರುತ್ತೆ. ನಾವು ನೋಡ್ತೀವಲ್ಲ, ಸಾಮಾನ್ಯವಾಗಿ ಇಲ್ಲೇನಿರುತ್ತೆ, ಮರಳಿರುತ್ತೆ. ಆದರೆ ಅಲ್ಲಿ ಬರೀ ಮುತ್ತು ರತ್ನಗಳ ರಾಶಿ ಹಾಸಿತ್ತಂತೆ ಎಲ್ಲ ಕಡೆ. ಆ ರೀತಿಯಾದಂತಹ ಪರ್ವತ ಮತ್ತು ಆ ಕ್ಷೀರಸಾಗರ. ನಾವು ಸಮುದ್ರದ ನೀರಿನ ಅಲೆಗಳನ್ನೇ ನೋಡ್ರೆ ಅಷ್ಟೊಂದು ಆನಂದವಾಗುತ್ತೆ. ಆದರೆ ಈ ಕ್ಷೀರಸಾಗರದಲ್ಲಿ ಹಾಲಿನ ಅಲೆಗಳನ್ನು ನೋಡಿದ್ರೆ ಎಷ್ಟು ನಮ್ಮ ಮನಸ್ಸಿಗೆ ಸಂತೋಷ ಆಗ್ಬೋದು. ಇವೆಲ್ಲದಕ್ಕೂ ಒಡೆಯ ಯಾರು? ಆ ಗಜೇಂದ್ರ. ಆ ಏರಿಯಾ 10,000 ಯೋಜನೆ ಇದೆಯಲ್ಲ, ಆ ಏರಿಯಾಗೆ ಯಾರು ಒಡೆಯ? ಗಜೇಂದ್ರ. ಮತ್ತು ಅಲ್ಲಿರುವಂತಹ ಸರೋವರಗಳಲ್ಲಿ ಸ್ನಾನ ಮಾಡಲಿಕ್ಕೆ ಅಂತಹ ದೇವಕನ್ಯೆಯರು, ನಾಗಕನ್ಯೆಯರು, ಅಪ್ಸರ ಸ್ತ್ರೀಯರು ಬರ್ತಿದ್ರಂತೆ. ಅವರು ಆ ಸರೋವರದಲ್ಲಿ ಸ್ನಾನ ಮಾಡಿದ ನಂತರ ಆ ಸರೋವರದ ಆ ಸುಮಧುರತೆ, ಸುವಾಸನೆ ಇನ್ನೂ ಹೆಚ್ಚಾಗ್ತಿತ್ತಂತೆ. ಒಂಥರ ಇದು ಡಿಫ್ರೆಂಟ್ ಅಲ್ಲ. ನಾವೇನಾದ್ರು ಹೋಗಿ ಸ್ನಾನ ಮಾಡಿದ್ರೆ ಏನಾಗುತ್ತೆ? ನಿನ್ನೆ ಎಲ್ಲ ಕೆಲವರು ಸ್ನಾನ ಮಾಡಿ ಬಂದಿದ್ದೀರ, ಕಾರ್ತಿಕ ಸ್ನಾನ, ಏನಾಗುತ್ತೆ? ಕಲುಷಿತ ಆಗುತ್ತೆ, ದುರ್ಗಂಧವಾಗುತ್ತೆ. ಅದು ನಮ್ಮ ಮೈಲಿಂತಹ ಗುಣ. ಆದರೆ ದೇವತೆಗಳ ಮೈ ಯಾವತ್ತೂ ಏನಾಗಲ್ಲ, ಕಲುಷಿತ ಇರಲ್ಲ. ಅವರ ದೇಹದಲ್ಲಿರುವ ಸುವಾಸನೆ ಆ ಸರೋವರಕ್ಕೆ ಸೇರಿ ಅತ್ಯಂತ ಅದರ ಸುವಾಸನೆ ಇನ್ನೂ ಹೆಚ್ಚಾಗ್ತಿತ್ತಂತೆ. ಇದೆಲ್ಲವನ್ನು ಅಂದರೆ ಈ ರೀತಿಯಾಗಿ ಅವನ ಇದು ಸೀನ್ನ ಸೆಟ್ ಮಾಡ್ತಾರೆ, ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಅವನ ಸಂಪತ್ತು ಮತ್ತು ಅವನಿದ್ದಂತಹ
ಆ ಸ್ಥಳದ ಅವನ ರಾಜ್ಯದ ಸೌಂದರ್ಯ ಹೇಗಿತ್ತು ಅಂತ. ಮತ್ತು ಅಲ್ಲಿ ಅನೇಕ ಗುಹೆಗಳು, ಚಿಕ್ಕ ಚಿಕ್ಕ ಗುಹೆಗಳು ಎಲ್ಲ ಇದ್ದಂತೆ. ಅಲ್ಲಿ ಯಕ್ಷರು, ಕಿನ್ನರು, ದೇವತೆಗಳು ಮತ್ತು ಎಲ್ಲರೂ ಬಂದು ಏನು ಮಾಡ್ತಿದ್ರಂತೆ, ಹಾಡನ್ನು ಹೇಳ್ತಿದ್ರಂತೆ. ಈಗ ಸಾಮಾನ್ಯವಾಗಿ ನಾವು ಉದ್ಯಾನವನಕ್ಕೆ ಎಲ್ಲ ಹೋಗಿ ತುಂಬ ಆನಂದಾರೆ ಹಾಡು ಹೇಳ್ತೀವಲ್ಲ, ಆ ಹಾಡು ಹೇಳ್ತಿದ್ರಂತೆ. ತುಂಬ ಸುಮಧುರವಾಗಿ ಆ ಹಾಡು ಹೇಳ್ತಾ ಇದ್ರಂತೆ. ಆ ಹಾಡು ಹೇಳಿದಾಗ ಪ್ರತಿಧ್ವನಿಯಾಗಿ ಅನೇಕ ಪಕ್ಷಿಗಳೆಲ್ಲ ಕೂಗ್ತಾ ಇತ್ತಂತೆ ಆ ಹಾಡಿಗೆ ಪ್ರತಿಧ್ವನಿಯಾಗಿ. ಮತ್ತು ಅಲ್ಲಿ ಅನೇಕ ಬಿದಿರು ಮೆಳ್ಳೆಗಳು ಬೆಳೆದಿದ್ದಲ್ಲ, ಬಿದಿರು ಮೆಳೆ. ಆ ಬಿದಿರು ಮೆಳೆಗೆ ಸ್ವಾಭಾವಿಕವಾಗಿ ರಂಧ್ರಗಳಾಗಿರ್ತದಲ್ಲ, ಆ ರಂಧ್ರದೊಳಗೆ ಗಾಳಿ ಪ್ರವೇಶ ಮಾಡಿದಾಗ ಸ್ವಾಭಾವಿಕವಾಗಿ ಕೊಳಲಿನ ನಾದ ಬರ್ತಾ ಇತ್ತಂತೆ. ಎಷ್ಟು ಶ್ರೀಮಂತಿಕೆ, ಎಷ್ಟು ಸಂಪದ್ಭರಿತವಾದಂತಹ ಒಂದು ಆ ಸಾಮ್ರಾಜ್ಯ ಯಾರ್ದು? ಗಜೇಂದ್ರದ್ದು. ಆ ರೀತಿ ಕೊಳಲಿನ ನಾದ ಬರ್ತಿತ್ತಂತೆ. ಆಮೇಲೆ ಸಿಂಹಗಳು ಮತ್ತು ಅನೇಕ ಕಾಡು ಪ್ರಾಣಿಗಳೆಲ್ಲ ತನ್ನದೇ ಆದಂತಹ ಶಬ್ದಗಳನ್ನು ಮಾಡ್ತಿತ್ತಂತೆ. ಈ ಗಜೇಂದ್ರನಿಗೆ ಎಷ್ಟು ಹೆಂಡತಿಯರು? 1,00,000 ಕೋಟಿ ಧರಣೀನಾಥ. ಇದೊಂದನ್ನು ನೀವು ಕೊನೆ ಪ್ರಶ್ನೆ ಕೇಳಬೇಕು. ಇವೆಲ್ಲವೂ ಯಾಕೆ ಅವನಿಗೆ ಎಷ್ಟು? 10,00,000 ಕೋಟಿ, 10,00,000 ಕೋಟಿ ಹೆಂಡಂದಿರು. ಎಷ್ಟು ಹೆಂಡತಿಯರು? 10,00,000 ಕೋಟಿ ಧರಣೀನಾಥ ಅಂತ ಆತನಿಗೆ ಹೆಸರು. 10,00,000 ಕೋಟಿ ಹೆಂಡತಿಯರು, ಅವರ ಮಕ್ಕಳು, ಅವರ ಸೋದರ ಮಾವಂದಿರು, ಅವರ ಮಾವಂದಿರು, ಅವರ ತಂದೆ ತಾಯಿಯರು, ಇವರೆಲ್ಲ ನೋಡಿದ್ರೆ ಎಷ್ಟು ಜನ ಒಟ್ಟಿಗೆ ಇದ್ದರು ಅಂದರೆ, ಅವರು ಒಂದು ಸಾರಿ ನಡ್ಕೊಂಡು ಹೋಗ್ತಾ ಇದ್ರೆ ಪರ್ವತಗಳು ತಂತಾನೆ ಏನೋ ಚಲಿಸ್ತಿದ್ದಾವೇನೋ ಅಂತ ಅನಿಸ್ತಂತೆ. ಯಾವುದೋ ಪ್ರಾಣಿಗಳಲ್ಲ, ಪರ್ವತಗಳು ತಂತಾನೆ ಚಲಿಸಿ ಹೋಗ್ತಿದ್ದಾವೇನೋ ಅಂತ ಅನಿಸುತ್ತೆ. ಅಥವಾ ಅವರು ಒಂದೇ ಸಮ ಬಂದರೆ ಕಾರ್ಮೋಡಗಳು ಕವಿದಂತೆ, ಅಂದರೆ ಆಕಾಶದಲ್ಲಿ ಇರುವಂತಹ ಸೂರ್ಯನ ಕಿರಣಗಳನ್ನೇ ಮುಚ್ಚಿ ಕಾರ್ಮೋಡಗಳು ಕವಿದಂತೆ ನಡ್ಕೊಂಡು ಬರ್ತಿದ್ದಂತೆ ಅವ್ರು ನಡ್ಕೊಂಡು ಹೋದರೆ. ಮತ್ತು ಅವುಗಳಿಗೆ ಎಷ್ಟು ಧೈರ್ಯ ಮತ್ತು ಒಂದು ಟಿ ವಿ ಅಂತಾರಲ್ಲ, ರಾಜಗಾಂಭೀರ್ಯ ಅಂತ ಅಂದರೆ, ಅದು ನಡ್ಕೊಂಡು ಹೋಗಬೇಕಾದ್ರೆ ಪರ್ವತಗಳೇನಾದ್ರು ಅಡ್ಡ ಬಂದರೆ ನಾವೇನು ಮಾಡ್ತೀವಿ? ಸೈಡಲ್ಲಿ ಹೋಗ್ತೀವಿ. ಅವು ಆ ಥರ ಅಲ್ಲ, ತನ್ನ ಕುಂಭಸ್ಥಳದಿಂದ ಆ ಪರ್ವತಗಳನ್ನು ಒಡೆದಾಕಿ ಸೈಡ್ಗೆ ಹಾಕಿ ಆಮೇಲೆ ಮುಂದಕ್ಕೆ ಹೋಗ್ತಿದ್ವಂತೆ. ಪರ್ವತಗಳಿಗೋಸ್ಕರ ಯಾವತ್ತೇ ಆಗಲಿ ಅವು ಡಿವಿಯೇಷನ್ ಮಾಡಿದ್ದೇ ಇಲ್ಲ ಜೀವನದಲ್ಲಿ. ಅದನ್ನು ಒಡೆದು ಹಾಕಿ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ವಂತೆ. ಸಿಂಹಗಳು, ಸಿಂಹ ಸ್ವಪ್ನ ಅಂತ ಒಂದು ಪದ ಹೇಳ್ತೀವಿ. ಸಿಂಹ ಸ್ವಪ್ನ ಅಂದರೆ ಆನೆಗಳಿಗೆ ಕನಸಿನಲ್ಲಿ ಸಿಂಹ ಬಂದು ಸತ್ತೋಗ್ತಾವಂತೆ, ಅದಕ್ಕೆ ಸಿಂಹ ಸ್ವಪ್ನವಾದ ಅಂತ ಹೇಳ್ತಾರೆ. ಆನೆಗಳಿಗೆ ಸ್ವಪ್ನದಲ್ಲಿ ಸಿಂಹ ಬಂದರೂ ಆನೆ ಸತ್ತೋಗುತ್ತೆ. ಆದರೆ ಇಲ್ಲಿ ಏನಂದರೆ, ಈ ಗಜೇಂದ್ರ ಹೋಗಬೇಕಾದ್ರೆ ಏನಾದ್ರು ಸಿಂಹಗಳು ಎದುರುಗಡೆ ಬಂದರೆ ಗಜೇಂದ್ರ ಏನು ಮಾಡ್ತಿದ್ದಂತೆ, ಅವುಗಳಿಗೆ ಅಡ್ಡ ಹಾಕ್ತಿದ್ನಂತೆ. ಅಡ್ಡ ಹಾಕಿ ದಾರಿ ಬಿಡ್ತಿರಲ್ವಂತೆ. ಅದು ಆ ಕಡೆ ಓಡೋಗೋರೆ ನಾವು ಮಕ್ಳಿಗೆ ಮಾಡ್ತೀವಲ್ಲ, ಆ ಕಡೆ ಹೋಗೋದು, ಈ ಕಡೆ ಹೋರೋ ಈ ಕಡೆ ಹೋಗೋದು, ಎಲ್ಲಿಗೆ ಹೋಗ್ತಾ ಇದೆಯಾ, ಯಾಕೆ ಬರ್ತಿದ್ಯಾ ಇಲ್ಲಿ ಅಂತ. ಇದು ಗಜೇಂದ್ರನ ಶ್ರೀಮಂತಿಕೆ. ಆತ ಹಾಗೆ ನಡ್ಕೊಂಡು ಹೋಗ್ತಾರೆ, ನವಿಲುಗಳೆಲ್ಲ ಆಕಾಶಕ್ಕೆ ಹಾರಬರ್ತಿದ್ವಂತೆ. ಇದು ನಾವು ಅರ್ಥ ಮಾಡ್ಬೇಕು. ನವಿಲುಗಳು ತುಂಬ ಎತ್ತರಕ್ಕೆ ಹಾರೋದಿಲ್ವಲ್ಲ, ಆದರೆ ಅವು ಆಕಾಶಕ್ಕೆ ಹಾರೋಗ್ತಿದ್ವು ಅಂದರೆ ಎಷ್ಟು ಭಯ ಇದನ್ನದಿತ್ತು ಅಂತ ಯೋಚನೆ ಮಾಡಬೇಕು. ಜಿಂಕೆಗಳು ದಿಕ್ಕುಗಳ ಅಂಚಿಗೆ ಓಡೋಗ್ತಿದ್ವಂತೆ. ಎಲ್ಲ ಈ ಕಾಡೆಮ್ಮೆಗಳೆಲ್ಲ ಇದ್ವಲ್ಲ, ಕಾಡೆಮ್ಮೆಗಳು, ಮೊಸಳೆಗಳು, ಇವೆಲ್ಲ ಏನು ಮಾಡ್ತಿತ್ತು, ಆ ಒಂದು ಸರೋವರದ ಒಳಗಡೆ ಹೋಗಿ ಔತ್ಕೊಂಡು ಬಿಡ್ತಿದ್ವಂತೆ. ಎಲ್ಲ ಕಾಡೆಮ್ಮೆಗಳೆಲ್ಲ ಅಂದರೆ ಆ ನೀರೊಳಗಡೆ ಸೇರ್ಕೊಂಡ್ಬಿಡ್ತದೆ ಗೊತ್ತಾ, ಕೆಸರಲ್ಲಿ ಸೇರ್ಕೊಂಡು ಬಿಡ್ತಿದ್ವಂತೆ. ಚಾಮರಿ ಮೃಗಗಳು ಇದ್ವಲ್ಲ, ಭಗವಂತನಿಗೆ ಚಾಮರ ಬೀಸ್ತೀವಲ್ಲ, ಅವಕ್ಕೆ ಓಡೋದಕ್ಕೆ ಆಗಲ್ಲ. ಅದಕ್ಕೆ ಅವೇನು ಮಾಡ್ತಿದ್ವಂತೆ, ನಮಗೆ ಓಡೋದಕ್ಕೆ ಆಗೋದಿಲ್ಲ ಗಜೇಂದ್ರ, ನಾವೇನು ಮಾಡ್ತೀವಿ, ನಿನಗೆ ಆಯಾಸವಾಗಿದ್ದರೆ ಚಾಮರವನ್ನು ಬೀಸ್ತೀವಿ ಅಂತ ಸುಮಧುರವಾಗಿ ಚಾಮರವನ್ನು ರಾಧಮಾಧವ ಸುಮಧುರವಾಗಿ ಏನು ಮಾಡ್ತಿದ್ದಂತೆ, ಚಾಮರವನ್ನು ಬೀಸ್ತಿದ್ವಂತೆ. ಆ ಚಾಮರ ಬೀಸೋದ್ರಲ್ಲಿ ಒಂದು ರಹಸ್ಯ ಇದೆ, ಗಮ್ಮತ್ತಿದೆ. ಏನಂದರೆ, ಆ ಚಾಮರ ಬೀಸಿದ್ರೆ ಅದು ಚಾಮರಿ ಮೃಗದ ಬಾಲದ ಕೂದಲಿಂದ ಮಾಡಿರ್ತಾರೆ. ಅದು ಬೀಸಿದ್ರೆ ಆಯಾಸ ಬಹಳ ಬೇಗ ತೀರುತ್ತೆ. ಇನ್ನೊಂದು ಏನಾದರೂ ವಿಶೇಷ ಅಂದರೆ, ಅದು ಬೀಸಿದ್ರೆ ಸರಿಯಾಗಿ ಬೀಸಿದ್ರೆ ಶಬ್ದ ಬರೋದಿಲ್ಲ. ಅದು ಬೀಸಿದ್ರೆ ತಂಗಾಳಿ ಬರುತ್ತೆ, ಆದರೆ ಶಬ್ದ ಬರಲ್ಲ. ಮಲಗಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಬೀಸಿದ್ರೆ ತಂಗಾಳಿ ಬರುತ್ತೆ, ಶಬ್ದ ಬರಲ್ಲ. ಈ ರೀತಿ ಎಲ್ಲ ಪ್ರಾಣಿಗಳಿಗೂ ಆತನೇ ರಾಜ. 10,00,000 ಕೋಟಿ ಧರಣೀನಾಥ. ನೋಡಿದ್ರೆ ಏನನ್ಸುತ್ತೆ, ಇದೆಲ್ಲ ಊಹೆ ಮಾಡಿದ್ರೆ ಏನನ್ಸುತ್ತೆ, ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನೋ. ಬೊಮ್ಮನು ಹೆಮ್ಮಗ ಮುಮ್ಮಮ್ಮಡಿ
ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ ಮಹಿಮ ಎಂತ ಶ್ರೀಮಂತ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತ ನಾಲ್ಕದ ಮಂಗಳ ಪಾಂಗಡ ಶಂಗಳ ಮಂಗಳ ಸಿಂಗರ ದುಂಗ ಗಂಗ ಗಂಗ ಮಂಗಳ ಮಂಗಳ ಹಿಂದಿ ಪಳಾಂಗ ಪನ್ನಗ ಪನ್ನ ಶಯನ್ನಕ್ಕೆ ಬೆನ್ನುವ ಪನ್ನಗ ಶನ್ನವ ಹನ್ನರ ಪುನ್ನ ಭವನ್ನ ಸಂಗೋಮತ ರಣ್ಣ ನಿಜ ನಿನ್ನೆ ಗುರಿ ಯಾರೆನ್ನೊಡೆಯಂತೆ ನಿನ್ನೆ ಗುರಿ ಯಾರೆನ್ನೊಡೆಯಂತೆ ಅಂತ ಶ್ರೀಮಂತ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತ ಎಷ್ಟು ಶ್ರೀಮಂತರಪ್ಪ ಇವನು. ಎಂತಹ ಸರೋವರ, ಎಂತಹ ಸಾಗರ, ಆ ಸಾಗರದ ಆನಂದ, ಎಲ್ಲ ದೇವತೆಗಳು ಬಂದು ಇರೋದಕ್ಕೆ ಇಷ್ಟಪಡುವಂತಹ ಸ್ಥಳ. ಇವನ ಶಕ್ತಿ ಎಷ್ಟು, ಸಿಂಹಗಳು ಓಡೋಗ್ತಿದ್ದಾವೆ, ಎಷ್ಟು ಶ್ರೀಮಂತನಪ್ಪ ಇವನು ಅಂತ ಆತ ನಡ್ಕೊಂಡು ಹೋಗ್ತಾ ಇದ್ರೆ ಪರ್ವತಗಳೇ ಹೋಗ್ತಿದ್ದಾವೇನೋ ಅಥವಾ ಕಾರ್ಮೋಡಗಳು ಬಂದು ಕವಿತಿದ್ದಾವೇನೋ ಅನ್ನೋ ರೀತಿ ಭಾಸವಾಗುವಂತಹ ವಿಶೇಷವಾದಂತಹ ದೃಶ್ಯ. ನಡ್ಕೊಂಡು ಹೋಗ್ತಾನೆ ಹೋಗ್ತಾ ಏನಾಗುತ್ತೆ, ಆಯಾಸವಾಗುತ್ತೆ. ತುಂಬ ಆಯಾಸವಾಗಿ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಮತ್ತು ಹೆಂಡತಿಯರು ಅವರು ಎಲ್ಲ ಕೇಳ್ತಾರೆ, ನೀರು ಕುಡಿಬೇಕು ಅಂತ ಹೇಳ್ತಾರೆ. ಆಗ ಪ್ರಾಣಿಗಳಿಗೆ ಒಂದು ಗುಣ ಇದೆ, ನಮಗೂ ಅದೆಲ್ಲ ಇತ್ತು, ಆದರೆ ಈಗ ಇಲ್ಲ ಅಷ್ಟೇ. ನೀರಿನ ಮೇಲಿಂದ ಗಾಳಿ ಬಂದರೆ ಇಂಥ ಕಡೆ ನೀರಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಆ ಗಾಳಿಯನ್ನು ಸವಿದಾಗ ಇಲ್ಲೇ ನೀರಿದೆ ಅಂತ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಆ ಗಾಳಿಯ ಮಾರ್ಗವಾಗಿ ಹೋಗ್ತಾ ಅದನ್ನು ಏನು ಹೇಳ್ತಾರೆ ಅಂದರೆ ದೈವಚೋದಿತ ಅಂತ ಹೇಳ್ತಾರೆ. ಆ ಸರೋವರದ ಹತ್ರಕ್ಕೆ ಹೋಗ್ತಾರಲ್ಲ, ಅಂದರೆ ದೈವಚೋದಿತ, ದೈವ ಪ್ರೇರಣೆಯಿಂದ ಅಲ್ಲಿಗೆ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ದೈವಚೋದಿತ. ಆಗಲೇ ಹೋಗ್ತಾ ಇದ್ದ ಅವನ ಗ್ರಹಚಾರ ಕಾಲ ಏನಾಯಿತು, ಹತ್ತಿರಕ್ಕೆ ಬಂದಿತ್ತು. ಅದನ್ನೇ ಹೇಳ್ತಾರೆ ಇನ್ನೊಂದು ಇದರಿಂದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂದರೆ, ನಮ್ಮ ಗ್ರಹಚಾರ, ನಮ್ಮ ಕರ್ಮವನ್ನು ನಾವೇ ಅನುಭವಿಸ್ಬೇಕು, ಮತ್ತು ನಮ್ಮ ಕರ್ಮಗಳಿಗೆ ನಾವೇ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ ಅನ್ನೋದನ್ನು ಗಜೇಂದ್ರನಿಂದ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ಹೀಗೆ ಯಾರೋ ಒಬ್ಬ, ನಾ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ನನಗೆ ತುಂಬ ಕೆಲಸ, ಬೆಳಗ್ಗೆ ಸಂಜೆವರೆಗೂ ಕೆಲಸ ನನಗೆ ಫ್ರೀನೇ ಸಿಗೋದಿಲ್ಲ. ಅದಕ್ಕೆ ಹೋಗಿ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ, ನೀನು ಹೇಗಿರೋ ದಿನ ಅಶ್ವತ್ಥಕಟ್ಟೆ ಸುತ್ತಿಯಲ್ಲಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಅಶ್ವತ್ಥಕಟ್ಟೆ ಸುತ್ತಿಯಲ್ಲ, ಅದಕ್ಕೆ ಏನು ಮಾಡು, ನನ್ನ ಹೆಸರಲ್ಲಿ ಒಂದು 10 ಪ್ರದಕ್ಷಿಣೆ ಮಾಡಿಬಿಡು, ನಾನು ನಿನಗೆ ತಿಂಗಳಿಗೆ ₹1,000 ಕೊಡ್ತೀನಿ, ನನ್ನ ಹೆಸರಲ್ಲಿ ಪ್ರದಕ್ಷಿಣೆ ಮಾಡಿಬಿಡು ಅಂತೇಳಿ. ಆಯಿತು ಮಾಡ್ತೀನಿ ಅಂತ, ಹೇಗಿರೋ ನೀರಲ್ಲಿ ಮುಳುಗಿ ಸ್ನಾನ ಮಾಡ್ತೀನಿ, ಒದ್ದೆ ಮಾಡಿ ಉಟ್ಕೊಳ್ತೀನಿ, ನಂದು ಪ್ರದಕ್ಷಿಣೆ ಮಾಡ್ತೀನಿ, ಇವನೊಂದು 10 ಮಾಡಿಬಿಟ್ರೆ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಅವನು ಪ್ರದಕ್ಷಿಣೆ ಮಾಡೋದನ್ನು ನೋಡಿ ಇನ್ನು ಕೆಲವರು ಬಂದು ನಾನೊಂದು ₹500 ಕೊಡ್ತೀನಿ, ನಂದೊಂದು ಚೂರು ಪ್ರದಕ್ಷಿಣೆ ಮಾಡಿಬಿಡು, ನನಗೊಂದು 5 ಪ್ರದಕ್ಷಿಣೆ ಮಾಡು, ಹಿಂಗೆ ನಾನು ₹100 ಕೊಡ್ತೀನಿ, ನನಗೊಂದು 2 ಪ್ರದಕ್ಷಿಣೆ ಮಾಡು ಅಂತ ಹೇಳ್ತಾ ಇದ್ದಂತೆ. ಈ ಎಲ್ಲರೂ ಬಂದು ಹಣ ಕೊಟ್ಟು ಪ್ರದಕ್ಷಿಣೆ ಮಾಡಿಸ್ತಾ ಇರೋದನ್ನು ನೋಡಿ ಅವನೊಂದು ಬೋರ್ಡ್ ಆಗ್ತಾನಂತೆ, ಅಲ್ಲಿ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ, ನೀವು ಎಷ್ಟು ದಕ್ಷಿಣೆ ಕೊಡ್ತೀರೋ ಅಷ್ಟು ಪ್ರದಕ್ಷಿಣೆ ನಾನು ಮಾಡ್ತೀನಿ ಅಂತ. ಅವನು ಬಿಡ್ತಿರ್ಲಿಲ್ವಂತೆ. ಯಾರು ₹10 ₹20 ಕೊಟ್ಟರು ಅದಕ್ಕೂ ಬಿಡಲ್ಲ, ನಿಂತ ಕಡೆನೇ ಅಲ್ಲೇ ತಿರುಗ್ತಾ ಇರ್ತಾನಂತೆ, ಇವನ ಲೆಕ್ಕದಲ್ಲಿ ಇಷ್ಟು ಅಂತ. ಇನ್ನೂ ಕಡಿಮೆ ಕಾಸು ಕೊಟ್ಟರೆ ಅದನ್ನೆಲ್ಲ ಒಂದು ಅಶ್ವತ್ಥ ವರ್ಷದ ಎಲೆ ಮನೆ ತೊಗೊಂಡೋಗ್ಬಿಟ್ಟು ಸುತ್ತಾ ಇರ್ತಿದ್ನಂತೆ. ಕೊನೆಗೆ ಅದು ಅಶ್ವತ್ಥ ಕಟ್ಟೆ ಹೋಗಿ ಗ್ರಹಚಾರ ಕಟ್ಟೆ ಅಂತ ಹೆಸರು. ಆ ಥರ ನಾವು ನಮ್ಮ ಕರ್ಮ ಬೇರೆಯವ್ರ ಕೈಲಿ ಪ್ರದಕ್ಷಿಣೆ ಮಾಡಿಸಿ ತೀರಿಸ್ಕೊಳಕ್ಕಾಗಲ್ಲ, ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು. ಅವನು ಏನು ಮಾಡ್ತಾನೆ, ಸರೋವರದ ಬಳಿಗೆ ಹೋಗ್ತಾನೆ. ಆ ಸರೋವರದ ಬಳಿಗೆ ಹೋಗಿ ಮೊದಲು ನೀರು ಕುಡಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸರೋವರವನ್ನು ಒಂದು ಸಾರಿ ದಿಟ್ಟಿಸಿ ನೋಡ್ತಾನೆ. ಸರೋವರ ತುಂಬ ಆನಂದವಾಗಿದೆ. ಆ ಸರೋವರದ ವರ್ಣನೆ ತುಂಬ ಚೆನ್ನಾಗಿದೆ. ಅಲ್ಲಿ ಯಾವ್ಯಾವ ಥರ ಇತ್ತು ಅಂತ ಅಂದರೆ, ನನ್ನ ನೆನಪಿಗೆ ಎಷ್ಟು ಬರ್ತೋ ಅಷ್ಟನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲ ಪೂಕ ಪುನ್ನಾಗ ಕದಲಿ ಕಂಕಲ್ಲಿ ನಾರಿಂದ ನಾರಿಕೇಳ ಕಪಿತ್ತ ಅಶ್ವತ್ಥ ಮುಖಪಾದಪಂಗಳು ಕುಸುಮ ಪರಿಮಳವನ್ನು ದಶದಿಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ನಂದಕ ಮಲ್ಲಿಕ ಮೊದಲಾದ ಪುಷ್ಪಗಳು ಎಲ್ಲರ ಬಂಡನುಂಡು ಬಿಂಡೆದ್ದು ಬೆಂಡುಳಿಪ ಬಂಡುಣಿಗಳ ತಂಡಗಳು. 6600 ಆಕ್ಟಿವಾ
ಗಾಡಿ ಇದೆಯಂತೆ, ದಯವಿಟ್ಟು ಯಾರು ಇದ್ದರೆ ತೆಗೀರಿ. ಪ್ರತಿ ವಾರ ಏನು ಮಾಡ್ತಾರೆ, ಈ ಥರ ಅಡ್ಡ ಹಾಕಿಟ್ರೆ ಎಲ್ಲರೂ ತೊಂದರೆ ಆಗ್ತದೆ. ಯಾರು ಇದ್ದರೆ ತೆಗೀರಿ ದಯವಿಟ್ಟು. ಸೊ ಅನೇಕ ಕುಸುಮ ಪರಿಮಳವನ್ನು ದಶದಿಸೆಗೆ ಪಸರಿಸುವ ಪಾದರಿ, ಪಾರಿಜಾತ, ಚಂಪಕ, ನಂದಕ, ಮಲ್ಲಿಕ ಮೊದಲಾದ ಪುಷ್ಪಗಳು, ಎಲ್ಲರ ಭಂಡನುಂಡು ಬಿಂಡೆದ್ದು ಬೆಂಡುಳಿಪ ಬಂಡುಣಿಗಳ ತಂಡಗಳು, ಕುಹಿಲ್ವ ಕೋಗಿಲೆಗಳು, ಕೃಷ್ಣ ಕೀರ್ತನವನ್ನು ಉದ್ಗರಿಸುವ ಕಪೋತಗಳು, ಕಮನೀಯವಾಗಿ ಕಂಗೊಳಿಪ ಕಾಸಾರಗಳು, ಸುಮ ಪರಾಗವನ್ನು ಮಸ್ತಕದಲ್ಲಿ ಹೊತ್ತು ವಿರಹಿಗಳಿಗೆ ಮದನತಾಪವನ್ನು ಹೆಚ್ಚಿಸುವ ಮಂದ ಮಾರುತನು ಬೀಸುತ್ತಿರುವಾಗ ಗಜೇಂದ್ರನು ಸರೋವರದೊಳಗೆ ಇಳಿದ ಅಂತ ಹೇಳ್ತಾರೆ. ಇದನ್ನು ಇನ್ನೊಂದು ಕಡೆ ಹೇಳಬೇಕಾದ್ರೆ, ಎಲ್ಲರ ಭಂಡನುಂಡು ಬಿಂಡೆದ್ದು ಬೆಂಡುಳಿಪ ಬಂಡುಣಿಗಳ ತಂಡಗಳು ಅಂದಾಗ, ಪ್ರಭು ಇದು ಯಾವ ಭಾಷೆ ಪ್ರಭು ಅಂತ ಅವರು ಕೇಳಿದ್ರು. ಎಲ್ಲರ ಭಂಡನುಂಡು ಬಿಂಡೆದ್ದು ಬೆಂಡುಳಿಪ ಬಂಡುಣಿಗಳ ತಂಡಗಳು ಅಂದರೆ ಎಲ್ಲರೂ ಅಂದರೆ ತುಂಬ ಚಿಗುರು ಅಥವಾ ಸಣ್ಣ ಪುಷ್ಪಗಳು. ಆ ಪುಷ್ಪಗಳು ಅದರ ಮಕರಂದವನ್ನು ಹೀರ್ತದೆ. ಯಾವುದು ಹೀರುವಂತಹ ಬಂಡುಣಿಗಳು ಅಂತಂದರೆ ದುಂಬಿಗಳು. ಆ ದುಂಬಿಗಳು ಗುಂಪು ಗುಂಪಾಗಿ ಬಂದು ಆ ಎಲೆಗಳು ಮತ್ತು ಪುಷ್ಪಗಳಲ್ಲಿರುವಂತಹ ಮಕರಂದವನ್ನು ಹೀರಿ ಗುಂಪು ಗುಂಪಾಗಿ ಓಡಾಟ ಮಾಡ್ತಾ ಮಾಡ್ತಾ ಝೇಂಕಾರವನ್ನು ಮಾಡ್ತಿದ್ವಂತೆ. ಅದು ಆ ಸರೋವರದ ಆನಂದ. ಮತ್ತು ಆ ಸರೋವರದಲ್ಲಿ ಅನೇಕ ವೃಕ್ಷಗಳು ಬೆಳೆದಿತ್ತಲ್ಲ, ಆವಾಗಲೇ ಹೇಳಿದ್ನಲ್ಲ, ಆ ಎಲ್ಲ ವೃಕ್ಷಗಳಲ್ಲಿ ಹಣ್ಣುಗಳು ತುಂಬಿ ತುಂಬಿ ಬೆಳೆದಿದ್ವಂತೆ. ಆ ಹಣ್ಣುಗಳಲ್ಲಿ ಅನೇಕ ಪಕ್ಷಿಗಳು ಅರ್ಧ ತಿಂದಿದ್ವಲ್ಲ ಹಣ್ಣುಗಳನ್ನು, ಆ ಅರ್ಧ ತಿಂದಿರೋ ಹಣ್ಣುಗಳಲ್ಲಿ ರಸ ಬಂದು 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 ಆ ಸರೋವರದಲ್ಲಿ ಬೀಳ್ತಿತ್ತಂತೆ. ಅದರಿಂದ ಆ ಸರೋವರದ ಆನಂದ, ಆ ಸರೋವರದಲ್ಲಿರುವಂತಹ ನೀರಿನ ರುಚಿ ಇನ್ನೂ ಹೆಚ್ಚಾಗಿತ್ತು. ಯಾವುದಕ್ಕೆ? ಆ ಹಣ್ಣುಗಳ ರಸ ಎಲ್ಲ ಬಂದು ಸೇರಿಕೊಂಡಿತ್ತಲ್ಲ, ಆ ರೀತಿಯಾಗಿ. ನಂತರ ಅನೇಕ ಪುಷ್ಪಗಳಿದ್ವಲ್ಲ, ಪಾದರಿ, ಪಾರಿಜಾತ, ಚಂಪಕ, ನಂದಕ, ಮಲ್ಲಿಕ, ಅನೇಕ ಪುಷ್ಪಗಳಿದ್ವಲ್ಲ, ಆ ಪುಷ್ಪಗಳ ಆ ಸುವಾಸನೆ ನೀರಿನೊಂದಿಗೆ ಬೆರೆತು ಸುಮಧುರ ಮತ್ತು ಸುವಾಸನೆ ಭರಿತ ನೀರು ಎಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಅನೇಕ ವೃಕ್ಷಗಳಿದೆ. ಮತ್ತು ವಿಶೇಷವಾಗಿ ಕೆಲವು ಪುಷ್ಪಗಳು, ತಾವರೆಯಂತಹ ಪುಷ್ಪಗಳಿದೆಯಲ್ಲ, ಆ ಪುಷ್ಪಗಳ ಮೇಲೆ ಪರಾಗ ಮತ್ತು ಒಂದು ರೀತಿಯ ಪುಡಿ ಇರುತ್ತೆ, ಚಿನ್ನದ ಬಣ್ಣ ಇರುತ್ತೆ. ಆ ಪುಡಿ ಗಾಳಿಗೆ ಜೋರಾಗಿ ಹಾರಿದಾಗ ಆ ಎಲ್ಲ ಕೊಳದ ಮೇಲೆ ನಿಂತ್ಕೊಂಡು ಆ ಪುಡಿಯೆಲ್ಲ ಕೊಳದ ಮೇಲೆ ಬಂದು ಸೇರ್ಕೊಂಡು ಬಿಡ್ತಂತೆ. ಆಗ ಅದು ನೋಡ್ರೆ ಚಿನ್ನದಿಂದ ಆವರಿಸಿರುವಂತಹ ನೀರು ಅನ್ನೋ ರೀತಿ ಕಾಣ್ತಿತ್ತಂತೆ. ಚಿನ್ನದಿಂದ ಆವೃತವಾದಂತಹ ಸುಮಧುರವಾದಂತಹ ಸುವಾಸನೆ ಭರಿತವಾದಂತಹ ನೀರು. ಆ ನೀರನ್ನು ಕುಡಿಯೋದಕ್ಕೆ ಯಾರು ಹೋಗ್ತಾರೆ? ಗಜೇಂದ್ರ ನೀರು ಕುಡಿತಾನೆ. ಕುಡಿತಾ 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 ಆತನಿಗೆ ಏನಾಗುತ್ತೆ? ತುಂಬ ಆನಂದವಾಗುತ್ತೆ. ತುಂಬ ಆನಂದವಾಗಿ ನೀರು ಕುಡಿಬೇಕಿತ್ತು, ಹೋಗಬೇಕಿತ್ತು. ಆದರೆ ಏನನ್ಸುತ್ತೆ? ಒಳಗೆ ಇಳಿಬೇಕು, ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅನಿಸುತ್ತೆ. ಪಕ್ಕದವರೆಲ್ಲರೂ ಏನು ಮಾಡ್ತಾರೆ? ಪುಷ್ ಮಾಡ್ತಾರೆ, ಒಂಚೂರು ಆಟ ಆಡೋಣ, ಒಂದು ಸ್ವಲ್ಪ ಆಟ ಆಡೋಣ ಅಂತ. ಆ ಸರೋವರವೇ ಸಂಸಾರ. ಆ ಯಾಕೆ ಇಷ್ಟೊಂದು ವರ್ಣನೆ ಮಾಡಿದ್ರು ಹೇಳಿ? ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲ ಪೂಕ ಪುನ್ನಾಗ ನಾರಿಂದ ನಾರಿ ಕೇಳ ಕಪಿತ್ತ ಅಶ್ವತ್ಥ ಮುಖಪಾದ ಪಂಗಳು ಅಂತೆಲ್ಲ ಯಾಕೆ ವರ್ಣನೆ ಮಾಡೋಂದರೆ, ಆ ಸಂಸಾರಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಅಷ್ಟು ಖುಷಿ ಅನಿಸುತ್ತೆ. ಏನು ಆನಂದ, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಮದುವೆ ಆಗ್ಬೇಕಾದ್ರೆ ಆ ದಿನ ಎಲ್ಲರಿಗೂ ಅನಿಸಿರುತ್ತೆ, ಯಾರು ಹೇಳಲ್ಲ ಅಷ್ಟೇ. ಅವ್ರು ಕಾಲು ತೊಳೆದು, ಕನ್ಯಾದಾನ ಮಾಡ್ಬೇಕಾದ್ರೆ ಕಾಲು ತೊಳೆದು, ಭಾವ ಭಾಮೈದ್ಯರು ಬಂದು ಛತ್ರಿ ಹಿಡಿದು ಕಾಶಿ ಯಾತ್ರೆಗೆ ಕರ್ಕೊಂಡೋಗಿ ಅಲ್ಲಿಂದ ಕರ್ಕೊಂಡು ಬಂದು ಏನು ಬಂದೋರಲ್ಲ ನಿನ್ನ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇರಬೇಕಾದ್ರೆ, ಥ್ಯಾಂಕ್ ಯು ಅಂತ ಹೇಳಬೇಕಾದ್ರೆ, ವಿಶ್ ಮಾಡ್ತಿರ್ಬೇಕಾದ್ರೆ, ನಿನ್ನ ಜೀವನ ಸುಖವಾಗಿರಲಿ ಅಂತ ಹೇಳಬೇಕಾದ್ರೆ, ಅವತ್ತು ನಾನೇ ರಾಜ. ಆ ಚೌಟ್ರಿಗಾದರೂ ಅಟ್ಲೀಸ್ಟ್ ನಾನೇ ರಾಜ ಆಗುತ್ತೆ ಅಲ್ವಾ? ಅವಾಗ ತುಂಬ ಆನಂದ ಅನ್ನಿಸ್ತಾ ಇರುತ್ತೆ ಅಲ್ವಾ? ಆ ರೀತಿಯಾಗಿ ಅತ್ಯಂತ ಆನಂದದಿಂದ ಆ ಸಂಸಾರಕ್ಕೆ ನಾವು ಇಳಿತೇವೆ. ಇಳಿದಾಗ ಏನಾಗುತ್ತೆ? ನೃತ್ಯ ಮಾಡಬೇಕು, ಎಲ್ಲ ಡ್ಯಾನ್ಸ್ ಆಡಬೇಕು ಅಂತ ಅನಿಸುತ್ತೆ. ತುಂಬ ಆನಂದವಾಗಿ ಒಬ್ಬರಿಗೊಬ್ಬರು ಇವ್ರ ಮೇಲೆ ಅವರು. ಮತ್ತು ಈ ಆನೆಗಳು ನೀರಾಟವಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅವು ಒಂದು ಸರಿ ನೀರು ಸಕ್ ಮಾಡಿದ್ರೆ, ಮೋಟ್ರಲ್ಲಿ ಸಕ್ ಮಾಡ್ತೀವಲ್ಲ ಆ ಥರ ಫುಲ್ ಎಳ್ಕೊಂಡು ಕಾರಂಜಿ ಥರ ಚಿಮ್ತದಂತೆ. ಒಂದ್ರ ಮೇಲೆ ಒಂದು ಕಾರಂಜಿಯ ರೀತಿಯಲ್ಲಿ ಚಿಮ್ತಾ ಇರುತ್ತೆ. ಇದ್ರ ಮೇಲೆ ಅದು ಚಿಮ್ಮುತ್ತೆ, ಅದ್ರ ಮೇಲೆ ಇದು ಚಿಮ್ಮುತ್ತೆ. ತುಂಬ ಆನಂದವಾಗುತ್ತಾ ಇರ್ತದೆ. ಮತ್ತು ಒಂಥರ ತಮಾಷೆ ಆಟ ಆಡೋದು, ಅವ್ರ ಮುಖದ ಮೇಲೆ ನೀರು ಹಾಕೋದು, ಇವ್ರ ಮುಖದ ಮೇಲೆ ನೀರು ಹಾಕೋದು, ಪರಸ್ಪರ ಹೀಗೆ ಕಾಲ ಕಳೀತಾ ಇದ್ರಂತೆ. ಕಾಲ ಕಳಿಬೇಕಾದ್ರೆ ಎಲ್ಲ ಆನೆಗಳಿಗೆ, ಹೆಣ್ಣಾನೆಗಳಿಗೆ ಏನಿಸುತ್ತೆ, ಆ ಗಜೇಂದ್ರನನ್ನು ನಾನು ಒಲಿಸ್ಕೊಳ್ಬೇಕು, ನನ್ನ ಕಡೆ
ದಶಲಕ್ಷ ಕೋಟಿ ಇದ್ದಾವೆ ಅಂದರೆ ಎಲ್ಲ ನನಗೆ ಹೊಲಿಸ್ಕೊಳ್ಬೇಕು ಅಂತ ಅನಿಸುತ್ತಲ್ವ. ಅದನ್ನು ನಾನು ಹೊಲಿಸ್ಕೊಳ್ಬೇಕು ಅಂತ ಏನು ಮಾಡ್ತವೆ, ಕೆಲವೆಲ್ಲ ನೀರನ್ನು ತುಂಬಿಕೊಂಡು ಬಂದ್ಬಿಟ್ಟು ಗಜೇಂದ್ರನ ಮೇಲೆ ನೀರನ್ನು ಹಾಕಿ ಹೇಳ್ತಾರೆ, ಅಪ್ಪಪ್ಪ ಹೇಗೆ ಕಾಣ್ತಿದ್ಯಾ ಅಂತ ಅಂದರೆ ಪರ್ವತಗಳಿಂದ ಜಲಪಾತಗಳು ಬರುವಂತಹ ರೀತಿ ನೀನು ಕಾಣ್ತಾ ಇದೆಯಪ್ಪ. ನಿನ್ನ ಮೇಲೆ ನೀರು ಹಾಕಿದ್ರೆ ಪರ್ವತಗಳಿಂದ ಜಲಪಾತಗಳೇ ಉದ್ಭವ ಆದವೇನೋ ಅನ್ನೋ ರೀತಿ ನೀನು ಕಾಣಿಸ್ತಿದ್ಯಾ ಅಂತ ಹೇಳ್ತಾರಂತೆ. ಇನ್ನು ಕೆಲವು ಹೆಂಡತಿಯರು ಏನು ಮಾಡಿದಂತೆ, ಇವರೇನಾ ಗಜೇಂದ್ರನ ಒಂದು ಆಪ್ತತೆಯನ್ನು ಗಳಿಸ್ಕೊಳ್ಳೋದು, ನಾನು ಗಳಿಸ್ಕೊಳ್ತೀನಿ ಅಂತ ಅಲ್ಲಿರುವಂತಹ ಎಲ್ಲ ತಾವರೆ ಪುಷ್ಪಗಳನ್ನು ತಂದು ಆ ಗಜೇಂದ್ರನ ಮೇಲೆ ಹಾಕಿ ಮೈಯೆಲ್ಲ ಕಣ್ಣಿರುವಂತಹ ಇಂದ್ರನಂತೆ ಕಾಣ್ತಿದ್ಯಪ್ಪ ನೀನು. ಎಲ್ಲ ಪುಷ್ಪಗಳು ಕಣ್ಣುಗಳಾದರೆ ಆ ಮೈಯೆಲ್ಲ ಕಣ್ಣಿರುವಂತಹ ದೇವೇಂದ್ರನಂತೆ ನೀನು ಕಾಣ್ತಿದ್ಯಾ ಅಂತ ಹೇಳ್ತಾವಂತೆ. ಇನ್ನು ಕೆಲವು ಹೆಣ್ಣಾನೆಗಳೆಲ್ಲ ಬಂದು ಅನೇಕ ಬಳ್ಳಿಗಳಿದ್ವಲ್ಲ, ಆ ಬಳ್ಳಿಗಳನ್ನೆಲ್ಲ ತಗೊಂಡು ಬಂದು ಅದ್ರ ಮೇಲೆ ಹಾವಿನಂತೆ ಸಿಂಗರಿಸಿ ಸರ್ಪಭೂಷಣನಾದಂತಹ ಶಿವನಂತೆ ಕಾಣ್ತಾ ಇದೆಯಾ ನೀನು ಅಂತ ಹೇಳ್ತಿರುತ್ತೆ. ಇನ್ನು ಕೆಲವು ಆನೆಗಳೇನು ಮಾಡುತ್ತೆ, ಆ ಚಿನ್ನದ ಮೈಕಾಂತಿ ಉಳ್ಳಂತಹ ಆ ಪರಾಗ ಇತ್ತಲ್ಲ, ಆ ಎಲ್ಲ ಪರಾಗವನ್ನು ತಂದು ಅದ್ರ ಮೇಲೆ ಹಾಕಿ ಚಿನ್ನದ ಪರ್ವತದಂತೆ ಕಾಣ್ತಿದ್ಯಪ್ಪ ಅಂತ ಹೇಳ್ತಾರಂತೆ. ಗಜೇಂದ್ರನಿಗೆ ಈಗ ಚಿಕ್ಕ ಮಕ್ಕಳಿಗೆ ಹೊಗಳ್ತಾ ಇದ್ರೆ ಒಂಥರ ಆನಂದ, ಮುಗುಳ್ನಗೆ ಆ ಕಡೆ ನೋಡುತ್ತೆ, ಈ ಕಡೆ ನೋಡುತ್ತೆ, ಎದುರುಗಡೆ ನೋಡ್ತದೆ, ಆನಂದದಿಂದ ಪರವಶನಾಗಿ ಹೋಗ್ತಾ ಇದ್ದಾನೆ ಆತನಿಗೆ ಅನ್ನಿಸ್ತಾ ಇದೆ, ನಾನು ಏನಪ್ಪ, ನನಗೇನ ನನ್ನ ಸಂಪತ್ತು, ನನ್ನ ಸೌಂದರ್ಯ, ನನಗೋಸ್ಕರ ಅಂತಹ ಇರೋ ಜನ, ಈ ಜನ ಬಿಟ್ಟು ನಾನು ಹೆಂಗಿರೋಕ್ಕಾಗತ್ತೆ. ತುಂಬ ಆನಂದದಿಂದ ಪರವಶನಾಗ್ಬಿಡ್ತಂತೆ. ಆದರೆ ಯಾವತ್ತೇ ಆಗಲಿ ಮುಂದೆ ಕಲ್ತ್ಕೊಳ್ಬೇಕು, ಮನುಷ್ಯ ಹೊಗಳಿಕೆಗೆ ಯಾವತ್ತೂ ರೂಢಿ ಆಗಬಾರ್ದು. ಏನು ಹೊಗಳಿಕೆಗೆ ಯಾವತ್ತೂ ರೂಢಿ ಆಗಬೇಕು. ಹೊಗಳಿಕೆಗೆ ಒಂದು ಸಾರಿ ರೂಢಿ ಆದರೆ ಅವನನ್ನು ಉದ್ಧಾರ ಮಾಡೋದು ಬಹಳ ಕಷ್ಟ. ನಾವು ಏನು ಮಾಡಿದ್ರೆ ನಮ್ಮನ್ನು ಹೊಗಳಿ ಅಂತ ಅನಿಸ್ತಾನೆ ಇರುತ್ತೆ. ಏನು ನಿಮ್ಮ ಮಾವನ ಮನೆಗೆ ಹೋಗಿ ಅಷ್ಟೊಂದು ಕೆಲಸ ಮಾಡಿದೆ, ಅವ್ರೇನಾದ್ರು ನೋಡಿದ್ರಾ, ನಿನ್ನ ಕ್ಯಾರೇ ಆಗಲಿಲ್ಲ ಅಂದರೆ ಅವ್ರು ನೋಡಬೇಕಿತ್ತು, ಅವ್ರು ಹೇಳಬೇಕಿತ್ತು. ಎಲ್ಲದಕ್ಕೂ ನಮಗೆ ದೇವಸ್ಥಾನದಲ್ಲಿ ಯಾವಾಗಲೂ ನೀನೇ ಕಸ ಕ್ಲೀನ್ ಮಾಡ್ತೀಯಾ, ನೀನು ಯಾರು ಗಮನಿಸ್ತಾರೋ, ತಿಂದು ಹೋಗೋರು ಹೋಗ್ತಾನೆ ಇದ್ದಾರೆ, ನೀನು ಮಾತ್ರ ಕಸ ಗುಡಿಸ್ತಾನೆ ಇದೆಯಾ, ನಿನ್ಗೆ ಏನಾದ್ರು ಒಂದು ಪೊಸಿಷನ್ ಬಂತಾ, ನೀನು ಹೋಗಿ ಗುರುತಿಸ್ತಾರ. ನಾವು ಕೊನೆಗೆ ಅಟ್ಲೀಸ್ಟು ನೀನು ನನಗೇನು ಮಾಡೋದು ಬೇಕಾಗಿಲ್ಲ, ನನ್ನ ಕಷ್ಟ ಗುರುತಿಸಪ್ಪ, ಅಟ್ಲೀಸ್ಟು ನನ್ನ ರೆಕಗ್ನೈಸ್ ಮಾಡಿರಿ ಅಂತ ನಾವು ಯಾವಾಗಲೂ ಕೇಳ್ಕೊಳ್ತೀವಲ್ಲ. ನಮಗೆ ಆ ರೆಕಗ್ನಿಷನ್ ಮಾಡಿಸ್ಕೊಳ್ಬೇಕು ಅಂತ ತುಂಬ ಕಾತುರ. ಆದರೆ ಹೊಗಳಿಕೆಗೆ ಯಾವತ್ತೂ ಸಹ ನಾವು ರೂಢಿ ಆಗಬಾರ್ದು. ಅವಾಗ ನಮ್ಗೆ ಅನಿಸುತ್ತೆ, ಏನು ಮಾಡಿದ್ರು ಯಾರಾದರೂ ರೆಕಗ್ನೈಸ್ ಮಾಡ್ರ, ಗುರುತಿಸಿದ್ರ ಅಂತ ಅನಿಸುತ್ತೆ. ಯಾರಾದರೂ ತುಂಬ ಮಾತೇ ಕೇಳಲ್ಲ, ಅವ್ನು ಏನು ಹೇಳಿದ್ರು ಕೇಳಲ್ಲ ಅಂತ ಅಂದರೆ ಏನು ಹೇಳ್ತಾರೆ ಅಂದರೆ, ಒಂದು ಪ್ರಾಕ್ಟೀಸ್ ಅಂದರೆ ಬುದ್ಧಿವಂತಿಕೆಯಿಂದ ಏನು ಹೇಳ್ತಾರೆ ಅಂದರೆ, ಅವನ್ನ ಕರ್ಕೊಂಡೋಗಿ ಒಂದು ಬಿರುದು ಕೊಟ್ಟು ಸನ್ಮಾನ ಮಾಡಿಬಿಡಿ, ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ ಅವನು. ಅಷ್ಟು ಅವ್ನಿಗೇನಾದ್ರು ಒಂದು ಅಂಥ ರತ್ನ ಇಂಥ ರತ್ನ ಅಂತ ಒಂದು ಬಿರುದು ಕೊಟ್ಬಿಟ್ರೆ ನೆಕ್ಸ್ಟ್ ನೀವೇನಾದ್ರು ಕೇಳಿದ್ರೆ ಅವನು ಓಕೆ ಮಾಡೋಣ ಅಂತಲೇ ಅಂತಾರೆ. ಯಾಕೆಂದರೆ ಇಷ್ಟೆಲ್ಲ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಅಷ್ಟೊಂದು ಆತನಿಗೆ ಯಾವತ್ತೂ ಹೊಗಳಿಕೆಗೆ ನಾವೇನಾಗಬಾರ್ದು, ಈಲ್ಡ್ ಆಗಬಾರ್ದು. ಹೊಗಳಿಕೆ ಯಾರೇ ಹೊಗಳಿದ್ರೂ ನನ್ನ ಯೋಗ್ಯತೆ ನನಗೆ ಗೊತ್ತಪ್ಪ, ಆಯಿತು ಪರವಾಗಿಲ್ಲ, ಏನೋ ದೇವ್ರ ಸೇವೆ ಅಂತ ಮಾಡ್ತಾಯಿದ್ದೀವಿ ಅಂತ ಸುಮ್ಮನೆ ಆಗ್ಬಿಡ್ಬೇಕು. ಆ ರೀತಿಯಾಗಿ ಆತನಿಗೆ ಏನು ಎಲ್ಲ ಹೆಂಡತಿಯರು ತಾನು ಮೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದಾಗ ಇದನ್ನು ಅಂದರೆ ಇದು ಕಾಲ್ಪನಿಕವಾಗಿ ಅನೇಕ ಸಲ ನಾನು ಹೇಳ್ತಾ ಇರ್ತೀನಿ. ಆತನಿಗೆ ಇವರೆಲ್ಲರ ಮುಂದೆ ನನ್ನ ಶಕ್ತಿ ತೋರಿಸ್ಬೇಕು ಈಗ ಅಂತ ಹೇಳಿ ಏನು ಮಾಡ್ತಾನೆ, ಆ ಕೊಳದಲ್ಲಿರುವ ನೀರೆಲ್ಲ ಎಳೆದುಕೊಳ್ಳುವಂಥ ಎಲ್ಲ ಎಳೆದು ಬಿಡ್ತಾನಂತೆ. ಸೊಂಡಿಲಿಂದ ಎಲ್ಲ ಎಳೆದಾಗ ಅನೇಕ ಏಡಿಗಳು, ಮೀನುಗಳು ಮತ್ತು ಸಣ್ಣ ಸಣ್ಣ ಮೊಸಳೆಗಳೆಲ್ಲ ಒಳಗೆ ಹೋಗ್ಬಿಡ್ತಾವಂತೆ. ಆಕಾಶದ ಹತ್ರ ನೋಡಿ ಆಕಾಶಕ್ಕೆ ಆ ನೀರನ್ನು ಚಿಮ್ಮಿದ್ರೆ ಏನಾಗುತ್ತೆ, ಆ ಚಿಮ್ಮಿದಾಗ ಸಣ್ಣ ಸಣ್ಣ ಮೀನುಗಳಿದ್ವಲ್ಲ, ಆ ಮೀನೆಲ್ಲ ಮೀನರಾಶಿಗೆ, ಮೊಸಳೆಗಳೆಲ್ಲ ಮಕರ ರಾಶಿಗೆ, ಏಡಿಗಳೆಲ್ಲ ಕರ್ಕಾಟಕ ರಾಶಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಂತೆ. ಅಷ್ಟು ಜೋರಾಗಿ ಆಕಾಶಕ್ಕೆ ನೀರನ್ನು ಚಿಮ್ಮಿ ಎಲ್ಲ ಹೆಂಡತಿಯರನ್ನು ನೋಡ್ತಾನಂತೆ. ಇದು ನನ್ನ ಶಕ್ತಿ, ಇದು ನನ್ನ ಪರಾಕ್ರಮ, ನನ್ನ ವೈಭವ ಇದು ಅಂತ ತೋರಿಸ್ಕೊಳ್ತಾನೆ. ಹೀಗೆ ಆಡ್ತಾ ಏನಾಗುತ್ತೆ, ಸರೋವರದ ನೀರೇನಾಗುತ್ತೆ ಎಲ್ಲ ಹಾಳಾಗಿ ಹೋಗ್ತಾ ಬರ್ತಾ ಇರುತ್ತೆ. ಹಾಳಾಗಿ ಹೋಗಿ ಎಲ್ಲ ಕೆಸರು ಸೇರ್ಕೊಂಡ್ಬಿಡುತ್ತೆ. ಇಡೀ ಸರೋವರ ತುಂಬ ಕೆಸರು ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಎಲ್ಲ ಪುಷ್ಪಗಳು, ವೃಕ್ಷಗಳು ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಈ ರೀತಿ ಎಲ್ಲ ಹಾಳಾದಾಗ ಎಲ್ಲ ಕೆಸರು ಭಯ ಆಗ್ಬಿಟ್ಟಾಗ ಏನಾಯಿತು, ಆತನಿಗೆ ಅಲ್ಲಿ ಒಂದು ಮೊಸಳೆ ಇತ್ತು.
ಅಲ್ಲ ನೀನು ಬರಬೇಕು. ಆ ನೀರೆಲ್ಲ ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ಆಗ ಅಲ್ಲಿ ಒಂದು ಮೊಸಳೆ ಇರುತ್ತಲ್ಲ, ತುಂಬ ದೊಡ್ಡ ಮೊಸಳೆ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಇವನು ಯಾರು ನಮ್ಮ ಏರಿಯಾಗೆ ಬಂದು ಇಷ್ಟೊಂದು ಗಲಾಟೆ ಮಾಡ್ತಾವನಲ್ಲ, ಇಷ್ಟೊಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾವನಲ್ಲ, ನಾವೇನೋ ಸುಮ್ಮನಿದ್ದೀವಿ ಅಂತ ಅಂದರೆ ಎಲ್ಲ ಇಡೀ ಸರೋವರನ ಹಾಳು ಮಾಡ್ತಾನೆ. ಅವ್ನ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ಒಂದಕ್ಕೊಂದು ನೀರೆಲ್ಲ ಹಾಕೊಳ್ತಾ ನಾವಿದ್ದೀವಿ ಅನ್ನೋ ಭಯನೂ ಇಲ್ಲ ಅವನಿಗೆ. ನಮ್ಮ ಅಡ್ಡಾಗಿ ಬಂದು ಯಾರಾದ್ರೂ ಗಲಾಟೆ ಮಾಡಿದ್ರೆ ನನಗೂ ಅನ್ಸೋದಲ್ಲ, ಆದರೆ ನಾವಿದ್ದೀವಿ ಅನ್ನೋ ಭಯನೂ ಇಲ್ಲ ಇವನಿಗೆ. ಇಷ್ಟೆಲ್ಲ ಗಲಾಟೆ ಮಾಡ್ತಾವನಲ್ಲ ಯಾರು ಇವನು ಅಂತ ಅವನಿಗೆ ಅನಿಸುತ್ತೆ. ಆಗ ಏನು ಮಾಡ್ತಾನೆ, ಯಾರು ಅಂತ ಹೋಗಿ ಇವನನ್ನು ಹಿಡಿಬೇಕು ಅಂತ ಅಂದ್ಕೊಳ್ತಾನೆ. ಹಿಡಿಬೇಕು ಅಂತ ಏನು ಮಾಡ್ತಾನೆ, ಆ ಮೊಸಳೆ ಸಂಚಾರನೇ ಬಹಳ ವಿಶೇಷ. ಆ ಮೊಸಳೆ ನೀರಲ್ಲಿ ಸಂಚಾರ ಮಾಡ್ತಿದ್ರೆ ಕಣ್ಣುಗಳು ಮಾತ್ರ ನೀರು ಮೇಲಿರ್ತದೆ, ಇನ್ನು ಮಿಕ್ಕಿದ ದೇಹ ಭಾಗ ಎಲ್ಲ ಒಳಗಿರುತ್ತೆ. ಮತ್ತು ಅದು ಚಲನೆ ಮಾಡ್ತಾಯಿದ್ರೆ ನೀರು ಜಾಸ್ತಿ ಅಲುಗಾಡಲ್ಲ, ಹಾಗೇ ಬರ್ತಾ ಇರುತ್ತೆ. ಯಾರೋ ಬರ್ತಾವ್ರೆ ಅಂತ ಅನ್ಸೋದೇ ಇಲ್ಲ, ಬರ್ತಾ ಇರುತ್ತೆ. ಯಾರಿಗ ಹತ್ರ ಇವನು ಯಾರೋ ಲೀಡರ್ ಅವನಲ್ಲ, ಇವನಿಗೆ ಗತಿ ಕಾಣಿಸಿದ್ರೆ ಉಳಿದೋರ್ಲ ಸರಿತಾರೆ ಅಂದ್ಬಿಟ್ಟು ಆ ಲೀಡರ್ನೇ ಹೋಗಿ ಅವನನ್ನು ಹತ್ರ ಬಂದು ಹಿಡ್ಕೊಳ್ಳೋಕ್ಕೆ ಹೋಗುತ್ತೆ. ಏನಂತಾರೆ ಆಚಾರ್ಯರು, ಆ ಹತ್ರ ಬರ್ತಾ ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವ ಬಂಧ ಬಿಡಿಸಿ ನಿನ್ನ ಡಿಂಗರಿಗನ ಮಾಡು ಅನಂತ ಜನತಾ. ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಏಸು ಜನ್ಮದ ಸುಕೃತದ ಫಲವು ನಾನು ಜನಿಸಲಾಗಿ, ಭೂಸುರ ದೇಹದ ಜನ್ಮವು ಎನಗೆ ಸಂಭವಿಸಿದೆಯಾಗಿ, ಯೋಗತೀರ್ಥ ಮತ ಚಿನ್ಮಿತನಾಗದೆ ದೋಷಕ್ಕೆ ಒಳಗಾಗಿ, ದೇಶ ಸಾಧನವ ಕಾಣದೆ ದುಸ್ಸಹವಾಸರಿಂದಲೇ ದಿನ ಕಳೆದೆ. ಯಾಕೆ ಮಾಡಲಯ್ಯ ಕೃಷ್ಣ ಹೋಗಿದೆ ಆಯುಷ್ಯ, ಯಾಕೆ ಮಾಡಲಯ್ಯ ಕೃಷ್ಣ ಹೋಗಿದೆ ಆಯುಷ್ಯ. ಈ ಥರ ಆಯುಸ್ಸು ಆಟ ಆಡ್ತಾ ಮೊಸಳೆ ಹತ್ರ ಬರ್ತಾ ಆಯುಸ್ಸು ಏನಾಗ್ತಿದೆ, ಕ್ಷೀಣವಾಗ್ತಾ ಇದೆ. ಗಜೇಂದ್ರ ಏನು ಮಾಡ್ತಾನೆ, ಆ ಮೊಸಳೆ ಬಂದು ಗಜೇಂದ್ರನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಕಾಲನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ. ಅವನಿಗೆ ಇದರಲ್ಲಿ ಹೇಳಿದಂತೆ ನಾವು ಅಷ್ಟೇ ಆಟವಾಡ್ತಾ ಏನು ಮಾಡ್ತೀವಿ, ನಮ್ಮ ಆಯುಷ್ಯ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೊಂದು ಸರಿ ಇಷ್ಟು ಬೇಗ ವಯಸ್ಸಾಗೋಯ್ತಾ ಅಂತ ನಮಗೂ ಅನಿಸುತ್ತೆ ಅಲ್ವಾ. ಇನ್ನು ಮಕ್ಕಳ ಥರ ಆಟ ಆಡ್ಕೊಂಡೇ ಇದ್ದಂತೆ ಅನಿಸ್ತಾ ಇದೆ, ಇಷ್ಟು ಬೇಗ ವಯಸ್ಸಾಯ್ತಾ ಅಂತ. ಅದು ಬಿಳಿ ಕೂದಲು ನೋಡ್ಬೇಕಾದಾಗಂತೂ ವೈಟ್ ಇರ್ತದೆ ನೋಡಿದ ಅವ್ರಿಗೆ ಅಷ್ಟೊಂದು ದೊಡ್ಡ. ಇನ್ನು ಸ್ವಲ್ಪ ವಯಸ್ಸು ಹೋಗಿ ಯಾರು ಬಂದು ತಾತ ಅಂದ್ಬಿಟ್ರೆ ಮಾತ್ರ ಅಯ್ಯೋ ಯಾಕಾರೋ ಬದುಕಿದ್ದೀನ ಅಂತ ಅಷ್ಟೊಂದು ದುಃಖ ಆಗಿರುತ್ತೆ. ನನಗೆ ವಯಸ್ಸಾಗೋದು ನಮ್ಗೆ ಇಷ್ಟ ಆಗಲ್ಲ. ತಾತ ಅಂತ ಅಂದ್ಬಿಟ್ರೆ ಮಾತ್ರ. ಆದರೆ ನಾವು ಅವೆಲ್ಲ ಪ್ರಕೃತಿ ಕೊಡುವಂತಹ ಚಿಹ್ನೆ, ಏನೋ ಇಂಡಿಕೇಶನ್ಸ್, ನಿನಗೆ ವಯಸ್ಸಾಗ್ತಾಯಿದೆ ಅಂತ. ಇನ್ನೊಂದು ಗಮನಿಸಿದ್ದೀರಾ, ಸಾಮಾನ್ಯವಾಗಿ ಬಿಳಿ ಕೂದಲು ಆದಾಗ ಮೊದಲು ಕಿವಿ ಹತ್ರ ಇರೋ ಆ ಕೂದಲುಗಳು ಬಿಳಿ ಆಗ್ತಂತೆ, ನ್ಯಾಚುರಲಿ ಕಿವಿ ಹತ್ರ ಇರೋ. ಯಾಕೆ ಆ ಕಿವಿ ಹತ್ರ ಇರೋ ಬಿಳಿ ಕೂದಲು ಕಿವಿಗೆ ಹೇಳುತ್ತಂತೆ ನಿನಗೆ ವಯಸ್ಸಾಗ್ತಾ ಇದೆ ಅಂತ. ಆದರೆ ನಾವೇನು ಮಾಡ್ತೀವಿ, ಆಗ್ತಿಲ್ಲ ನಾನು ಡೈ ಹಚ್ಕೊಳ್ತೀನಿ ಅದು ಸರಿ ಹೋಗುತ್ತೆ ಅಂತ ನಾವು ಆ ಥರ ಮಾಡ್ತಾಯಿದ್ದೀವಿ. ಎಷ್ಟು ಡೈ ಹಚ್ಕೊಂಡ್ರು ಒಂದಲ್ಲ ಒಂದಿನ ಡೈ ಆಗೋದಂತ ತಪ್ಸೋಕ್ಕಾಗಲ್ಲ. ಹಾಗಾದ್ರೆ ನೆನ್ಪಿಟ್ಕೊಳ್ಬೇಕಲ್ಲ ನಾವು. ಈ ರೀತಿಯಾಗಿ ಆಯುಷ್ಯ ಹೋಗ್ತಾ ಇದೆ. ಆ ಮೊಸಳೆ ಬಂದು ಏನು ಮಾಡ್ತು, ಗಜೇಂದ್ರನ ಕಾಲನ್ನು ಹಿಡ್ಕೊಳ್ತು. ಎಷ್ಟು ದಶಲಕ್ಷ ಕೋಟಿ ಹೆಂಡತಿಯರು, ಅವರ ಮಾವಂದಿರು, ಚಿಕ್ಕಪ್ಪದು ದೊಡ್ಡದರೆಲ್ಲ ಇರಬೇಕಾದ್ರೆ ಹೋಗಿ ಯಾರನ್ನ ಹಿಡ್ಕೊಳ್ತು, ಮೊಸಳೆಯ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು. ಗಟ್ಟಿಯಾಗಿ ಹಿಡಿದು ಯಾವ ರೀತಿ ಪಟ್ಟಾಕ್ತು ಅಂತ ಅಂದರೆ, ಆದರೆ ಗಜೇಂದ್ರಂಗೆ ಏನಾಯಿತು ಅಂದರೆ, ಯಾರೋ ಒಬ್ಬರು ಹಿಂದೆ ಬಂದು ಒಂಥರ ಸ್ಕ್ರ್ಯಾಚ್ ಮಾಡಿದ್ರೆ ಆಗತ್ತಲ್ಲ, ನಾವು ಹಿಂಗೆ ಕೊಡಗ್ತೀವಲ್ಲ ಆ ಥರ ಕೊಡಗ್ಬಿಡ್ತಂತೆ.
ಮೊಸಳೆ ಹೋಗಿ ಅಷ್ಟು ದೂರ ಬಿತ್ತಂತೆ. ಆಗ ಮೊಸಳೆಗೆ ಅನಿಸ್ತಂತೆ, ಏನಪ್ಪ ಇವನು ಶಕ್ತಿ, ಹೇಗಾದರೂ ಮಾಡಿ ಗೆದ್ದರೆ ಇವನ ಹತ್ರನೇ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ತಿರ್ಗಾ ಹೋಗ್ತಂತೆ. ಮುಂದಿನ ಕಾಲು ಹಿಡ್ಕೊಂಡು ಮತ್ತೆ ಕಚ್ಚೋಕ್ಕೆ ಟ್ರೈ ಮಾಡ್ತಂತೆ. ಈ ಕಾಲು ಅನ್ನೋದೇ ಯಾಕೆ ಮೊದಲು ಕಚ್ಚುತ್ತೆ ಅಂತ ಅಂದರೆ, ಇವಾಗಿಂದ ಸ್ವಲ್ಪ ವಿಷಯ ತುಂಬ ಸ್ವಾರಸ್ಯವಾಗಿ ಯೋಚನೆ ಮಾಡಬೇಕು. ನಾವು ಏನೇ ಹುಷಾರು ತಪ್ಪಿದ್ರೂ ಮೊದಲು ನಮ್ಮದು ಸ್ಟಾಪ್ ಆಗೋದೇ ಹೇಳಿ. ಬರ್ತೀರಾ ಸಾಯಂಕಾಲ ಮದುವೆಗೆ ಹೋಗ್ಬರೋಣ ಅಂದರೆ ಹುಷಾರಿಲ್ಲ, ನಡೆಯೋಕ್ಕಾಗಲ್ಲ, ಆಯ್ತಿಲ್ಲ, ಎಲ್ಲಿ ಬರೋಕ್ಕಾಗ್ತದಿಲ್ಲ ಅಂತ ಏನು ಮೊದಲು ಎಲ್ಲಿ ಹಿಡ್ಕೊಳ್ತೀವಿ? ಕಾಲು ಹಿಡ್ಕೊಳ್ಳುತ್ತೆ. ಆದರೆ ಕಾಲು ಹಿಡ್ಕೊಂಡಾಗ ಏನಾಯಿತು, ಮೊದಲನೇ ಸರಿ ಗಜೇಂದ್ರನೇ ಗೆಲ್ತಾ ಇರೋದು ಮೊದಲನೇ ಸರಿ. ನಾವು ಅಷ್ಟೇ ಹುಷಾರು ತಪ್ಪಿದ್ದು ಮೊದಲನೇ ಸರಿ ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ, ಸ್ಟೆರಾಯ್ಡ್ಸು ಆ ಥರ ಏನಾದ್ರು ಒಂದು ಮೆಡಿಸನ್ ಕೊಟ್ಟರೆ 1-2 ಡೇಸ್ಗೆ ಸರಿ ಹೋಗ್ಬಿಡ್ತೀವಲ್ಲ. ಸರಿ ಹೋಗಿದ ತಕ್ಷಣ ಇನ್ನು ನಾನು ಸರಿ ಹೋದೆ, ಏನು ಹುಷಾರಲ್ಲಿ ನಾನು ಹುಷಾರು ತಪ್ಪದಂದರೆ ಏನೋ ಮಿಸ್ ಆಗೈತೆ ಅಷ್ಟೇ ಅಂತ ಅಂದ್ಕೊಳ್ತೀವಲ್ಲ. ಆ ಥರ ಮತ್ತೆ ಅವನೇನು ಮಾಡ್ತಾನೆ, ಇವನು ಕಾಲದ್ರ ಕಚ್ಚಕ್ಕೆ ಸೊಂಡಲ್ಲಿ ಹೊಡಿತಾವನೆ ಅಂತ ಅಂದ್ಬಿಟ್ಟು ಹೊಟ್ಟೆ ಕಚ್ತಾನಂತೆ. ಹೊಟ್ಟೆಗೆ ಹೋಗಿ ಬಲವಾಗಿ ಕಚ್ತಾ ಇರ್ತಾನೆ. ಹೊಟ್ಟೆಗೆ ಪದೇ ಪದೇ ಕಚ್ತಾ ಇರ್ಬೇಕಾದ್ರೆ ವಿಪರೀತವಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಎರಡನೇ ಏಟು ಎಲ್ಲಿಗೆ ಬೀಳೋದು ಗೊತ್ತಾ? ಮೊದಲು ಕಾಲು, ಎರಡನೇದು ಏನು ಹೇಳಿ? ಚೆನ್ನಾಗಿದ್ದೀರಾ ಅಂದರೆ ಏನು ಚಂದನೋ ಊಟನೇ ಸೇರ್ತಾ ಇಲ್ಲ ಕಣ್ರಿ, ಸರಿಯಾಗಿ ಊಟನೇ ಸೇರ್ತಲ್ಲ. 6 ಒಬ್ಬಟ್ಟು ತಿಂತಿದ್ದೆ, ಒಂದಕ್ಕೆ ಮುಗಿದೋಯ್ತಾಯ್ತಲ್ಲ, ಒಂದಕ್ಕೇ ಬಾಯಿ ಊಟನೇ ಸೇರ್ತದೆ. ಬರೀ ಮಾತ್ರೆ ನುಂಗಿ ಬಾಯೆಲ್ಲ ಏನಾಗೈತೆ ಒಂಥರ. ಕೆಲವರು ಇರ್ತಾರೆ ಊಟಕ್ಕಿಂತ ಮಾತ್ರೆ ಜಾಸ್ತಿ ತಗೋತಾರೆ, ಊಟಕ್ಕಿಂತ ಮಾತ್ರೆ ಜಾಸ್ತಿ ತಗೋತಾ ಇರ್ತಾರೆ. ಆ ಥರ ಎರಡನೇ ಏಟು ಎಲ್ಲಿಗೆ ಬೀಳುತ್ತೆ? ಹೊಟ್ಟೆಗೆ. ಒಂದು ಕಾಲು, ಎರಡನೇದು ಹೊಟ್ಟೆ. ಈ ರೀತಿಯಾಗಿ ಏನು ಮಾಡುತ್ತೆ, ಹೊಟ್ಟೆಗೆ ವಿಪರೀತವಾಗಿ ಕಚ್ಚುತ್ತಾ ಇರುತ್ತೆ. ಆಮೇಲೆ ಅದೊಂದು ಸ್ವಲ್ಪ ಏಟು ಜಾಸ್ತಿ ಆದಮೇಲೆ ತನ್ನ ಬಾಲ ಇರುತ್ತಲ್ಲ, ಬಾಲದಿಂದ ಪಟ ಅಂತ ಹೊಡಿತಾ ಇರ್ತಂತೆ. ಆ ಬಾಲದಲ್ಲಿ ಹೊಡೆದ್ರೆ ಮೂಳೆಗಳೆಲ್ಲ ಮುರಿದೋಗ್ತಾ ಇರುತ್ತೆ, ಅಷ್ಟೊಂದು ಜೋರಾಗಿ ಹೊಡಿತಾ ಇದೆ. ಹೋಗ್ತಾ ಏನಾಗುತ್ತೆ, ಆನೆಯ ಬಲ ಕಡಿಮೆ ಆಗ್ತಾ ಇರುತ್ತೆ, ಮೊಸಳೆಯ ಬಲ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ? ರಾಧಮಾಧವ ಅಷ್ಟು ಸತಿ ವೃಂದತಿ ಇಚ್ಛೆ. ಆನೆಯ ಬಲ ಜಾಸ್ತಿ ಆಗ್ತಾ ಇರುತ್ತೆ, ಮೊಸಳೆ ಬಲ ಏನಾಗುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಅದು ಯಾಕೆ ಅಂತಂದರೆ ಅದು ಹಾಗೇನೆ, ನೀರಿನಲ್ಲಿ ಮೊಸಳೆಗೆ ಬಲ ಜಾಸ್ತಿ, ಭೂಮಿಯ ಮೇಲೆ ಆನೆಗೆ ಬಲ ಜಾಸ್ತಿ. ಅದರಿಂದ ಅದು ಮೊಸಳೆಗೆ ಹೋಮ್ ಪಿಚ್ಚು, ಆನೆಗೆ ಫಾರಿನ್ ಪಿಚ್ಚು. ಅಲ್ಲಿ ಏನಾದ್ರು ಮಾಡೋದಕ್ಕೆ ಕಷ್ಟ ತುಂಬ. ಆದ್ದರಿಂದ ಬಲ ಜಾಸ್ತಿ ಆನೆಗೆ, ಮೊಸಳೆಗೆ ಬಲ ಜಾಸ್ತಿ ಆಗ್ತಾ ಇದೆ, ಆನೆಗೆ ಬಲ ಕಡಿಮೆ ಆಗ್ತಿದೆ. ಆನೆ ಹೆಂಗಾದರೂ ಮಾಡಿ ದಡಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಳ್ತಾ ಇದೆ. ಮೊಸಳೆ ವಾಪಸ್ ಎಳ್ಕೊಂಡು ಬಂದು ತಿರ್ಗಾ ಇಲ್ಲಿಗೆ ಬಂದು ಹೊಡಿತಾ ಇದೆ. ಇದು ಹೇಳ್ಕೊಂಡು ಹೋಗ್ತದೆ, ಇದು ಹೊಡಿತಾ ಇದೆ. ಅಷ್ಟೊತ್ತಿಗೆ ಅಕ್ಕಪಕ್ಕ ನೋಡಿದ್ರೆ ಯಾರೂ ಇಲ್ಲ. ದಶಲಕ್ಷ ಕೋಟಿ ಇದ್ವಲ್ಲ, ಅವು ಯಾರೂ ಇಲ್ಲ. ಎಲ್ಲ ಏನು ಮಾಡಿದ್ರೆ ದಡದಲ್ಲಿ ಸೇರ್ಕೊಂಡಿದ್ದಾವೆ. ದಡದಲ್ಲಿ ಸೇರಿಕೊಂಡು ಇಲ್ಲ ಸರಿಯಾಗಿ ಹೊಡಿತಾ ಇದೆಯಾ, ಹೊಡಿ ಈ ಸರಿ ನೀನು ಬಂದುಬಿಡ್ತೀಯ, ಈ ಸರಿ ಸರಿ ಹೋಗುತ್ತೆ ನಿಮಗೆ ಅಂತ ಎಲ್ಲ ಹೇಳ್ತಾ ಇದ್ದಾವೆ. ಹಾಗೆ ಅಲ್ಲ, ಮೊದಲನೇ ಸರಿ ಹಾಸ್ಪಿಟ್ಲಿಗೆ ಸೇರಿದ ತಕ್ಷಣ ಹಾಸ್ಪಿಟ್ಲು ಪಾರ್ಕಿಂಗ್ ಹತ್ರ ಗಲಾಟೆ. ನಮ್ಮನ್ನು ನೋಡೋಕ್ಕೆ ಬರೋರು ಏನು ಗಾಡೀಲಿ ಕಾರಲ್ಲಿ ಎಲ್ಲ ಬರ್ತಾರೆ, ಬಂದ್ಬಿಟ್ಟು ಸರಿ ಹೋಗ್ತೀರಾ, ಏನಾಗಲ್ಲ ನೀವು ಚೆನ್ನಾಗಿ ಆಗ್ತೀರಾ, ನಿಮ್ಗೇನು ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಗಮನಿಸಿದ್ದೀರಲ್ಲ ಎಷ್ಟೊಂದು ಜನ ಸರಿ ಹೋಗ್ತೀರಾ ಅಂತ ಎಲ್ಲ ಹೇಳ್ತಿರ್ತಾರೆ. ಎಲ್ಲ ಬಂದರು, ಅವರೆಲ್ಲ ದಡದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಆಲ್ರೆಡಿ. ಇದಕ್ಕೆ ಗೊತ್ತಿಲ್ಲ, ಅವ್ರು ಇಲ್ಲೇ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ದಡದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಕಮೆಂಟ್ರಿ ಮಾತ್ರ ಕೊಡ್ತಾ ಇದ್ದಾರೆ. ಇಲ್ಲ ಈ ಸರಿ ಬಂದ್ಬಿಡ್ತೀಯ, ಕರೆಕ್ಟಾಗಿ ಹೊಡೆದೆ ನೀನು, ಈ ಕಡೆ ಬಾ ಆ ಕಡೆ ಬಾ ಅಂತ ಪದೇ ಹೇಳ್ತಾ ಇದ್ದಾವೆ. ಗಜೇಂದ್ರ ಆದರೆ ಕ್ಷಣ ಹೋಗ್ತಾ ಏನಾಗುತ್ತೆ, ಅಲ್ಲಿಗೆ ಒಳಗೆ ಸೇರ್ಕೊಂಡ್ಬಿಡ್ತಾ ಇದ್ದಾನೆ, ಒಳಗೆ ಹೋಗ್ಬಿಡ್ತಾ ಇದ್ದಾನೆ. ಆತನ ಶಕ್ತಿ ಕಡಿಮೆ ಆಗ್ತಾ ಇದೆ. ಆತ ಏನು ಮಾಡಿದ್ರು ಮುಂದಕ್ಕೆ ಬರೋಕ್ಕೆ ಆಗ್ತಾನೇ ಇಲ್ಲ. ಆಗ ಅವನಿಗೆ ಅನಿಸುತ್ತೆ, ಇವರೆಲ್ಲ ದಡ ಸೇರ್ಕೊಂಡ್ಬಿಟ್ರಲ್ಲ, ಎಲ್ಲ ಸೇರ್ಕೊಂಡು ಒಂದೊಂದು ಏಟು ಹೊಡೆದಿದ್ರೆ ಇವತ್ತು ಈ ಮೊಸಳೆ ನನ್ನೇನಾದ್ರು ಮಾಡೋಕ್ಕಾಗ್ತಿತ್ತ. ಒಂದು 4 ಜನ ಸೇರ್ಕೊಂಡು ಹೊಡೆದಿದ್ರೆ ಏನಾದ್ರು ಮಾಡಲ್ಲ. ಇವರೆಲ್ಲ ಏನು ಮಾಡು ಅಂದರೆ ನನ್ನೇಲಿ ಹಿಡ್ಕೊಬಿಡ್ತದೆ, ಹೋದರೆ ಇವ್ನು ಮಾಡೋಕ್ಕೆ ಹೋಗಿ ನನ್ನೇಲಿ ಹಿಡ್ಕೊಬಿಡ್ಬೋದು ಅಂದ್ಬಿಟ್ಟು ಎಲ್ಲ ದಡನೇ ಸೇರ್ಕೊಂಡ್ಬಿಟ್ರಲ್ಲ, ಒಬ್ಬರು ನನ್ನ ಕಾಪಾಡಲಿಲ್ವಲ್ಲ. ಇದಕ್ಕೆ ಮುಂಚೆ ಏನು ಮಾಡಿದ್ರು, ಜಲಪಾತಗಳು ಹರಿಯುವಂತಹ ಪರ್ವತದಂತೆ ಕಾಣ್ತಿದ್ಯಪ್ಪ ನೀನು, ಮೈಯೆಲ್ಲ ಕಣ್ಣಿರುವಂತಹ ಸಹಸ್ರಾಕ್ಷ ಇದರಂತೆ ಕಾಣ್ತಿದ್ಯಪ್ಪ. ನಾನೇನು ಅಂದ್ಕೊಂಡೆ, ಇವರೆಲ್ಲ ನನ್ನ ಜೊತೆ ಬರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಇವ್ರು ಯಾರು ಜೊತೆ ಬರಲೇ ಇಲ್ವಲ್ಲಪ್ಪ. ಇದೇನು ಬರ್ತಾ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾವ ಸಿಂಹಗಳು ನನ್ನನ್ನು ನೋಡಿದ್ರೆ ಹೆದರ್ಕೊಂಡು ಓಡೋಗ್ತಿದ್ವು, ಯಕ್ಕಶ್ಚಿತ್ ಒಂದು ಮೊಸಳೆ ಕೈಯಲ್ಲಿ ಸಿಕ್ಕಾಕೊಂಡು ಈ ಥರ ಒಂದು ಶಕ್ತಿ ಕಡಿಮೆ ಆಗಿಬಿಡ್ತಿದೆಯಲ್ಲಪ್ಪ ಅಂತ ಪರಸ್ಪರ ಕೊರಗ್ತಾ ಇದ್ದಾನೆ.
ಆಮೇಲೆ ಆತನ ಕಣ್ಣು ಎದುರುಗಡೆನೆ ಎಷ್ಟೊಂದು ಆನೆಗಳು ಹಿಂದಿರುಗಿ ಹೋಗ್ಬಿಡ್ತಾ ಇದ್ದಾವೆ. ಅಯ್ಯೋ ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ಟ, ಅಯ್ಯೋ ಇವನು ಹೋಗ್ಬಿಟ್ಟು ಇವ್ನು ನನ್ನ ಜೊತೆ ಇದ್ದೇ ಇರ್ತಾನೆ ಅಂತ ಅಂದ್ಕೊಂಡೆ, ಇವನು ಹೋಗ್ಬಿಟ್ನಲ್ಲ, ಎಲ್ಲ ಹೋಗ್ತಾರಲ್ಲ ಅಂತ. ಆಸ್ಪತ್ರೆ ಸೇರಿಕೊಂಡಾಗ ನೀವು ಸಾಮಾನ್ಯವಾಗಿ ನೋಡ್ಬೋದು, ನಮ್ಮನ್ನು ICUಯಲ್ಲಿ ಹಾಕಿ ಎಲ್ಲ ಕಡೆ ಇಲ್ಲಿ ಚುಚ್ಚಿ ಎಲ್ಲ ಹಾಕಿದಾಗ ಒಂದು ರೌಂಡ್ ಇರುತ್ತೆ. ಆ ರೌಂಡಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರನ್ನ ಇನ್ನು ಬಿಡಲ್ಲ ಅಂದಮೇಲೆ ಏನು ಮಾಡ್ತಾರೆ, ಒಂದೇ ಒಂದು ಸ್ಪೇಸ್ ಬಿಟ್ಟಿರ್ತಾರಲ್ಲ, ಅಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಈತನಿಗೂ ಅಷ್ಟೇ, ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ನನ್ನ ಕಷ್ಟ ಯಾರು ನೋಡ್ತಾ ಇಲ್ಲ ಅಂತ ತುಂಬ ದುಃಖ ಆಗ್ತಾಯಿದೆ. ಆಮೇಲೆ ನಾವು ಈ ಥರ ಕೆಲವು ಮಾತುಗಳನ್ನು ಅಂದರೆ ನಾನು ಕೆಲವರಿಂದ ಕೇಳಿ ಸಂಗ್ರಹ ಮಾಡಿ ಹೇಳ್ತಿದ್ದೇನೆ. ಮೊದಲು ಬಂದವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಏನಾಗಲ್ಲ ಸ್ವಲ್ಪ ಏನಾದ್ರು ಇದ್ದರೆ ನಾವು ಬರ್ತೀವಿ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ, ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಬಂಧು ಬಾಂಧವರೆಲ್ಲ ಏನು ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಯಾರು ಬಂದು 2 ದಿವಸ ಆಗೋದ್ಮೇಲೆ ಯಾರು ಇರ್ತಾರೆ, ಯಾರು ನೆಂಟರು ಇರ್ತಾರೆ ಹೇಳಿ, ಆಸ್ಪತ್ರೆಯಲ್ಲಿ ಹೋಗ್ಬಿಡ್ತಾರೆ. ಅವರೆಲ್ಲ ಹೋದ್ಮೇಲೆ ತುಂಬ ಆಪ್ತರ ಸ್ನೇಹಿತರಿದಾರಲ್ಲ, ಏನಾದ್ರು ಕಷ್ಟ ಇದ್ದರೆ ದಯವಿಟ್ಟು ನಮಗೆ ಹೇಳಿ, ಏನಾದ್ರು ಸಹಾಯ ಇದ್ದರೆ ನಾವು ಮಾಡ್ತೀವಿ, ಬ್ಲಡ್ ಕೊಡ್ತೀವಿ, ಅಥವಾ ದುಡ್ಡು ಸಹಾಯ ಮಾಡ್ತೀವಿ ಅಂತೇಳಿ ಅವರು ಸ್ವಲ್ಪ ದಿವಸ ಹೋಗ್ಬಿಡ್ತಾರೆ. ಆಮೇಲೆ ಮಗ ಮತ್ತು ಮಕ್ಕಳು ಅಣ್ಣ ತಮ್ಮಂದಿರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ ಅಂದರೆ, ಅಮ್ಮನಿಗೆ ಹೇಳ್ತಾರೆ, ಅಮ್ಮ ನಮ್ಮ ಆಫೀಸ್ ನಿನಗೆ ಗೊತ್ತಲ್ವಾ, ಇದು ಈಗ ತಾನೇ ಕೆಲಸಕ್ಕೆ ಸೇರಿಕೊಂಡಿದ್ರಿ, ಎಷ್ಟು ದಿನ ಅಂತ ರಜಾ ಹಾಕೋಕ್ಕಾಗತ್ತೆ ಹೇಳು. ತುಂಬ ದಿವಸ ರಜಾ ಹಾಕ್ಬಿಟ್ರೆ ಕೆಲಸ ಹೋಗ್ಬಿಡುತ್ತೆ. ಈಗಾಗಲೇ 1 ವಾರ ಅಂತ ರಜಾ ಹಾಕ್ಬಿಟ್ಟು 15 ದಿವಸ ಆಯಿತು. ಏನಾರು ಇದ್ದರೆ ಹೇಳಿ ಕಳಿಸು, ನಾನು ಕೆಲಸಕ್ಕೆ ಹೋಗಲೇಬೇಕು, ನನಗೆ ಬೇರೆ ದಾರಿ ಇಲ್ಲ ಅಂತ ಏನು ಮಾಡ್ತಾರೆ, ಮಗ ಹೋಗ್ಬಿಡ್ತಾನೆ. ಅಲ್ಲ, ಅಷ್ಟು ಏನಾರು ಇದ್ದರೆ ಹೇಳಿ ಕಳಿಸು ಅಂದರೆ ಏನರ್ಥ? ಏನಾರು ಇದ್ದರೆ ಹೇಳಿ ಕಳಿಸು, ಅಷ್ಟು ಏನಾರು ಇದ್ದರೆ ಹೇಳಿ ಕಳಿಸು ಬರ್ತೀನಿ ಅಂದರೆ ಏನರ್ಥ ಹೇಳಿ ಪ್ರಭು, ಜೋರಾಗಿ ಹೇಳಿ, ಪರವಾಗಿಲ್ಲ. ಹೋದರೆ ಹೇಳಿ ಬರ್ತೀನಿ, ನೀನೇನು ಮಾಡೋಕ್ಕಾಯ್ತು. ಅಷ್ಟು ಏನಾರು ಇದ್ದರೆ ಹೇಳಿ ಕಳಿಸು ಬಂದ್ಬಿಡ್ತೀನಿ. ಮಗಳೇ ಹೇಳ್ತಾಳೆ, ನನ್ನ ಅತ್ತೆ ಎಂಥ ಗಯ್ಯಾಳೆ ಅಂತ ನಿಮ್ಗೆ ಗೊತ್ತಿಲ್ಲ, ಎಷ್ಟು ದಿವಸ ಅಂತ ಇರೋಕ್ಕಾಗತ್ತೆ ಹೇಳಿ. ಅತ್ತೆ ಬಿಡಲ್ಲ. ನಾನು ಹೋಗಬೇಕು ಅಂದಾಗ ಏನು ಹೇಳ್ತಾಳೆ, ಮಗಳು ಹೋಗ್ಬೇಕಮ್ಮ ಅಂತ ಆಕೆನೂ ಹೋಗ್ಬಿಡ್ತಾಳೆ. ಇನ್ನು ಯಾರು ಒಬ್ಬರೇ ಇರ್ತಾರೆ, ಯಾರು ಹೆಂಡತಿ ಮಾತ್ರ ಇರ್ತಾಳೆ. ಆದರೆ ಆ ಹೆಂಡತಿನೂ ಬಂದ ಸ್ನೇಹಿತರಿಗೆ ಹೇಳ್ತಾರೆ, ನನ್ನ ಅಣ್ಣನ ಮಗಳು ಮದುವೆ ಇತ್ತು, ಹೋಗೋಕ್ಕಾಗಲಿಲ್ಲ ಅಂತಲ್ಲ. ಕೇಳಿಸ್ಕೊಂಡವ್ರಿಗೆ ಏನನ್ಸುತ್ತೆ ಹೇಳಿ, ಈ ದರಿದ್ರದವ್ನು ಮಲಗ್ಬಿಟ್ಟವನು, ಆ ಕಡೆ ಬಿಡೋಕ್ಕೂ ಆಗಲ್ಲ, ಇಲ್ಲಿ ಹಿಡ್ಕೊಳಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ. ಕೇಳಿಸ್ಕೊಂಡವ್ರಿಗೆ ಏನಾಗುತ್ತೆ ಹೇಳಿ. ಅರೆ ಡೈರೆಕ್ಟಾಗಿ ಹೇಳಲ್ಲ, ಇವನು ಮಲಗವನೇ, ಬಿಟ್ಟು ಹೋಗೋಕ್ಕಾಗಲ್ಲ, ಒಬ್ಬನೇ ಬಿಡೋಕ್ಕಾಗಲ್ಲ, ಇನ್ನೇ ಜನ ತಪ್ಪು ತಿಳ್ಕೊಳ್ತಾರೆ ಅಂದ್ಬಿಟ್ಟು ಅಲ್ಲೇ ಮನಸ್ಸಲ್ಲಿ ಹಂಗೆ ಹೇಳೋಕ್ಕಾಗದೆ, ಅಣ್ಣನ ಮದುವೆ, ಸ್ವಂತ ಅಣ್ಣ, ಹೋಗ್ಬೇಕಿತ್ತು, ಹಂಗೆ ಸುಮ್ಮನೆ ಆಗ್ತಾರೆ. ಕೇಳಿಸ್ಕೊಂಡು ಅವನಿಗೆ ಎದೆಗೆ ತ್ರಿಶೂಲ ತಗೊಂಡು ಚುಚ್ಚಿದಾಗ ಆಗ್ತಾ ಇರುತ್ತೆ. ಅವ್ನು ಮಲಗಿರ್ತಾನಲ್ಲ, ಏನು ಮಾಡೋದು. ಇವರೆಲ್ಲರಿಗೋಸ್ಕರ ನಾನು ಈ ಜೀವನ ಎಲ್ಲ ಇಷ್ಟೊಂದು ಒದ್ದಾಡಿದ್ದು, ಇವರೆಲ್ಲರಿಗೋಸ್ಕರ ನಾನು ಅವ್ರು ನೋಡಿದ್ರೆ ಏನು ಅನ್ಕೊಳ್ತಾರೋ, ಇವ್ರು ನೋಡಿದ್ರೆ ಏನು ಅನ್ಕೊಳ್ತಾರೋ, ಅವ್ರ ಮುಂದೆ ನಾನು ಚೆನ್ನಾಗಿರ್ಬೇಕು, 10 ಜನದ ಮುಂದೆ ಚೆನ್ನಾಗಿ ಬಾಳಬೇಕು ಅಂತ ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು ಹೇಳ್ತಾರೆ. ಒಬ್ಬ ದಾಸರು ಇದ್ದಾಗ, ಇವತ್ತೊಂದು 5 ನಿಮಿಷ ಹೆಚ್ಚಿಗೆ ತೊಗೊಂಡ್ಬಿಡ್ತೀನಿ, ದಯಮಾಡಿ ಕ್ಷಮಿಸ್ಬಿಡಿ. ಯಾಕೆಂದರೆ ಹಿಂದೆಗಡೆಯಿಂದ ಆಲ್ರೆಡಿ ಟೈಮ್ ತೋರಿಸಿ ಓಕೆ ಅಂತ ಆಗ್ತಾವೆ, ಆದರೂ 5 ನಿಮಿಷ ಹೆಚ್ಚಿಗೆ ತೊಗೊಂಡ್ಬಿಡ್ತೀನಿ. ಟೈಮ್ ಕರೆಕ್ಟಾಗಿ ಬೇರೆ ಇಟ್ಟು ನಾನು ಅಲ್ಲಿ ನೋಡ್ಕೊಂಡು 5 ನಿಮಿಷ ಫಾಸ್ಟಾಗಿ ಅಂತ ಅಂದ್ಕೊಂಡೆ. ಓಕೆ, ಒಂದು 5-10 ನಿಮಿಷ ಹೆಚ್ಚಿಗೆ ತೊಗೊಂಡ್ಬಿಡ್ತೀನಿ. ಏಕಾದಶಿ ದಿನ ದಯವಿಟ್ಟು ಕ್ಷಮಿಸಿ. ಸೊ ಈ ಥರ ತುಂಬ ಕುಟುಂಬದಲ್ಲಿ ಆಸಕ್ತಿ ಇದ್ದಂತಹ ಒಬ್ಬ ವ್ಯಕ್ತಿಗೆ ಒಬ್ಬ ದಾಸರು ಬಂದು ಹೇಳ್ತಾರೆ, ಯಪ್ಪ ಇವರೆಲ್ಲ ಎಷ್ಟೆಷ್ಟು ದಿನ ಪ್ರೀತಿ ಮಾಡ್ತಾವ್ರೆ ಅಂತ ನೀನು ನೋಡಬೇಕು ಅಂದರೆ ನೀನೊಂದು ಕೆಲಸ ಮಾಡು, ಇದ್ದಕ್ಕಿದ್ದಂಗೆ ಮಲಿಕೊಂಬಿಡು, ರಪ್ಪಂತ ಮಲ್ಕೊಂಬಿಡು, ಬಾಯಿಲೆಲ್ಲ ಒಂಚೂರು ನಾಲ್ಗೆ ಆಚೆ ಬಂದಂಗೆ ಬಾಯಿ ತೆಗ್ದಂಗೆ ಮಲಿಕೊಂಬಿಡು ಅಂತ ಹೇಳ್ತಾರೆ. ಅವನು ಇದ್ದಕ್ಕಿದ್ದಂಗೆ ರಪ್ಪ ಅಂತ ಉಳ್ಳಿ ಮಲಗಿಬಿಡ್ತಾನೆ. ಎಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ, ಏನು ಜೋರಾಗಿ ಅಳ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ಇವ್ರು ಹೇಳ್ತಾರೆ, ನಾನು ಹೇಳೋವರೆಗೂ ನೀನು ಎದ್ದೇಳ್ಬೇಕು, ನಾನು ಹೇಳೋವರೆಗೂ ನೀನು ಎದ್ದೇಳಬಾರ್ದು ಅಂತ ಹೇಳ್ತಾನೆ. ನಾನು ಹಾಗೆ ಮಲಗಿಬಿಟ್ಟಿರ್ತಾನೆ. ಎಲ್ಲ ಅಳ್ತಾ ಇರ್ತಾರೆ, ಎಲ್ಲ ಅಳ್ತಾ ಹೆಂಡ್ತಿ ಹೇಳ್ತಾಳೆ, ಅಯ್ಯೋ ನೀನು ಹೋಗ್ಬಿಟ್ಟ, ನನಗೆ ಯಾರು ದಿಕ್ಕು ಅಂತ ಹೇಳ್ತಾಳೆ. ಅಯ್ಯೋ ನಾನು ಹೋಗಿದ್ದೀನಿ, ನನ್ನ ದಿಕ್ಕು ನೋಡ್ತಿಲ್ಲ ಯಾರಿಗೆ, ನನಗೇನಾಗಂತ ಇವಳು ಬಂದು ನನಗೆ ಅಂದರೆ ನೀನು ಇಷ್ಟು ಬೇಗ ಹೋಗ್ಬಿಟ್ಟೆ, ನನ್ನ ನೋಡೋರು ಯಾರು, ನನಗೆ ಯಾರು ದಿಕ್ಕು ಅಂತ ಅವರು ಹೇಳ್ತಾರೆ. ಎಲ್ಲ ಅಳ್ತಾ ಇರ್ತಾರೆ. ಆಮೇಲೆ ಅಳ್ತಾ ಕೆಲವರು ಆಚೆ ಕಳಿಸ್ಬಿಡ್ರಪ್ಪ, ಇನ್ನೇನು ಮಾಡೋಕ್ಕಾಗತ್ತೆ, ಆಚೆ ಹಾಕ್ಬಿಡ್ರಪ್ಪ,
ಒಳಗಡೆ ಇಟ್ಕೊಳ್ಳಲ್ವಲ್ಲ ತುಂಬ ಹೊತ್ತು, ಆಚೆ ಹಾಕ್ಬಿಡ್ರಪ್ಪ. ಇನ್ನೇನು ಇವ್ನಿಗೆ ಒಳಗಡೆ ಚಿವ್ದಂಗೆ ಇದೇನಪ್ಪ, ಆಚೆ ಹಾಕ್ಬಿಡ್ರಪ್ಪ ಅಂತವ್ರಲ್ಲ ಅಂತಾರೆ ಅನ್ನಲ್ವ ಒಬ್ರು ಅಂತಾರೆ. ಆಚೆ ಹಾಕ್ಬಿಡ್ರಪ್ಪ, ಇನ್ನೇನು ಮಾಡೋಕ್ಕಾಗುತ್ತಪ್ಪ, ಹಣೆ ಬರೋ ಚೆನ್ನಾಗಿಲ್ಲ, ಆಚೆ ಹಾಕ್ಬಿಡ್ರಿ. ಮಂಚದ ಸಮೇತ ಎತ್ಕೊಂಡು ಹೋಗ್ತಾ ಇರ್ತಾರೆ, ಬಾಗಿಲಲ್ಲಿ ಮಂಚ ತಡೆದ್ಬಿಡ್ತದೆ, ಓಡ್ಬೋತಾಳೆ. ಟೀ ಕುಡ್ಡದು ಬೇಡಪ್ಪ, ಟೀ ಕುಡ್ಡಲ್ಲಿ ಮಾಡ್ತಿದ್ದು ಮಂಚ ಸೈಡ್ ಇಟ್ಬಿಟ್ಟು ಹೋದ್ರು ಪಾಪ ಅವ್ರ ನೆನಪಗಾರು ಆ ಟೀ ಕುಡ್ ಹಿಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಒಂದು ಹಾಸಿಗೆ ಸಮೇತ ತಗೊಂಡೋಗಿ ಸಾಕು, ಬೇರೆ ಆಚೆ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಟೀ ಕುಡ್ ಮಂಚನ ಸೈಡ್ಗೆ ಇಟ್ಬಿಟ್ಟು ಹಾಸಿಗೆ ಮುಚ್ಕೊಂಡು ಹೋಗ್ತಾರೆ. ಅಯ್ಯಪ್ಪ, ಇವ್ರಿಗೋಸ್ಕರ ನಾನು ಇಷ್ಟೆಲ್ಲ ಒದ್ದಾಡಿದ್ದು, ಎಳೆದಾಡಿದ್ದು, ಇಷ್ಟೆಲ್ಲ ಮಾಡಿದ್ದು. ಆಚೆ ತಗೊಂಡೋಗಿ ಹಾಕ್ಬಿಡ್ತಾರೆ, ಇವರೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ದುಃಖ ಆಗುತ್ತೆ. ಸ್ವಾಮಿ ಯಾರೋ ಒಬ್ರು ಅದು ಇವ್ರು ಹೇಳಲ್ಲ, ಬುದ್ಧಿ ಹೇಳ್ತಿಲ್ಲ, ಅದು ಆ ಆಚಾರ್ಯರು ಬರ್ತಾರೆ, ನಮ್ಮ ಮನೆಯವ್ರು ತೀರ್ಕೊಂಡ್ಬಿಡ್ರು ಸ್ವಾಮಿ, ಬಹಳ ದುಃಖ ಆಗ್ತೈತೆ, ಮಕ್ಕಳೆಲ್ಲ ನಾವು ಚಿಕ್ಕವರು, ನಮ್ಗಿಂಗೆ ಆಗೋಯ್ತು, ಯಾರಿಗೂ ಒಂದು ದಾರಿ ಆಗಿಲ್ಲ ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ನಾನು ಹೆಂಗಾರು ಮಾಡಿ ಅವನ್ನ ಬದುಕಿಸ್ಕೊಡ್ತೀನಮ್ಮ, ಒಂದು ಸಹಾಯ ಮಾಡ್ತೀರಾ ಅಂತ. ಅಯ್ಯೋ ಬದುಕಿಸ್ಕೊಡ್ತೀರಾ, ಏನು ಬೇಕಾದ್ರೂ ಮಾಡ್ತೀನಿ, ನೀವು ಏನು ಹೇಳ್ರೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರಂತೆ. ಹೇಳಿದಾಗ ಈ ಲೋಟದಲ್ಲಿ ಹಾಲಿದೆ, ಆ ಹಾಲನ್ನು ನಿಮ್ಮಲ್ಲಿ ಯಾರಾದರೂ 5-6 ಜನ ಇದ್ರಲ್ಲ, 4-5 ಜನ ಮಕ್ಕಳು ಹೆಂಡತಿ ನೀವೆಲ್ಲ ಇದ್ರಲ್ಲ, ಯಾರಾದರೂ ಒಬ್ಬರು ಕುಡೀರಿ, ನೀವು ಬಿದ್ದೋಯ್ತೀರೋ ಅವ್ರು ಎದ್ದೊಳ್ತಾರೆ ಅಂತ ಅಂತಾರಂತೆ. ಹೆಂಡತಿ ಫಸ್ಟು ಕುಡಿತೀನಿ ಅಂತ ಅಂದವಳು, ಮಕ್ಕಳೆಲ್ಲ ಇನ್ನೂ ಚಿಕ್ಕವರು, ಅವ್ರನ್ನ ಸಾಕಬೇಕಾದಂತಹ ಜವಾಬ್ದಾರಿ ನನ್ನ ಮೇಲೆ ಇದೆ. ಆದ್ದರಿಂದ ದೊಡ್ಡ ಮಗನಿಗೆ ಅಲ್ಲ ಮಗ ಕುಡೀಲಿ ಅಂತ ಹೇಳ್ತಾರಂತೆ. ಚಿಕ್ಕ ಮಗನ ಹತ್ರ ಹೋದಾಗ ಹೇಳ್ತಾರಂತೆ, ಆಸ್ತಿಗೆಲ್ಲ ನಾನು ಮೊದಲು ಅಂತಿದ್ದ ಅವ್ನು ದೊಡ್ಡವನು, ಇವಾಗ ಹೋಗಲಿ, ಈಗ ಕುಡೀಲಿ ಫಸ್ಟ್ ನಾನು ಮೊದಲು ಅಂತ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಾಗ ಮೊದಲನೇ ಪ್ರಸಾದ ನನಗೆ ಬರಬೇಕು ಅಂತ ಹೋಗಿ ನಿಂತ್ಕೊತಿದ್ದ, ಈಗ ತಗೊಳ್ಳಿ ಪ್ರಸಾದನ ಅಪ್ಪನಿಗೋಸ್ಕರ ಅಂತ ಅವನು ಗಲಾಟೆ ಮಾಡ್ತಾ ಇದ್ದಂತೆ. ನಾನು ಕುಡಿತೀನಿ ಅಂತ ಹೇಳ್ತಿಲ್ಲಪ್ಪ, ಅವನು ಕುಡಿ ಅಂತ. ನಾನು ಕುಡಿಯೋಕೆ ದೊಡ್ಡವನು ಹೇಳ್ತಾನಂತೆ, ಇಲ್ಲ ನಾನು ಕುಡಿಯೋಕ್ಕಾಗಲ್ಲ, ಎಲ್ಲರೂ ನೋಡ್ಕೊಳ್ಬೇಕಾಗಲ್ಲ, ಜವಾಬ್ದಾರಿ ನಂದು ಅಂತ. ಚಿಕ್ಕವನಿಗಾರ ನಾನಿನ್ನ ಪ್ರಪಂಚನೇ ನೋಡಿಲ್ಲ, ಮದುವೆನೂ ಆಗಿಲ್ಲ, ನನಗೆ ಕುಡೀರಿ ಅಂತ ಹೇಳ್ತಿರಲ್ಲ ನೀವು ಹೆಂಗೆ ಅಂತ ಚಿಕ್ಕವನು ಹೇಳ್ತಾನಂತೆ. ಎಲ್ಲರೂ ಅವರವರೇ ಕಿತ್ತಾಡ್ಕೊಂಡು ಕೊನೆಗೆ ಹೋದ ಬಿಡಿ, ಏನು ಮಾಡೋಕ್ಕಾಗತ್ತೆ, ಅವ್ರ ಹಣೆ ಬರ ಎಷ್ಟು ವರ್ಷ ಆಯಿಸಿತ್ತು ಅಷ್ಟು ವರ್ಷ ಇತ್ತು, ಹೋದರು ಅಷ್ಟೇ, ಸರಿ ಕಿತ್ತಾಡ್ಬೇಡಿ ಬಿಡಿ ಅಂತ ಅಂದ್ರಂತೆ. ಆವಾಗ ಎದ್ದಂತೆ, ಎಲ್ಲ ನೀವೆಲ್ಲ ನನಗೆ ಆಯ್ತೀರಾ ಅಂತ ಅಂದ್ಕೊಂಡು ಮಾಯಾ ಪ್ರಪಂಚದ ಮರ್ಮವ ಮರೆತು ಮಾಲಿನಿ ಮಕ್ಕಳು ಭೋಗ ಭಾಗ್ಯಗಳು ನನ್ನದೆಂಬ ಶರೀರವೀಗ ಚಿತೆಯ ಮೇಗಡೆ ಉರಿದು ಬೇಯುವಾಗ ಅದು ಮಣ್ಣು ಸೇರುವಾಗ ಮಾಲಿನಿ ಎಲ್ಲೋ ಮಕ್ಕಳು ಎಲ್ಲೋ ಮನುಜ ನಿನ್ನ ಮೃತ್ಯು ಗೆದ್ದರೇನೋ ನಿನ್ನ ಕೂಡ ಬಂದರೇನೋ. ಗಜೇಂದ್ರ ನೋಡಿ ಹೇಳ್ತಾನೆ, ಇವನು ಬರ್ತಾನೆ ಅಂತ ಅಂದ್ಕೊಂಡ್ರೆ ಯಾರೂ ಬರಲ್ಲ. ಇದು ಅವನ ಕಥೆನಾ ನಮ್ಮ ಕಥೆನಾ? ನಮ್ಮ ಕಥೆ ಇದು. ಯಾರು ಬರಲ್ವಲ್ಲಪ್ಪ. ಮನುಜ ಚಿತೆಯ ಮೇಲ್ಗಡೆ ಮುರಿದು ಬೇಯುವಾಗ ಅದು ಮಣ್ಣು ಸೇರುವಾಗ ಮಾಲಿನಿ ಎಲ್ಲೋ ಮಕ್ಕಳು ಎಲ್ಲೋ. ಮನುಜ ನಿನ್ನ ಎಂಥವರೇ ಆಗಲಿ ನಿನ್ನ ಸಾಯೋದನ್ನು ತಪ್ಪಿಸೋಕ್ಕಾಗಲ್ಲ, ನಿನ್ನ ಜೊತೆನೂ ಸಹ ಬರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಚೆನ್ನಾಗಿ ಅರ್ಥ ಹಾಗಂದ್ಬಿಟ್ಟು ನೋಡಿ, ಯಾವಾಗಲೂ ನೀವು ಈ ಥರನೇ ಹೇಳಿ ನಮ್ಮನ್ನ ಒಂಥರ ಸ್ಯಾಡಿಸ್ಟ್ ಥರ ಡಿಸಪಾಯಿಂಟ್ ಮಾಡ್ತಾರೆ. ನಾವೇನು ಯಾರನ್ನೂ ಇಷ್ಟಪಡೋದು ಬೇಡವಾ, ಸಂಸಾರ ಮಾಡೋದು ಬೇಡವಾ, ಮಕ್ಕಳು ನೋಡೋದು ಬೇಡವಾ ಅಂತ ಅಂದರೆ ಆ ಥರ ಇಲ್ಲ. ಹೋದ್ವಾರ ಗೋವರ್ಧನಗಿರಿ ಪೂಜೆ ಬಂತು, ಅದ್ರ ಬಗ್ಗೆ ಹೇಳಿದ್ವಿ ಸಂತೋಷವಾಗಿ. ಅದರಿಂದ ಇನ್ನೊಂದು ಲೀಲೆ ಬಂತು, ಅದನ್ನು ಹೇಳಿದ್ವಿ. ಇವತ್ತು ಪ್ರಸಂಗ ಆ ರೀತಿಗೆ ಬಂದಿದೆ, ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಇದರ ಅರ್ಥ ನಾವೆಲ್ಲ ಸ್ಯಾಡಿಸ್ಟ್ ಆಗಿಬಿಟ್ಟು ಯಾರನ್ನೂ ನಾಳೆ ದಿವಸ ಹೋಗಿ ಯಾರು ಬರಲ್ಲ ಬಿಡ್ರಪ್ಪ, ನೀವು ಯಾಕ್ರಿ ಬರ್ತೀರೋ ಅಂತ ಹೇಳಿ ಅಂತ ಅಲ್ಲ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಜೀವನದಲ್ಲಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಕೆಲವ್ರು ನೋಡ್ತೀವಿ 80 ವರ್ಷ ಆಗಿರುತ್ತೆ, ಏನು ನಿಮ್ಮ ಗುರಿ ಅಂದರೆ ನನ್ನ ಮಗ ಇನ್ನೂ ಸೆಟ್ಲಾಗಿಲ್ಲ, ಅವನೊಬ್ಬ ಸೆಟ್ಲ್ ಆಗಿಬಿಟ್ರೆ ನಾನು ನೆಮ್ಮದಿಯಾಗಿ ಕಾಣಬಿಟ್ಬಿಡ್ತೈತೆ. ನೀನು ಸೆಟ್ಲ್ ಆಗೋದು ನೋಡಪ್ಪ ಫಸ್ಟು, ನಿನ್ನ ಕತೆ ಆಗೋದ್ರೆ ನೀನು ಸೆಟ್ಲ್ ಅಂದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಮಕ್ಕಳನ್ನು ಸಾಕಬೇಕು, ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬೇಕು, ಕುಟುಂಬವನ್ನು ನೋಡಬೇಕು. ಆದರೆ ನೀನು ಯಾಕೆ ಬಂದಿದ್ಯಾ
ಆ ಗುರಿಯನ್ನು ನಾವು ಯೋಚನೆ ಮಾಡ್ಬೇಕಾ ಬೇಡವಾ? ನಾನು ಯಾಕೆ ಬಂದಿದ್ದೀನಿ, ನಾನು ಏನು ಮಾಡಬೇಕಾಗುತ್ತೆ, ನನ್ನ ಒಳಿತಿಗಾಗಿ ಒಂದು ಸ್ವಲ್ಪ ಏನಾದ್ರು ಕೆಲಸ ಮಾಡ್ಕೊಳ್ಬೇಕಲ್ವ ಅಂತ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಜೀವನದಲ್ಲಿ ನಿಜವಾಗಿ. ಎಸ್, ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ ಡಿಸ್ಕಸ್ ಮಾಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಈಗ ಅಷ್ಟು ಇನ್ನು ಮಿತಿಮೀರಿ ಹೋಗ್ತಾ ಇರೋ ಇನ್ನೂ ಆಸೆಗಳಿಲ್ಲ, ನಿನ್ನ ಜೀವ ಹೋಗ್ತೈತೆ ಅಂತ ಅಂದಾಗ ನಾರಾಯಣ ಕೃಷ್ಣ ಅಂದೆ ಪಾಲಿಸಿದ ಬಗ್ಗೆ ಮರ್ತೋದಿಲ್ಲ ಅಂತಂದರೆ ಈ ನಿನಗೆ ಯಾರು ಕಾಪಾಡೋಕ್ಕಾಗತ್ತಿಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ ಅನ್ನೋದನ್ನು ಎಚ್ಚರಿಸೋಕ್ಕೆ ಈ ಗಜೇಂದ್ರ ಮೋಕ್ಷ ಅತ್ಯಂತ ಉಪಯುಕ್ತವಾದಂತಹ ಪ್ರಸಂಗ. ಆದ್ದರಿಂದ ಎಲ್ಲದಕ್ಕೆ ಒಂದು ಲಿಮಿಟ್ ಇರಬೇಕು. ಸೊ ಈ ರೀತಿಯಾಗಿ ಅವನು ತುಂಬ ಯೋಚನೆ ಮಾಡ್ದ ಇಲ್ಲ ಅವ್ರಿಗೆ ಕಾಲು ಹಿಡ್ಕೊಂಡು ಬಿಡ್ತು ಅಷ್ಟೇ. ಅದು ಕೋಲ್ಡ್ ಇತ್ತಲ್ಲ, ಇಷ್ಟೆಲ್ಲ ಮಾಡಿ ಕೊನೆಗೆ ಅವನಿಗೆ ಅರ್ಥ ಆಯಿತು, ಇನ್ನು ನನ್ನ ಕಾಪಾಡುವವರು ಯಾರೂ ಇಲ್ಲ ಈ ಜಗತ್ತಲ್ಲಿ, ನನ್ನ ಕಾಪಾಡುವವರು ಯಾರೂ ಇಲ್ಲ, ನನ್ನ ರಕ್ಷಣೆಗೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆತನಿಗೆ ಅರ್ಥ ಆಗೋಯಿತು. ಆಗ ಯೋಚನೆ ಮಾಡ್ದ ಅವನಿಗೆ ಸ್ಮರಣೆ ಆಗುತ್ತೆ. ಒಂದಂತೂ ನಾವು ಅರ್ಥ ಮಾಡ್ಕೊಳ್ಬೇಕು, ಜೀವನದಲ್ಲಿ ಇಬ್ಬರು ಬಹಳ ಮುಖ್ಯ. ಒಂದು ತಾಯಿ, ಇನ್ನೊಂದು ಹೆಂಡತಿ. ಆದರೆ ಅವರಿಬ್ಬರೂ ಸಹ ಅಂದರೆ ತುಂಬ ಆಪ್ತರು ನಮಗೆ. ಆದರೆ ಅಥವಾ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಅಥವಾ ಇಬ್ಬರಿಗೂ ತಾಯಿ ತುಂಬ ಆಪ್ತರು. ಆದರೆ ಅವ್ರು ಯಾರೂ ಸಹ ನಮಗೆ ಕೊನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು, ಅಂದರೆ ಅವ್ರು ತುಂಬ ಆಪ್ತರಾದರೂ ಸಹ ಅವ್ರಿಗೆ ನಮ್ಮ ಮೇಲೆ ಋಣ ಹೆಚ್ಚಿದರೂ ಸಹ ಅವರು ಸಹ ಕೊನೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ ಆತ, ಅವನಿಗೆ ಗೊತ್ತಾಗೋಯ್ತು ಇನ್ನು ಯಾರೂ ದಿಕ್ಕಿಲ್ಲ ಅಂತ. ಎಷ್ಟು ಯುದ್ಧ ಮಾಡ್ತಾನೆ ಅಂದರೆ 1000 ವರ್ಷಗಳ ಕಾಲ ಯುದ್ಧ ಮಾಡ್ತಾನೆ. ಎಷ್ಟು? ಇದ್ಯಾಕೆ 1000 ಅಂತ ಹೇಳಿದ್ರೆ ಅದನ್ನು ಈ ಪ್ರಶ್ನೆಯಲ್ಲಿ ಮತ್ತೆ ಚರ್ಚೆ ಮಾಡೋಣ. 1000 ವರ್ಷಗಳ ಕಾಲ ಯುದ್ಧ ಮಾಡ್ತಾನೆ. ಕೊನೆಗೆ ಆತನ ಶಕ್ತಿ ಕುಂದು ಹೋಗಿ ಆತನ ಪ್ರಾಣ ಮೇಲಕ್ಕೆ ಹೋಗ್ತೈತೆ ಅಂತ ಆಗಿ ಇನ್ನೇನು ಮಾಡಿದ್ರೂ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ತನ್ನೆಲ್ಲ ಶಕ್ತಿಯ ಮೇಲೆ ನಂಬಿಕೆ ಹೋದ್ಮೇಲೆ ಆ ಭಗವಂತನ ಶಕ್ತಿ ಆತನಿಗೆ ಏನಾಗುತ್ತೆ, ನೆನಪಾಗುತ್ತೆ. ಆತನಿಗೆ ಯಾಕೆ ನೆನಪಾಗುತ್ತೆ ಅಂದರೆ ಪೂರ್ವಜನ್ಮದ ಸುಕೃತ. ಪೂರ್ವಜನ್ಮದಲ್ಲಿ ಅವನು ಏನಾಗಿದ್ದ, ಇಂದ್ರದ್ಯುಮ್ನ ಮಹಾರಾಜನಾಗಿದ್ದಾಗ ಆತ ಏನು ಮಾಡ್ತಾನೆ, ಅಗಸ್ತ್ಯ ಮುನಿಗಳು ಬಂದಾಗ ಅವರಿಗೆ ಉಚಿತವಾದಂತಹ ಗೌರವಗಳನ್ನು ಕೊಡೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನೀನು ಒಬ್ಬ ಆನೆಯಾಗ್ಬಿಡು ಅಂತ ಶಾಪ ಕೊಡ್ತಾರೆ. ಆಗ ನಾನು ತುಂಬ ಉತ್ತಮನಾದಂತಹ ರಾಜ, ಆದರೆ ನನಗೆ ನೀವು ಈ ಥರ ಶಾಪ ಕೊಟ್ಟರೆ ನಾನು ಉದ್ಧಾರ ಏನು ಅಂದಾಗ, ಇಲ್ಲ ಆ ಗಜೇಂದ್ರನಾಗಿದ್ದರೂ ನಿನಗೆ ಪೂರ್ವಜನ್ಮದ ಸ್ಮೃತಿ ನಿನಗೆ ಚೆನ್ನಾಗಿ ಇರುತ್ತೆ. ಆದ್ದರಿಂದ ನಿನಗೆ ಪೂರ್ವಜನ್ಮದ ಸ್ಮೃತಿ ಇರೋದರಿಂದ ನಿನಗೇನು ಆಗೋದಿಲ್ಲ. ಕಷ್ಟಕಾಲಕ್ಕೆ ಯಾವಾಗ ನಿನಗೆ ಸಾವು ಸಮೀಪಿಸುತ್ತೋ ಆವಾಗ ನಿನಗೇನಾಗುತ್ತೆ, ಎಲ್ಲ ನೆನಪು ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅಕಸ್ಮಾತಾಗಿ ಆಕಸ್ಮಿಕವಾಗಿ ಏನೂ ಆಗಲ್ಲ. ಆಕಸ್ಮಿಕ ಅಂದರೆ ಏನು ಗೊತ್ತಾ, ಯಾವಾಗಲೂ ಬೈ ಚಾನ್ಸ್ ಅಥವಾ ಆಕಸ್ಮಿಕವಾಗಿ ಆಗೋಯ್ತು ಅಂತ ಹೇಳ್ತೀವಿ. ಆಕಸ್ಮಿಕ ಅಂದರೆ ಭಗವಂತ, ಆಕಸ್ಮಿಕ ಅಂದರೆ ಅವನು ಮಾಡಿಸಿದ್ದಕ್ಕೆ ಆಯಿತು ಅಂತ ಅರ್ಥ. ಆದ್ದರಿಂದ ಆ ಭಗವಂತ ಮಾಡಿಸಿದ್ದಕ್ಕೆ ಇದು ಆಯಿತು ಅಂತ. ಆಕಸ್ಮಿಕವಾಗಿ ಯಾವುದೂ ಆಗಲ್ಲ. ನಮ್ಮ ಋಣದಲ್ಲಿ ಏನಾದರೆ ಭಗವಂತ ನೆನಪು ಮಾಡ್ತಾನಂತೆ. ಆದ್ದರಿಂದ ಈ ದಿನ ಗಜೇಂದ್ರ ಮೋಕ್ಷವನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಂಡಿದ್ದೀವಿ. ಇದರ ಒಂದು ನೆನಪು ನಮಗೆ ಇದ್ದರೆ ಬಹಳ ಒಳ್ಳೆಯದು. ಆದ್ದರಿಂದ ಆಕಸ್ಮಿಕವಾಗಿ ಅವನಿಗೇನು ನೆನಪಾಯಿತು, ಭಗವಂತ ಇಂದ್ರಿಯದಲ್ಲಿ ಮಾಡಿದಂತಹ ಸ್ತೋತ್ರಗಳೆಲ್ಲ ಆತನಿಗೆ ನೆನಪಾಯಿತು. ನೆನಪು ಮಾಡಿಕೊಂಡು ಆತ ಏನು ಹೇಳ್ದ, ಭಗವಂತನ ತುಂಬ ಏಕಭಕ್ತಿಯಿಂದ. ಯಾಕೆಂತಂದರೆ ಎಲ್ಲ ಆಟ ನೋಡ್ಬಿಟ್ಟಿದ್ದಾನೆ, ಎಲ್ಲ ಸ್ಕ್ರೀನ್ ಪ್ಲೇ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಮೊದಲು ಹೆಂಗಿದ್ದೆ, ಆಮೇಲೆ ಯಾರು ಬಂದರು, ಜೊತೆಗೆ ಯಾರು ಬಂದರು, ಯಾರು ಹೊಗಳಿದ್ರು, ಕೊನೆವರೆಗೂ ಯಾರಿದ್ರು, ಯಾರೂ ಇರಲಿಲ್ಲ, ಎಲ್ಲ ಹೋಗ್ಬಿಟ್ರು. ನನ್ನೊಬ್ಬನನ್ನೇ ಉಳಿಸಿ ಏಕಾಂಗಿಯಾಗಿ ಇವರೆಲ್ಲ ನನಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವರೆಲ್ಲ ಹೋಗ್ಬಿಟ್ರು. ಇವಾಗ ಯಾರು ನೀನೊಬ್ಬನೇ ಗತಿ, ನಾನಿವತ್ತು ಮೈ ಮರೆತು ಹೋಗ್ಬಿಟ್ಟಿದ್ದೀನಿ, ನನ್ನ ಕೈಲಿ ಆಗೋದಿಲ್ಲ, ಇನ್ನು ನೀನೇ ಕಾಪಾಡಬೇಕು ಭಗವಂತ ಅಂತ ತುಂಬ ಏಕಾಗ್ರತೆಯಿಂದ. ಆವಾಗಲೇ ಹೇಳ್ದಲ್ಲ, ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದ ನನ್ನ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರು, ಯದುಕುಲ ಚಂದ್ರನ ವಂದಿಸಿರು, ನಾರಾಯಣ ಈ ಶ್ಲೋಕವನ್ನು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳ್ತಾರೆ. ಆಗ ಒಂದು ಮಾತು ಹೇಳ್ತಾರೆ,
ಭಗವಂತ ಮೈ ಮರೆತು ಬಂದುಬಿಟ್ಟ ಅಂತ ಹೇಳ್ತಾರೆ. ಆಚಾರ್ಯರು ಇದನ್ನು ಭಾಷ್ಯ ಮಾಡ್ತಾಯಿದ್ರು. ಮೈ ಮರೆತು ಬಂದುಬಿಟ್ಟ ಅಂತ ಹೇಳಿದಾಗ ಅವ್ರಿಗೆ ಪೆನ್ ಸ್ಟಾಪ್ ಆಗಿಬಿಡ್ತು, ಬರೆಯೋಕ್ಕಾಗಲಿಲ್ಲ. ಅಂದರೆ ಹೌ ಟು ಟ್ರಾನ್ಸ್ಲೇಟ್ ಇಟ್ ಅಂದರೆ ಭಗವಂತ ಮೈ ಮರೆತು ಹೆಂಗೆ ಬಂದುಬಿಡ್ತಾನೆ. ನೀವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲ ಕಾಲಾಂತರ್ಗತ ಜೀವಾಂತರ್ಗತ ಎಲ್ಲವನ್ನು ನೋಡೋನು, ತ್ರಿಕಾಲಜ್ಞ ಸರ್ವಜ್ಞ ಅಂತ ಎಲ್ಲ ಹೇಳ್ತೀವಿ. ಅವನು ಮೈ ಮರೆತು ಬರೆದ್ಬಿಟ್ಟ ಅಂದರೆ ಹೆಂಗೆ ಅದನ್ನು ಬರೆಯೋದು ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲೇ ಪೆನ್ ಇಟ್ಬಿಟ್ಟು ಮಗಳಿಗೆ ಹೇಳೋಗ್ತಾರೆ, ಇಲ್ಲ ನೀನು ಏನು ಮಾಡು, ಅಲ್ಲ ಸಂಧ್ಯಾ ವಂದನೆ ಮಾಡಿ ಬರ್ತೀನಮ್ಮ, ಮುಂದೆ ಏನು ಬರಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅವ್ರು ಆ ಕಡೆ ಹೋಗಿದ ತಕ್ಷಣ ಬಂದ್ಬಿಟ್ಟು ಇನ್ನೊಬ್ರು ಅದೇ ಅಂದರೆ ಆತನೇ ಬರ್ತಾನೆ, ತಂದೆನೇ ಬಂದ್ಬಿಟ್ಟು ಪದ್ಯ ನೆನಪಾಗೋಯ್ತಮ್ಮ ಅಂದ್ಬಿಟ್ಟು ಬರೆದ್ಬಿಟ್ಟು ಹೋಗ್ತಾನೆ. ತಿರ್ಗಾ ಅವನು ಬರ್ತಾನೆ, ಇದೇನಪ್ಪ ಇವಾಗ ತಾನೇ ಬಂದೆ ತಿರ್ಗಾ ಬರ್ತಿದ್ಯಲ್ಲ ಅಂತ. ನಾನು ಬರಲಿಲ್ಲ ಕಣಮ್ಮ ಅಂತ ಹೇಳ್ತಾರೆ. ಇಲ್ಲ ನೀನೇ ಬಂದು ಹೋದೆ, ಪದ್ಯ ನೆನಪಾಯಿತು ಬರದೆ ಅಂತ ಹೇಳಿದೆ ಅಂತ. ಇಲ್ಲ ಇಲ್ಲ ನಾನು ಬರಲಿಲ್ಲ, ನಾನು ಬರೀಲಿಲ್ಲ ಅಂತ ಹೇಳಿ ಸತ್ಯವಾಗಿ ನಡೆದಂತಹ ಘಟನೆ. ಬರೀಲಿಲ್ಲ ಅಂತ ಅವರು ಹೇಳಿದಾಗ ಪುಸ್ತಕ ತೆಗೆದು ತೋರಿಸ್ತಾರೆ, ನೀನೇ ಯಾರಪ್ಪ ಬರೆದಿದ್ದು ಅಂತ. ಆಗ ಗೊತ್ತಾಗುತ್ತೆ ಅದು ರಾಮಚಂದ್ರನ ಬರವಣಿಗೆ, ನಂದಲ್ಲ. ರಾಮಚಂದ್ರ ಬರೆದಿದ್ದು ತನ್ನನ್ನು ತಾನೇ ಮೈ ಮರೆತು ಹೇಗೆ ಬಂದ ಅಂತ ಅಂದರೆ ಈತ ಸ್ಮರಣೆ ಮಾಡ್ದಲ್ಲ, ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿ ಕೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ. ಸಂದೇಹದಿಂದ ಆತ ಕೇಳಿದಾಗ ಭಗವಂತ ಅವ್ನು ಕೇಳ್ಕೊಂಡಂತೆ, ನಾನು ಯಾವ ಥರ ಇವತ್ತು ಮೈ ಮರೆತು ಒದ್ದಾಡ್ತಿದ್ದೀನೋ ಅದೇ ಮೈ ಮರೆತು ನೀನು ಬರಬೇಕು ಅಂದಾಗ ಆ ಶ್ಲೋಕವನ್ನು ಬಂದು ರಾಮಚಂದ್ರ ನಾನು ಹೆಂಗೆ ಮೈ ಮರೆತು ಬರ್ತೀನಿ ಅಂತ ಅವರು ಬರೆದೋಗ್ತಾರೆ. ಸಿರಿಕಿಂಚಪ್ಪಡು ಶಂಖಚಕ್ರ ಯುಗ ಮುಂಚೇದೋಯಿ ಸಂಧಿಂಪಡು ಏ ಪರಿವಾರಂಬುನು ಜೀರಡು ಅಭ್ರಗಪತಿನ್ ಪನ್ನಿಂಪಡು ಆಕರ್ಣಾಂತರ ಧಮ್ಮಿಲ್ಲಮು ಚಕ್ಕನೊತ್ತಡು ವಿವಾದ ಪ್ರೋಚಿತ ಶ್ರೀಕುಚೋಪರಿ ಚೇಲಾಂಚಲಮೈನ ವೀಡಡು ಗಜ ಪ್ರಾಣವನೋತ್ಸಾಹಿಯೈ. ಸಿರಿಕಿಂಚಪ್ಪಡು ಶಂಖಚಕ್ರ ಯುಗ ಮುಂಚೇದೋ ಈ ಸಂಧಿಪ್ಪಡು ಏ ಪರಿವಾರಂಬನು ಜೀರಡು ಅಭ್ರಗಪತಿನ್ ಪನ್ನಿಂಪಡು ಆಕರ್ಣಾಂತರ ಧಮ್ಮಿಲ್ಲಮು ಚಕ್ಕನೊತ್ತಡು ವಿವಾದ ಪ್ರೋಚಿತ ಶ್ರೀಕುಚೋಪರಿ ಚೇಲಾಂಚಲಮೈನ ವೀಡಡು ಗಜ ಪ್ರಾಣವನೋತ್ಸಾಹಿಯ. ಇವತ್ತು ನನಗೆ ನನ್ನ ಜೀವನದ ಏಕಮಾತ್ರ ಗುರಿ ಆ ಗಜೇಂದ್ರನನ್ನು ರಕ್ಷಣೆ ಮಾಡಬೇಕಷ್ಟೇ, ನನಗೆ ಇನ್ನೇನು ಇಲ್ಲ ಅಂತ ಯಾವ ಥರ ಬರ್ತಾನೆ. ಮೊದಲು ಸಿರಿಕಿಂಚಪ್ಪಡು ಅಂದರೆ ತಾಯಿ ಲಕ್ಷ್ಮಿಗೆ ಹೇಳೋದಿಲ್ಲ. ಅವತ್ತು ಆಟ ಆಡ್ತಾನೆ, ಎದ್ದು ಹಾಗೆ ಓಡೋಡಿ ಬರ್ತಾ ಇರ್ತಾನೆ. ಯಾವತ್ತು ಹೇಳಿ ಹೋಗ್ತಾನೆ, ಆವತ್ತು ಹೇಳದೆ ಬರ್ತಾನೆ. ಶಂಖಚಕ್ರ ಯುಗ ಮುಂಚೇದೋಯಿ ಸಂಧಿಪಡು, ಶಂಖಚಕ್ರ ಗದಾ ಪದ್ಮಗಳನ್ನು ಅವತ್ತು ಹಿಡ್ಕೊಳ್ಳೋದೇ ಇಲ್ಲ, ಖಾಲಿ ಕೈಯಲ್ಲಿ ಹಾಗೆ ಓಡಿ ಹೋಗ್ತಾ ಇರ್ತಾನೆ. ಏ ಪರಿವಾರಂಬರು ಜೀವನ, ತನ್ನ ಪರಿವಾರದವರನ್ನು ವೈಕುಂಠದಲ್ಲಿ ಭಗವಂತನ ಪರಿವಾರದಲ್ಲ ಯಾರನ್ನೂ ಕರೆಯಲ್ಲ, ಎಲ್ಲರಿಗೂ ಆಚಾರ್ಯ ಇದ್ದಾನೆ. ಭಗವಂತ ಇದ್ದಕ್ಕಿದ್ದಂಗೆ ಎದ್ದು ದಬ್ಬ ಹೀಗೆ ಓಡೋಗ್ತಾ ಇದ್ದಾನೆ. ಎಲ್ಲರೂ ಹೋಗ್ಬೇಕಾದ್ರೆ ನಾನು ಕರೆದು ಹೋಗ್ತಿದ್ದ, ಹೇಳಿ ಹೋಗ್ತಿದ್ದ, ಹಿಂಗೆ ಓಡೋಗ್ತಾ ಇದ್ದಾನೆ. ಯಾರಾದರೂ ಎಲ್ಲಾದರೂ ತುಂಬಿದ ಸಭೆಯಲ್ಲಿ ಒಂದು ಸ್ತ್ರೀಗೆ ಅವಮಾನ ಮಾಡ್ತಿದ್ದಾರಾ? ಯಾರಾದರೂ ಒಬ್ಬ ಚಿಕ್ಕ ಬಾಲಕನನ್ನು ಹಿಡಿದು ನಿನ್ನ ದೇವರು ಎಲ್ಲಿದ್ದಾನೆ ತೋರಿಸು ಅಂತ ಹೇಳ್ತಾ ಇದ್ದಾರಾ? ಆ ಥರ ಹೇಳಿದಾಗ ಮಾತ್ರನೇ ಭಗವಂತ ಈ ಥರ ಓಡೋಗಿದ್ದೆ ಹೊರತು ಇನ್ಯಾವತ್ತೂ ಓಡೋಗಿಲ್ವಲ್ಲ ಅಂತ. ಅಭ್ರಗಪತಿನ ಪನ್ನಿಂಪಡು ಅಂದರೆ ಗರುಡದೇವರು ಯೋಚನೆ ಮಾಡ್ತಾರೆ, ಯಾವಾಗ ನನಗೆ ಕಾರ್ ರೆಡಿ ಇರಲಿ ಅಂತ ಹೇಳಿ ಆಮೇಲೆ ಹತ್ಕೊಂಡು ಹೋಗಿದೆ, ಇವತ್ತು ಕಾರ್ನೇ ಕರೆಯಿಲ್ಲ, ಓಡೋಗ್ತಾ ಇದ್ದಾನೆ ಅಂತ. ಅಭ್ರಗಪತಿನ ಪನ್ನಿಂಪಡು ಆಕರಣ ಅಂತಾರ ಧಮ್ಮಿಲ್ಲಮು ಚಕ್ಕನೊತ್ತಡು, ಕೂದಲೆಲ್ಲ ಕೆದರೋಗೈತೆ, ಅದನ್ನು ಒಂಚೂರು ಸರಿನೂ ಮಾಡ್ಕೊಳ್ತಾ ಇಲ್ಲ. ಮತ್ತು ಕಿರೀಟ ಬಾಗೈತೆ, ಆ ಕಿರೀಟವನ್ನು ಸರಿ ಮಾಡ್ಕೊಳ್ತಿಲ್ಲ. ಓಡೋಗಿ ಹೋಗ್ತಾ ಇದ್ದಾನೆ. ಕೊನೆಗೆ ತನ್ನನ್ನು ತಾನು ಹೇಗೆ ಮೈಮರೆತು ಬಂದ ಅಂದರೆ ಆ ಲಕ್ಷ್ಮೀದೇವಿಯ ಸೆರಗನ್ನು ಏನೋ ಜಗಳ ಆಡ್ತಾ ಹಿಡ್ಕೊಂಡಿದ್ದ, ಆ ಸೆರಗೂ ಬಿಡ್ತಾ ಇಲ್ಲ. ವಿವಾದ ಪ್ರೋಚಿತ ಶ್ರೀಕುಚೋಪರಿ ಚೇಲಾಂಚಲಮೈನ ಬಿಡೋ, ಆ ಸೆರಗು ಬಿಡದೆ ಸೆರಗು ಹಿಡ್ಕೊಂಡು ಓಡಿ ಹೋಗ್ತಾನೆ. ಲಕ್ಷ್ಮೀದೇವಿ ಹಿಂದೆ ಆತನ ಸ್ಪೀಡ್ಗೆ ಓಡೋಕ್ಕಾಗೋದಿಲ್ವಲ್ಲ, ಓಡಿ ಹೋಗ್ತಾ ಇದ್ದಾಳೆ. ಆತ ಓಡೋಗ್ತಾ ಇದ್ದಾನೆ, ಹಿಂದೆ ಲಕ್ಷ್ಮೀದೇವಿ ಓಡ್ತಾ ಇದ್ದಾಳೆ. ಅದರ ಹಿಂದೆ ಗರುಡದೇವರು ಓಡಿ ಬರ್ತಾ ಇದ್ದಾರೆ. ನಾನು ಹೋಗಿ ಜಾಯಿನ್ ಆಗಬೇಕು ಅಂತ ಶಂಖಚಕ್ರ ಗದಾ ಪದ್ಮಗಳು ಓಡ್ತಾ ಇದೆ. ಮತ್ತು ಎಲ್ಲ ವೈಕುಂಠ ವಾಸಿಗಳು ಬಂಧುಗಳು ಓಡೋಗ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಬ್ಬನೇ ವ್ಯಕ್ತಿ, ಯಾಕೆ ಅವನು ಸಂದೇಹ ಇಲ್ಲದೆ ನನ್ನನ್ನು ನಂಬಬಿಟ್ಟ, ನಾನು ಹೇಗಾರು ಕಾಪಾಡಿಯೇ ತೀರ್ತೀನಿ ಅಂತ ಅವನಿಗೆ ಆ ಒಂದು ತುಂಬ ನಂಬಿಕೆ ಇದೆ. ಅವನ ನಂಬಿಕೆಗೆ ಮೋಸ ಮಾಡಿದ್ರೆ ಇನ್ನು ಯಾರು ಯಾವತ್ತೂ ನನ್ನ ನಂಬೋದಿಲ್ಲ. ನನಗೆ ಆ ಗಜ ಪ್ರಾಣ ವನೋತ್ಸಾಹಿ, ಆ ಗಜನ ಪ್ರಾಣ ರಕ್ಷಣೆ ಮಾಡೋದೇ ನನ್ನ ಜೀವನದ ಏಕಮಾತ್ರ ಗುರಿ ಅಂತ ಓಡೋಡಿ ಬರಬೇಕಾದ್ರೆ ಗಜೇಂದ್ರ ನೋಡ್ತಾನೆ. ನೋಡಿ ಸ್ಮರಣೆ ಮಾಡ್ತಾನೆ. ಆ ತುಂಬ ಆಸಕ್ತಿಯಿಂದ ಏನು ಮಾಡ್ದ, ಆ ಒಂದು ತಾವರೆ ಹೂವನ್ನು ಹಿಡ್ಕೊಂಡು ಸೊಂಡಲಿಂದ ಎತ್ತಕ್ಕಾಗದೆ ಮೇಲಕ್ಕೆ ಎತ್ತಿ ಆ ತಾವರೆ ಹೂವನ್ನು ಅರ್ಪಣೆ ಮಾಡಿ ದೇವಕಿ ನಂದಕುಮಾರ ವೃಂದವ ನಾಂಚನ ಗೋಕುಲ ಚಂದ್ರ ಮತ್ಸ್ಯಕ ರೂಪಕ ಯೋಗ ಭಾರಿ ವೇದ ವಿನೇತ್ರ ಕೃಷ್ಣಕ ವೈದ್ಯ ಹೇಮ ಸ್ವರೂಪಕ ಮಂಕರ ಭಾರಿ ಯೋಗ ವಿಧಾರಕ ದೇವ
ಸಂಪತ್ತ ಬಂಧು ವಾಮನ ವಾಮನ ಮಾನವ ವೇಷ ವೆಂಕಟುಲಾಸಕ ಕಾರಣ ರೂಪ ರಾಮ ಭೃಗುಪುತ ಸೂರ್ಯಕ ಕೀರ್ತಿ ಕ್ಷತ್ರ ಕುಲಾಸಕ ಶಂಭು ವರೇಣ್ಯ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು ಗೋಪಾಲ ಕೃಷ್ಣ ಭಗವಾನುಕಿ. ಆತನ ಸ್ಮರಣೆ ಮಾಡಿ ಆ ಒಂದು ಕಮಲವನ್ನು ಆತನಿಗೆ ಅರ್ಪಣೆ ಮಾಡಿಬಿಡ್ತಾನಂತೆ. ಭಗವಂತ ಇದ್ಬಿಟ್ರೆ ಅವನಿಗೆ ಇನ್ನೇನು ಅರ್ಪಣೆ ಮಾಡೋಕ್ಕಾಗಲ್ಲ ಅಂತ. ಆಗ ಅವನ ಕೈಯಲ್ಲಿ ಚಕ್ರ, ಇವನ ಕಾಲಲ್ಲಿ ನಕ್ರ. ನಮ್ಮ ಕಾಲಲ್ಲಿ ನಕ್ರ ಅಂದರೆ ಆ ಕಾಲ ಇದ್ದಾಗ ಚಕ್ರ ಇರೋನು ಬಂದು ಕಾಪಾಡೋಕ್ಕಾಗತ್ತೆ ಹೊರತು ನಾವೇನು ಟ್ರೈ ಮಾಡಿದ್ರೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಮತ್ತು ಈ ಗಜನನ್ನು ರಕ್ಷಣೆ ಮಾಡೋದಕ್ಕೆ ಆ ಅಜ ಬಂದ. ಅಜ ಅಂದರೆ ಗಜ ಅಂದರೆ ಗಚ್ಚಂತಿ ಜಾಯಂತಿ ಇತಿ ಗಜ ಉಚ್ಯತೆ ಅಂದರೆ ಹುಟ್ಟೋರು ಸಾಯೋರು ಅವರು ಗಜ. ಅಜ ಅಂದರೆ ಹುಟ್ಟು ಸಾವು ಇಲ್ಲದಂತಿರುವಂಥವ್ರು. ಆತ ಬಂದು ಕಾಪಾಡ್ಬಿಟ್ಟು ಏನು ಮಾಡ್ತಾನೆ, ತನ್ನ ಕೈಯಲ್ಲಿರುವಂತಹ ಚಕ್ರದಿಂದ ಆ ಮೊಸಳೆಯ ಶಿರವನ್ನು ಕತ್ತರಿಸ್ಬಿಡ್ತಾನೆ. ಆ ಮೊಸಳೆ ಯಾರು ಅಂದರೆ ಗಂಧರ್ವ. ಋಷಿಗಳು ನೀರಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ ಹೋಗಿ ಅವರ ಕಾಲನ ಹಿಡಿದು ಎಳೆದ್ಬಿಟ್ಟು ತನ್ನ ಸಖಿಯರಿಗೆ ಆನಂದ ಕೊಡ್ತಂತೆ, ನೋಡಿ ಹೆಂಗೆ ಎಳೆದೆ ಅವ್ರಿಗೆ ಅಂತ. ಅದಕ್ಕೆ ಅವನು ಶಾಪ ಕೊಟ್ಟಿರ್ತಾನೆ, ಮೊಸಳೆ ಅಲ್ಲ ನೀನು ಏನು ಮಾಡು, ಬಂದು ಕಾಲು ಎಳಿತಿದ್ಯಲ್ವಾ, ನೀನು ಮೊಸಳೆಯಾಗಿ ಅವತಾರ ಮಾಡಿ ಹುಟ್ಟುಬಿಡು ಅಂತ ಶಾಪ ಕೊಡ್ತಾನೆ. ನನ್ನ ಪರಿಹಾರ ಹೇಗೆ ಅಂತಂದರೆ, ಒಬ್ಬ ಪರಮ ಭಕ್ತ ಬರ್ತಾನೆ, ಆ ಭಕ್ತನಿಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ ದೇವರನ್ನೆಲ್ಲ ಇಡೀ ವೈಕುಂಠವನ್ನು ಕರ್ಕೊಂಡು ಬರೋಷ್ಟು ಕೆಪಾಸಿಟಿ ಇದೆ. ಅವನ ಕಾಲು ಯಾವಾಗ ನೀನು ಹಿಡ್ಕೊಳ್ತೀಯೋ ಆವಾಗ ನಿನಗೆ ಮೋಕ್ಷವಾಗುತ್ತೆ, ಈ ಕಷ್ಟದಿಂದ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಅವ್ರಿವ್ರ ಕಾಲು ಹಿಡಿಬಾರ್ದು. ಯಾವಾಗಲೂ ನಿಮ್ಮ ದಮ್ಮಯ್ಯ ಅಂತ ನೀನು ಕಾಲು ಹಿಡ್ತೀನಿ ಕಾಪಾಡಿ ಅಂತ ಎಲ್ಲರನ್ನ ಕೇಳೋ ಬದಲು ಯಾರು ಕಾಲು ಹಿಡಿದ್ರೆ ಭಗವಂತ ಬರ್ತಾನೋ ಅವನ ಕಾಲನ್ನು ಹಿಡಿಬೇಕು. ಅಂಥವರು ನಿಜವಾದ ಗುರುಗಳು. ಅವರ ಕಾಲನ್ನು ಹಿಡಿದ ಹೊರತು ಅವರಿಗೆ ಶರಣಾಗತರಾಗತ್ತೆ ಹೊರತು ಸುಮ್ಮನೆ ಬರುವುದೇ ಮುಕ್ತಿ, ಗುರುಧರ್ಮ ಭಿಕ್ಷೆ ಬೇಡಿದೊಳಗೆ ಸುಕೀರ್ತಿ. ಅವರ ಕಾಲನ್ನು ಹಿಡಿದ ಹೊರತು ಖಂಡಿತ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಥೆ, ಅನ್ನುವಂತಹ ಒಂದು ಪಾಠವನ್ನು ಸಹ ಇದು ಕಲಿಸ್ಕೊಡುತ್ತೆ. ಭಗವಂತ ಆ ರೀತಿಯಾಗಿ ಬಂದು ತನ್ನ ಭಕ್ತನನ್ನು ರಕ್ಷಣೆ ಮಾಡಿದಂತಹ ವೃತ್ತಾಂತ ಈ ಗಜೇಂದ್ರ ಮೋಕ್ಷ. ಅದಕ್ಕೆ ಭಗವಂತನಿಗೆ ಅಲ್ಲಿವರೆಗೂ ಆವಾಗ ನಂತರ ಅವನಿಗೆ ವರದ ರಾಜ ಅಂತ ಹೆಸರು ಬರ್ತಂತೆ. ಅಂದರೆ ಗಜೇಂದ್ರ ವರದ ರಾಜ ಅಂತ ಆತನಿಗೆ ಹೆಸರಾಗಿ ಎಲ್ಲರೂ ಕರೀತಾರೆ. ಭಗವಂತ ತನ್ನನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಅದನ್ನೇ ಹೇಳೋದು, ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ ನೀನು ಹೇಳು, ನನ್ನ ಭಕ್ತ ಯಾವತ್ತೂ ನಾಶ ಆಗೋದಿಲ್ಲ. ಅವನು ಕಷ್ಟಪಡ್ಬೋದು, ಅವನು ಸ್ವಲ್ಪ ದಿವಸ ಒದ್ದಾಡ್ಬೋದಾರೆ, ಅವನು ಯಾವತ್ತೂ ನಾಶ ಆಗಲ್ಲ. ಅವನಿಂದೆ ನಾನು ಇದ್ದೀನಿ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಭಗವಂತ ಪದೇ ಪದೇ ಎಲ್ಲರನ್ನ ಕಾಪಾಡಿದಂತೆ ಗಜೇಂದ್ರನನ್ನು ಕಾಪಾಡ್ದ ಅಂತ ಈ ಒಂದು ವೃತ್ತಾಂತವನ್ನು ಭಗವಂತನ ಪಾದಕಮಲಗಳಿಗೆ ಅರ್ಪಣೆ ಮಾಡೋಣ. ಹರೇ ಕೃಷ್ಣ. ಏನಾದರೂ ಒಂದು ಪ್ರಶ್ನೆ ಇದ್ದರೆ ಯಾರಾದರೂ ಕೇಳ್ಬೋದು, ಇಲ್ಲಾಂದರೆ ಆಮೇಲೆ ಪ್ರಶ್ನೆ ತಗೊಳ್ಳೋದಾದ್ರೆ ತಗೊಳ್ಳೋದು. ಯಾರು ಕಮೆಂಟ್ಸ್ ಅಥವಾ ಒಂದು ಪ್ರಶ್ನೆ ಅಂದರೆ ತಗೊಳ್ಳುವ. ಹಾಂ, ಅದಕ್ಕೆ ರಿಲೇಟೆಡ್ ಯಾರು ತಿರುಪತಿಗೆ ಹೋಗ್ತಾರೆ, ಯಾರು ಧರ್ಮಸ್ಥಳ ನಮಗೂ ಸ್ವಲ್ಪ ಒಳ್ಳೆಯದಾಗಿ ಇಸ್ ಇಟ್ ರಾಂಗ್? ಓಕೆ ಓಕೆ ಎಸ್ ಪ್ರಭು. ನಮ್ಮ ಭಾವನೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಭಾವನೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ. ಯಾರು ಈಗ ನೀವು ಹೇಳಿ ನಮ್ಮ ಕರ್ಮ ನಾವೇ ಅನುಭವಿಸೋದು, ಬೇರೆಯವ್ರು ತೀರ್ಸೋಕ್ಕಾಗಲ್ಲ ಅಂತ. ಆದರೆ ಒಳ್ಳೆ ಮನಸ್ಸಿರುವಂಥವರು, ತಂದೆ ತಾಯಿಗಳು, ತುಂಬ ಹಿತೈಷಿಗಳು ಏನಾದ್ರು ಬೇಡಿಕೊಂಡ್ರೆ ಅವರಿಗೋಸ್ಕರ ಭಗವಂತ ಅನುಗ್ರಹವನ್ನು ಮಾಡ್ತಾರೆ. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಅವ್ರು ಕೇಳ್ಕೊಂಡ್ರೆ ಭಗವಂತ ಅನುಗ್ರಹವನ್ನು ಮಾಡ್ತಾರೆ. ಆದರೆ ನಮಗೆ ಅದೇ ಒಂದು ರೂಢಿ ಆಗಬಾರ್ದು ಅನ್ನೋದಕ್ಕೆ ಆ ಎಕ್ಸಾಂಪಲ್ ಹೇಳಿದ್ವಿ. ನಾವೇನೋ ಮಾಡಿಬಿಡ್ತೀವಿ, ಹೋಗಿ ಈಗ ಇಷ್ಟು ದುಡ್ಡು ಕೊಟ್ಬಿಟ್ರೆ ಇಂಥ ಪೂಜೆ ಮಾಡಿಬಿಟ್ರೆ ಸರಿ ಹೋಗುತ್ತೆ, ಹೀಗೆ ಮಾಡಿ ಸರುತ್ತೆ ಅಂತ ಆ ಒಂದು ಮೆಂಟಲಿಟಿ ನಮಗೆ ಬರಬಾರ್ದು. ಆದರೆ ಖಂಡಿತ ಒಳ್ಳೆಯವರು ಕೇಳ್ಕೊಂಡ್ರೆ ನಮ್ಮ ನಾರ್ಮಲ್ ಇದರಲ್ಲೇ ಯಾರ ಹತ್ರನೋ ತುಂಬ ಶಕ್ತಿಯುತ ಕೆಲಸ ಆಗಬೇಕಾದ್ರೆ ಅವ್ರ ಆಪ್ತರ ಹೋಗಿ ಆಪ್ತರ ಹೇಳಿಸ್ತೀವಿ, ಒಂಚೂರು ಅವ್ರದ್ದೇನೋ ಕೆಲಸ ನೋಡಿ ಅಂತ. ನಮ್ಮಲ್ಲಿರೋರೇ ಕೆಲಸ ಆಗುತ್ತೆ ಅಂದರೆ ಭಗವಂತನಿಗೆ ಆಪ್ತರ ಹೇಳಿದ್ರೆ ಖಂಡಿತ ಕೆಲಸ ಆಗೇ ಆಗುತ್ತೆ. ಥ್ಯಾಂಕ್ ಯು. ಇನ್ನೇನಾದ್ರು ಒಂದು ಕ್ವಶನ್ ಒಪಿನಿಯನ್ ಇದ್ದರೆ ತಗೊಳ್ಬೋದು. ಮಾತಾಜಿ ಪ್ರಶ್ನೆ ಕೇಳಿದ್ರು, ಕೊನೆಗೆ ಹೇಳ್ತೀನಿ ಅಂತ ಅಂದರೆ ಅಂತ ಒಂದೆರಡು ನಿಮಿಷ ಆಗಿಬಿಡುತ್ತೆ. ತ್ರಿಕೂಟ ಪರ್ವತ ಅಂತಂದರೆ 3 ಬೆಟ್ಟಗಳು ಅಂತಂದರೆ ಅದಕ್ಕೇ ನಾವೇನಂತಂದರೆ
ಪುರಾಣ ಹೇಳಬೇಕಾದ್ರೆ ಇದೇನಿದು 10 ಲಕ್ಷ ಸಾವಿರ ಹೆಂಡತಿಯರಿದ್ದಾರೆ ತ್ರಿಕೂಟ ಪರ್ವತ ಅಂತ ಇದ್ಯಾಕೆ ಹಿಂಗೈತೆ ಅಂತ ಅಂದರೆ ನಮ್ಮಲ್ಲಿ ಏನು ಹೇಳ್ತೀರಂದರೆ ಹಂಗೆಲ್ಲ ಕೇಳಬಾರ್ದು, ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರೋ ಅಂದರು. ಅದಕ್ಕೆ ನಮಗೂ ಪುರಾಣ ಅರ್ಥ ಆಗಲಿಲ್ಲ, ಅವ್ರಿಗೂ ಅರ್ಥ ಆಗಲಿಲ್ಲ. ನಾವು ಅದನ್ನು ತಿಳ್ಕೊಳ್ಬೇಕು. ತ್ರಿಕೂಟ ಅಂದರೆ ಒಂದು ಚಿನ್ನದ್ದು, ಒಂದು ಬೆಳ್ಳಿಯದು, ಒಂದು ಕಬ್ಬಿಣದ್ದು ಅಂತ ಅಂದ್ವಿ. ಆ 3 ಕೂಟಗಳು ನಾವು ಪ್ರತಿನಿತ್ಯ ಇರುವಂತಹ 3 ಗುಣಗಳನ್ನು ಸಂಕೇತಿಸುತ್ತೆ. ಅಂದರೆ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳನ್ನು ಅದು ಇಂಡಿಕೇಟ್ ಮಾಡುತ್ತೆ. ನಾವು ಅದರಲ್ಲೇ ಸುತ್ತಾ ಇರ್ತೀವಿ. ಬೆಳಗ್ಗೆ ಹೊತ್ತು ಸತ್ವಗುಣದಲ್ಲಿ, ಮಧ್ಯಾಹ್ನ ಸಂಜೆ ಹೊತ್ತು ರಜೋಗುಣದಲ್ಲಿ, ರಾತ್ರಿ ಹೊತ್ತು ತಮೋ ಗುಣದಲ್ಲಿ ಸುತ್ತಾ ಇರ್ತೀವಿ. ಅದ್ರ ಸುತ್ತಲೇ ಸುತ್ತಾ ಇರ್ತೀವಿ. ಅದು 10,000 ಯೋಜನ ಅಂತ ಹೇಳಿದೆ. 10 ಅಂತ ಯಾಕೆ ಹೇಳಿದೆ ಅಂತಂದರೆ ಅಲ್ಲೇ ಸುತ್ತಾಡ್ತಿರ್ತೀವಲ್ಲ, 10,000 ಯೋಜನ ಅಂತ ಅಂದರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಒಟ್ಟು 10. ಈ 10 ಇಂದ್ರಿಯಗಳಲ್ಲೇ ನಮ್ಮೆಲ್ಲ ಆಟ. ಯಾವಾಗಲೂ ಸಹ ಈ ಇಂದ್ರಿಯಗಳಿಂದಲೇ ಓಡಾಡ್ತಿರ್ತೀವಿ ಅಂತ. ಮತ್ತು ಆ ಕಾಡು, ಆ ಸರೋವರವೇ ಸಂಸಾರ, ಆ ಮಕರವೇ ಮಮಕಾರ. ಆ ಮಕರ ಯಾವಾಗ ಬಿಡುತ್ತೋ ಆವಾಗ ನಮ್ಮಲ್ಲಿ ಆ ಮಮಕಾರ ಯಾವಾಗ ಸ್ವಲ್ಪ ಕಡಿಮೆ ಆಗುತ್ತೋ ಭಗವಂತನದು ಸಾಕಾರವಾಗುತ್ತೆ ಅಂತ ಅಲ್ಲಿ ತಿಳಿಸ್ತಾರೆ. ಆ ಗಜನೇ ಈ ಜಗ, ಅವನು ಸುತ್ತುವಂತಹ ಸುತ್ತೆ ನಾವೆಲ್ಲ ಸುತ್ತಾ ಅಂತಾರು. 10 ಲಕ್ಷ ಹೆಂಗೆ ಹೆಂಡತಿಯರು ಆಯ್ತಾರೆ ಅಂತ ಅಂದರೆ ಈ ಜನ್ಮಕ್ಕೆ ಈ ಹೆಂಡತಿ, ಹಿಂದಿನ ಜನ್ಮಕ್ಕೆ ಹಿಂದಿನ ಹೆಂಡತಿ, ಅನೇಕ ಜನ್ಮಗಳಲ್ಲಿ ನೀ ತಂದೆ ನಾ ಬಂದೆ ಅಂತ ಹೇಳ್ತಾರೆ. ಅನೇಕ ಸಹಸ್ರ ಜನ್ಮಗಳಲ್ಲಿ ಭಗವಂತ ನೀ ತಂದೆ ನಾ ಬಂದೆ, ಆದ್ದರಿಂದ ಮತ್ತೆ ಬಾರದಂತೆ ಕಾಪಾಡು ಅಂತ ಹೇಳ್ತಾರೆ. ಅನೇಕ ಜನ್ಮಗಳನ್ನು ತಗೊಂಡಾಗ ಅಷ್ಟು ಜನ ಹೆಂಡತಿಯರಿದ್ದಾರೆ. ಕನಕದಾಸರು ಹೇಳ್ತಾರೆ, ಇಲ್ಲಿಯವರು ಕುಡಿದಷ್ಟು ಹಾಲು ಎಷ್ಟು ಅಂದರೆ ಕ್ಷೀರಸಾಗರದಷ್ಟು ಜನ್ಮಗಳು ತಗೊಂಡದ್ದು. ಇಲ್ಲಿವರೆಗೂ ಸುರಿಸಷ್ಟು ಕಣ್ಣೀರೆಷ್ಟು ಅಂದರೆ ಲವಣ ಸಮುದ್ರದಷ್ಟು. ಅಷ್ಟು ಕಣ್ಣೀರು ಸುರಿಸಿದ್ದೀವಿ ಅಂದರೆ ಎಷ್ಟು ಜನ್ಮ ಎತ್ತಿದ್ದೀವಿ. ಆದರೆ ಇಲ್ಲಿಗೂ ಸಹ ಸಾಕಪ್ಪ ಅನ್ನೋ ಮನೋಭಾವ ಮಾತ್ರ ನಮಗೆ ಬರಲಿಲ್ಲ ಅಂತ ಹೇಳ್ತಾರೆ. ಇದು ಇಂಡಿಕೇಶನ್. ಥ್ಯಾಂಕ್ ಯು. ಹರೇ ಕೃಷ್ಣ. ಮತ್ತೆ ಅವ್ರು ಬಂದು ನಿಂತ ಮೇಲೆ ಒಂದು ಕ್ವಶನ್ ತಗೊಂಡ್ರೆ ಅವರು ಎಸ್ ಅಂದ್ರೆ ನಮ್ಮ ಕಣ್ಮುಂದೆ ಆ ತ್ರಿಕೂಟ ಪರ್ವತ ಇರ್ಬೋದು, ಆ ಸರೋವರ ಇರ್ಬೋದು, ಆ ಒಂದು ಪ್ರಾಣಿಗಳದ್ದು ಪುಷ್ಪಗಳನ್ನೆಲ್ಲ ಹೇಳಿದ್ರಿ, ಬಹಳ ತುಂಬಾ ಸೊಗಸಾಗಿದೆ. ಹರೇ ಕೃಷ್ಣ. ಮತ್ತೆ ಪ್ರಭುಪಾದಗಳು ಏನಾದ್ರು ಪ್ರಶ್ನೆ ಇದೆ ನೇರವಾಗಿ ಆಮೇಲೆ ಕೇಳಬೇಕು. ಹರೇ ಕೃಷ್ಣ. ಸೊ ಪ್ರಭುಗಳ ಇವತ್ತಿನ ಪ್ರವಚನ ಮಂತ್ರಮುಗ್ಧನಾಗಿ ಮಾಡಿದೆ. ಸೊ ಅವರು ಗಜೇಂದ್ರನನ್ನು ಮುಂದೆ ಇಟ್ಕೊಂಡು ನಮ್ಮ ಜೀವನವನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾವು ಒಂದು ಸಲ ಧನ್ಯವಾದವನ್ನು ಹೇಳೋಣ. ಮತ್ತು ಅವರ ಬಗ್ಗೆ ನಾನು ಹೇಳಬೇಕಾದ್ರೆ ಸುಮ್ಮನೆ ಹೊಗಳಿಕೆಗೋಸ್ಕರ ಅವ್ರಿಗೆ ಹೇಳೋದಿಲ್ಲ. ನಾನು ಡೇ 1ನಿಂದನೂ ಪ್ರಭುಗಳನ್ನು ನೋಡ್ತಾ ಇದ್ದೀನಿ, ಅವ್ರ ಪ್ರವಚನನ ಕೇಳ್ತಾ ಇದ್ದೀನಿ. ಸೊ ಅದಕ್ಕೆ 1-2 ವಿಚಾರನ ಇವತ್ತು ಹೇಳಬೇಕು ಅನ್ನಿಸ್ತಾ ಇದೆ. ಅದು ಬಹಳ ಸೂಕ್ತವಾಗಿದೆ. ಹೇಗೆಂದರೆ, ಸಾಧಿಸಿ ಹರಿಯ ಪ್ರೀತಿಯ ಒಲವ ಪೂಜಿಸಿದಂಥ ಪೂಜ್ಯರು ನೀವು, ಬಲ್ಲಿರಿ ಅವನ ಅಂತರಂಗ ಎಲ್ಲಿಹನೇಳಿ ಪಾಂಡುರಂಗ. ಸೊ ಆ ಥರ ಪ್ರಭುಗಳು ಈ ಸೆಂಟರ್ನ ಮುಂದೆ ನಡೆಸ್ಕೊಂಡು ಸೊ ನಮಗೆಲ್ಲರಿಗೂ ಭಗವಂತನ ಬಗ್ಗೆ ಮಾರ್ಗದರ್ಶನ ಮಾಡಿಕೊಂಡು ನಮಗೆ ಇದೇ ರೀತಿ ಮುಂದುವರಲಿ ಅಂತ ಹೇಳಿಬಿಟ್ಟು ಸೊ ಅವ್ರಿಗೋಸ್ಕರ ನಾವು ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ವೈಷ್ಣವ ಸದಾಚಾರ.